ಕೋರ್ಟಿಗೆ ಹೇಳಿದ್ರಲ್ಲ ಅದಕ್ಕೆ ತೋರಿಸೋದು. ಹೌದು. ಏನು ಅದಕ್ಕೆ ಹೇಳಿದ್ದು ಏನು ನೈಷಾ ತರ್ಕೇಣ ಮತಿರಾಪದೇಯ, ಇದು ಶ್ರುತಿವಾಕ್ಯ. ಈ ತತ್ವ ಸಿದ್ಧಾಂತ ಇದೆಯಲ್ಲ, ಸತ್ಯವಾದ ವಸ್ತು ಇದೆಯಲ್ಲ, ಇದನ್ನು ಯಾವ ತರ್ಕವೂ ಸಿದ್ಧ ಮಾಡುವುದಿಲ್ಲ, ಸಿದ್ಧ ಮಾಡೋಕ್ಕಾಗುವುದಿಲ್ಲ, ಎರಡುವೇ ಅಂತ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಸತ್ಯವನ್ನು ಹೇಳೋಕ್ಕಾಗಲ್ಲ ನ್ಯಾಯಕ್ಕೆ ಅಂತೇಳಿ. ಅಂಥದ್ರಲ್ಲಿ ಈ ಲೌಕಿಕ ನ್ಯಾಯ ಆಗಿರುತ್ತೆ, ಯೋಚನೆ ಮಾಡಿ ತನಗೆ ಬೇಕಾದಾಗ ಬರ್ಕೊಂಡು ತನಗೆ ಬೇಕಾದ ಮಾಡಿಕೊಂಡು ಅಲ್ಲಿ ಹಾಗೆ ಇಲ್ಲಿಗೆ ಇಲ್ಲಿ ಹೀಗೆ. ನೀವು ಈ ಸರಿ ವೋಟ್ ಮಾಡಿದ್ರ? ಇಲ್ಲ, ನಾನು ಹೋಗ್ಸರಿದೆ ಹೋಗಲಿಲ್ಲ. ನಾನು ಇವರು ವೋಟ್ ಮಾಡಿರ್ಬೋದು. ಹೋಗ್ಸರಿದೆ ಏನೋ ವೀಲ್ ಚೇರು ಇಟ್ಟಿದ್ರು ಈ ಸರಿ ಎಲ್ಲ ಇದ್ರು ಸರಿ. ಇಷ್ಟ ಇಲ್ಲ ಅಣ್ಣ ಅಷ್ಟು ಕಾಫಿ. ಓಹೋ, ಇವತ್ತು ನಮ್ಮ ಗೆಸ್ಟ್ ಜೊತೆ ಕಾಫಿ ನಮಗೆ ಊಟ ಸಮಯದಲ್ಲಿ ಕಾಫಿ. ಅಲ್ಲೊಂದು ಡಬ್ಬಿ ಇಟ್ಟಿದ್ದೀನಿ ತಗೊಂಡೋಗಪ್ಪ. ನಾನು ಕೂತಿದ್ದ ಕಡೆ ಇವಾಗ ಎಷ್ಟು ಜನ ಮಹಿಳೆಯರು ಬರ್ತಿದಾರ? ಇವತ್ತು 25, ಸಾಮಾನ್ಯ 30 ಇರ್ತಾರೆ. ಇವತ್ತು 25. 2 ವಾರ ಇರಲಿಲ್ಲ ಮಧ್ಯ ಗ್ಯಾಪ್. ನೀವು ಎಲ್ಲಾದ್ರೂ ಹೋಗಿದ್ರ ಊರಿಗೆ? ಇಲ್ಲ, ಭಾಗ್ಯ ಅವರ ಅಕ್ಕ ಒಬ್ರು ಹೋಗ್ಬಿಟ್ರು, ಬಿಲ್ಡರ್ಸ್ ಅಷ್ಟೇ. ಅವಾಗ ನಿಲ್ಸಿ ಸುಮ್ಮನೆ ವೆಂಕಟಚಲ ಎಲ್ಲಿ ಯಾವ ಏರಿಯಾದಲ್ಲಿ? ಅವರು ಕೃಷ್ಣಾಪುರ KR-ಪುರ. ಏನಾಗಿತ್ತು? ಅವರು ಒಂದು ವರ್ಷದಿಂದ ಸ್ವಲ್ಪ ಸಫರ್ ಮಾಡ್ತಿದ್ರು. 73 ವರ್ಷ. 70 ವರ್ಷ. ಸ್ವಲ್ಪ ಇರ್ಬೋದಿತ್ತು ಅನ್ಸುತ್ತೆ, ಹೇಳೋಂಗಿಲ್ಲ. ತುಂಬ ಬೇಕಾಗಿದ್ರು. ಇವರು ಬರ್ತಿದ್ದಾರೆ, ಕೆಲವರು ಗಂಡಸರು ಬರ್ತಿದ್ದಾರೆ. ಸಾಯಂಕಾಲ ಅವರು 2 ವಾರ ಇರಲಿಲ್ಲ. ಅವ್ರು ಎಷ್ಟು ಜನ ಬರ್ತಿದ್ದಾರೆ? ಅವರೊಂದು 15 ಜನ ಇದ್ದಾರೆ. 15ರಿಂದ ಅಲ್ಲಿ ಕೊಡಿಹಳ್ಳಿಲಿ ಅಲ್ಲೊಂದು ಕಡೆ ಮಾಡ್ತಾ ಇದ್ದೀನಿ. ಶ್ರೀ ಗುರು ವೈದಿಕ ಭವನ ಅಂತ ಹೇಳಿ ಅದೊಂದು ವೈದಿಕ ಮಾಡೋದಕ್ಕೆ ಜಾಗ ಮಾಡ್ಕೊಟ್ಟಿದ್ದಾರೆ. ಅದು ಆಂಜನೇಯ ದೇವಸ್ಥಾನ ಇದೆ ಎಡಗಡೆಗೆ, ಕೋಟೆ ಆಂಜನೇಯ ದೇವಸ್ಥಾನ. ಎದುರುಗಡೆ ಸಪ್ತಗಿರಿ ಹಾಲ್ ಅಂತ ಒಂದು ಹೋಗುತ್ತೆ. ಆ ಸಪ್ತಗಿರಿ ಹಾಲ್ ಆದ್ಮೇಲೆ ಲೆಫ್ಟ್ ಸೈಡ್ಗೆ ಆ ರೋಡಲ್ಲಿ ಸ್ವಲ್ಪ ಸಣ್ಣದ ರೋಡ್, ಲೆಫ್ಟ್ ಸೈಡ್ಗೆ ಲಾಸ್ಟ್ ಬಿಲ್ಡಿಂಗ್ ಬೋರ್ಡ್ ಹಾಕಿದ್ದಾರೆ, ಶ್ರೀ ಗುರು ವೈದಿಕ ಭವನ. ಅವರೊಂದು 5-6 ಜನ ನಾವು ಬರ್ತೀವಿ ಸರ್, ನಮ್ಗೆ ಹೇಳ್ಕೊಂಡು ಇಲ್ಲೇ ಸಾಯಂಕಾಲ ಅಲ್ಲಿ ವಾರಕ್ಕೆ 2 ದಿವಸ ಅಲ್ಲಿ ಮಾಡ್ತೀವಿ. ಅಲ್ಲಿ ಸೋಮವಾರ ಬುಧವಾರ ಮಾಡ್ತೀನಿ, ಇಲ್ಲಿ ಮಂಗಳವಾರ ಗುರುವಾರ ಮಾಡ್ತೀನಿ. ಇಷ್ಟ ಆಗಿ ಇರುತ್ತೆ ಅವಾಗ. ಒಳ್ಳೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಗೂ ಆಯ್ತು. ಅವರು ಸ್ಟಾಪ್ ಮಾಡಿದ್ರು. ಆಗದೆ ಇರೋ ಹಾಗೆ ಚೈನ್ ಕಂಟಿನ್ಯೂ ಆಗಿದೆ. ನಮಗೆ ಗುರುಗಳು ಅಷ್ಟು ವರ್ಷ ಮಾಡಿದ್ದೇ ಒಂದು ನಮಗೆ ನಮ್ಮ ಅದೃಷ್ಟ ಅಂತ. ಯಾಕೆಂದ್ರೆ ನಾವು 15 ವರ್ಷ ಬಂದ್ವಿ ನಾವು. ಆಮೇಲೆ ಅವರಿಗೆ ಇಡೀ ವಯಸ್ಸಿನದು ಕೂಡ ಇನ್ನು ಹುಮ್ಮಸ್ಸಿತ್ತು ಇತ್ತೀಚಿನವರೆಗೆ. ಇವಾಗ ಯಾರು ಮಾಡ್ತಿದ್ರು ಅಷ್ಟೇ. ವೇದ ನಡ್ಕೊಂಡು ಹೋಗ್ತಾ ಇದೆ, ಹಿಂದಕ್ಕಿಂತ ಸಂಖ್ಯೆ ಜಾಸ್ತಿ ವಿದ್ಯಾರ್ಥಿಗಳದ್ದು. ಒಳ್ಳೇದು ಬಿಡಿ. ಇವರು 30 ಜನ ಇದ್ದಾರೆ, ಅಲ್ಲೊಂದು 20 ಜನ, ಇಲ್ಲೊಂದು 8 ಜನ, 15, ಇಲ್ಲ ಇಲ್ಲಿ 15, ಅಲ್ಲೊಂದು 10, ಎಲ್ಲ 50-55ರಿಂದ 5 ಜನ ಆಗುತ್ತೆ. 4 ದಿವಸ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ನಂಗೆ ಅದೇ ಒಂದು ಸಂತೋಷ. ಏನೆಲ್ಲ ಆಗಿದೆ ಭಗವಂತ ಭಗವಂತ ಭಗವಂತ. ಈ ಬೌದ್ಧರು ಸೂತ್ರ ಅಂತ ಉಪಯೋಗಿಸ್ತಾರೆ. ನಮ್ಮ ಹಿಂದೂನಲ್ಲಿ ಇರೋ ಸೂತ್ರನೂ ಅವ್ರದ್ದು ಸೂತ್ರಗಳು ಬೇರೆನಾ? ಯಾರದ್ದು? ಬೌದ್ಧರು ಸೂತ್ರಗಳು ಬೇರೆ. ಈ ಸೂತ್ರ ಬರಲ್ಲ ನನಗೆ. ನಮ್ಮಲ್ಲಿ ಸೂತ್ರ ಅಂದರೆ ಏನರ್ಥ? ನಮ್ಮಲ್ಲಿ ಸೂತ್ರ ಅಂದರೆ ಈ ವೇದಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಗ್ರಂಥಗಳಿದೆಯಲ್ಲ, ಅದಕ್ಕೆ ಮೂಲ ಸೂತ್ರ. ಅದಕ್ಕೆ ವೇದಾಂತ ಸೂತ್ರಗಳು ಅಂತೆಲ್ಲ ಏನೋ ಹೇಳ್ತಾರೋ ಏನೋ, ನನಗೆ ಅಂತ ತೀರಾ ಮರ್ತೋಗುತ್ತೆ ಬಿಡಿ, ಎಲ್ಲ ಒಂದು ಜ್ಞಾಪಕ ಬರಲ್ಲ. ಆ ಸೂತ್ರಗಳನ್ನು ಇಟ್ಕೊಂಡು ಅದಕ್ಕೆ ಭಾಷ್ಯ ಬರೆದಿರೋದು
ಶಂಕರಾಚಾರ್ಯರು. ಶಂಕರಾಚಾರ್ಯ. ಹಾಗೆ ಅದಕ್ಕೆ ಸೂತ್ರ ಭಾಷ್ಯ ಅಂತೆಲ್ಲ ಹೆಸರು. ಹಾಂ, ಅಂದರೆ ಭಾಷ್ಯ ಅಂದರೆ ಕಾಮೆಂಟ್ರಿ. ಹೌದು ಹೌದು. ಎಕ್ಸ್ಪ್ಲನೇಷನ್. ಯಾಕೆಂದರೆ ಸೂತ್ರ ಅರ್ಥ ಆಗಲ್ಲ. ಹ್ಞೂ. ಅದು 3 ಪದವೋ 4 ಪದವೋ ಇರುತ್ತೆ ಸೂತ್ರದ ಭಾಷೆ. ಅದೇ ಸೂತ್ರ ಅಂದರೆ ಅಷ್ಟೇ, ಅದರ ಲಕ್ಷಣವೇ ಹಾಗೆ. ಹಾಂ. ಸೂತ್ರಕ್ಕೇನು ಒಂದು ಲಕ್ಷಣ ಹೇಳ್ತಾರೆ, ಅವಾಗ ಬರ್ತಾ ಇತ್ತು, ಎಲ್ಲ ಮರೆತು ಹೋಯ್ತು. ಅದು ಈ ಫಾರ್ಮುಲಾ ಇದ್ದಂಗೆ. ಹೌದು ಹೌದು geometry ಎಲ್ಲ. ಹೌದು. ಸಾಮಾನ್ಯವಾಗಿ ಹೇಳೋದಾದರೆ ನಾವೆಲ್ಲ ಇನಿಷಿಯಲ್ಸ್ ಆಗ್ತೀವಲ್ಲ, ಹೌದು ಹೌದು. ಅಕ್ಷರಗಳು, ಹಾಂ. ಆ ಥರ ಅಷ್ಟೇ, ಬೇರೆ ಇನ್ನೇನು ಅಲ್ಲ, ಬೇರೆ ಯಾವುದೂ ಅಲ್ಲ. ಇವಾಗ ನನ್ನ ಹೆಸರು BS ವೆಂಕಟಕೃಷ್ಣ ಶರ್ಮಾ ಅಂತಿದೆ, BSV ಆಯ್ತು ಅಷ್ಟೇ. ಅಷ್ಟು ಹೇಳಲ್ವಲ್ಲ, ಅಂದರೆ BSV ಅಂದರೆ ಅದಷ್ಟು ಅರ್ಥ ಅಂತ ಉಂಟು. ಆ ಥರ ಸೂತ್ರಗಳಲ್ಲಿ ಅಷ್ಟು ಹೇಳಿರ್ತಾರೆ, ಅಷ್ಟು ದೊಡ್ಡ ವ್ಯಾಖ್ಯಾನ ಮಾಡ್ತಾರೆ. ಹೌದು. ಬೌದ್ಧರು ಅವರ ಸೂತ್ರಗಳನ್ನ ಪಾಳಿ ಭಾಷೆಯಲ್ಲೇ ಬರೆದ್ರೆ ಇರ್ಬೋದು. ಆಮೇಲೆ ಅವರು ಸಂಸ್ಕೃತದಲ್ಲೂ ಮಾಡಿದ್ರು ಕೆಲವು ಪುಸ್ತಕಗಳು. ನಮ್ಮಲ್ಲೂ ಬುದ್ಧನ್ನು ಒಂದು ಅವತಾರ ಪುರುಷ ಅಂತ ಹೇಳ್ಕೊಟ್ಟಿದ್ದಾರಲ್ಲ. ಹೌದು. ಅಂದರೆ ನಮ್ಮಲ್ಲಿ ಬರುವ 10 ಅವತಾರಗಳಲ್ಲಿ ಬೌದ್ಧ ಅವತಾರ ನಮ್ಮದು ಅದು ಬೇರೆ ಅಂತ ಹೇಳ್ತಾರೆ. ಈ ಬುದ್ಧ ಬದುಕಿದ್ದವನು ಅವನೇ ಬೇರೆ ಅಂತ ಇದು ಮಾಡ್ತಾರೆ. ಹಾಂ, ಇರ್ಬೋದು. ಹಾಂ. ಯಾಕೆಂದರೆ ಬೌದ್ಧಾವತಾರದಲ್ಲಿ ಆ ಲಕ್ಷಣಗಳು ಹೇಳಿರೋದು, ಬೌದ್ಧನ ಬಗ್ಗೆ ಇದು ಮಾಡಿರೋದು, ಅದು ಹಿಂದೂಗಳು ಅದಕ್ಕೆ ಮೊದಲೇ ಮಾಡಿದ್ರು ಅಂತ ಹೇಳಿ. ಅದಕ್ಕೆ ಮುಂಚೆನೇ ಇತ್ತು. ಈ ಮುಂಚೆ ಸೇರಿಸ್ಬಿಡ್ತಾರೆ ಅದನ್ನು. ಆಮೇಲೆ ಮುಂದೆ ಅದನ್ನು ವ್ಯಾಖ್ಯಾನ ಮಾಡೋರು, ಆ ಪುಸ್ತಕ ಬರೆಯೋರು, ಅವ್ರು ಹೀಗೆ ಹೇಳಿದ್ರು ಇವ್ರು ಹೀಗೆ ಹೇಳಿದ್ರು, ಇದು ಹೀಗಾಗಿದೆ ಅಂತ ಅವರು ಆಮೇಲೆ ಅದಕ್ಕೆ ವ್ಯಾಖ್ಯಾನ, ಅದಕ್ಕೆ ಕಾಮೆಂಟ್ರಿ ಎಲ್ಲ ಆಗಿ ಏನೇನೋ ನಡೆದೋಗಿರುತ್ತೆ. ಮೂಲ ಏನೋ ಬಿದ್ದು ಹೊಟ್ಟೋಗಿರುತ್ತೆ, ಇರೋದೇ ಇಲ್ಲ. ಅಲ್ಲಿ ವ್ಯಾಖ್ಯಾನ ವಿಪರೀತ ಹೊಟ್ಟೋಗಿರುತ್ತೆ. ಅವರೊಂದು ವ್ಯಾಖ್ಯಾನ ಮಾಡಿರ್ತಾರಲ್ಲ, ಅದ್ರ ಮೇಲೆ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸೂತ್ರ ಕೇಳೋದು. ಅಲ್ಪಾಕ್ಷರಂ ಅಸಂದಿಗ್ಧಂ ನೋಡಿ, ಜ್ಞಾಪಕ ಬಂತು. ಸಾರವತ್ ವಿಶ್ವತೋ ಮುಖಂ, ಕೇವಲ ಬಹಳ ಕಡಿಮೆ ಅಕ್ಷರಗಳಿರುತ್ತವೆ, ಸಂದೇಹ ಅನ್ನೋದು ಅಲ್ಲಿರೋದಿಲ್ಲ. ಅಲ್ಪಾಕ್ಷರಂ ಅಸಂದಿಗ್ಧಂ. ಆಗಲೇ ಬರ್ತೈತೆ, ಇವಾಗ ಹೇಳಿದ್ದೀನಿ, ಆಗಲೇ ಬರ್ತೇವೆ. ಸಾರವತ್ ವಿಶ್ವತೋ ಮುಖ, ಅತ್ಯಂತ ಸಾರವುಳ್ಳದು, ಗಟ್ಟಿಯಾದ ವಿಷಯ ಏನುಂಟು, ಏನು ಹೇಳಬೇಕು ಅದನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಸಾರವತ್ ವಿಶ್ವತೋ ಮುಖ, ಎಲ್ಲವನ್ನೂ ತೋರಿಸುತ್ತೆ ಅನ್ನುವಂಥದ್ದು. ಅಸ್ತೋಭಂ ಅನವದ್ಯಂಚ, ಸ್ತೋಭಾಕ್ಷರಗಳು ಇರೋದಿಲ್ಲ. ಅಂದರೆ ಚಕಾರಗಳು ಅದು ಇದು ಜಾಸ್ತಿ ಹೇಳ್ಕೊಂಡೆಲ್ಲ ಮಾಡ್ತಾರಲ್ಲ ಅರ್ಥವಿಲ್ಲದೆ, ಅದೆಲ್ಲ ಏನಿಲ್ಲ. ಅಸ್ತೋಭಂ ಅಂತವರು ಸ್ತೋಭಾಕ್ಷರಗಳು ಇರೋದಿಲ್ಲ. ಅನವದ್ಯಂ, ಶುದ್ಧವಾದ ಪರಿಶುದ್ಧವಾದದ್ದು. ಇದನ್ನು ಸೂತ್ರ ಅಂತ ಕರೆದಿದ್ದಾರೆ ಅಂತೇಳಿ. ಸೂತ್ರ ಜ್ಞಾಪಕ ಬರುತ್ತೆ ಒಂದೊಂದ್ಸಲಿ, ಇದ್ದಕ್ಕಿದ್ದಾಗ ಬರ್ತೋಗುತ್ತೆ, ಹೂನೇ ಬರ್ತೋಗುತ್ತೆ. ಇದು ಕಾರಿಕೆ ಅಂದರೆ ಏನಾಗುತ್ತೆ? ಹೌದು, ಇದನ್ನೇ ನಾವು ಶ್ಲೋಕ ಅಂತೀವಿ, ಅವ್ರು ಕಾರಿಕೆ ಅಂತಾರೆ. ಬೇರೆ ಏನಿಲ್ಲ. ಸೂತ್ರ ಮತ್ತು ಕಾರಿಕೆ ಒಂದೇ, ಎಲ್ಲ ಒಂದೇ. ಕಾರಿಕೆಯಲ್ಲಿ ಹೀಗೆ ಹೇಳಿದ್ದಾರೆ ಅಂತ, ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೀಗೆ ಬರ್ತದೆ. ಅದು ಶ್ಲೋಕವೇ, ಕಾರಿಕೆಯೂ ಶ್ಲೋಕನೇ. ಅಂದರೆ ಏನಾಗುತ್ತೆ ಅಂದರೆ, ಕಾರಿಕೆಗೂ ಶ್ಲೋಕಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಕಥೆ ಗೀತೆ ಎಲ್ಲ ಹೇಳ್ಕೊಂಬರ್ತಾರೆ ಶ್ಲೋಕದಲ್ಲಿ. ಇದು ವೇದಾಂತಕ್ಕೆ ಸಂಬಂಧಪಟ್ಟ ವಿಷಯ ಹೇಳೋದು, ಬೇರೆ ಹೇಳಲ್ಲ, ಬೇರೆ ಹೇಳಲ್ಲ. ಅದು ಎಲ್ಲದಕ್ಕೂ ಕಾರಿಕೆ ಇಲ್ಲ. ಕಠಕ್ಕಿದೆಯೋ ಏನು? ಕಠೋಪನಿಷತ್ತು ಅಲ್ಲ, ಇದಕ್ಕೆ ಯಾವುದು 5 ಮಂತ್ರ ಇದೆಯಲ್ಲ, ಮಾಂಡೂಕ್ಯೋಪನಿಷತ್ತು. ಮಾಂಡೂಕ್ಯೋಪನಿಷತ್ತು 5 ಮಂತ್ರ 6 ಮಂತ್ರ ಇರುತ್ತೆ. ಅದಕ್ಕೆ ಕಾರಿಕೆ ಇದೆ. ಆ ಉಪನಿಷತ್ತಿನ ವಿಷಯ ಎಲ್ಲ ಕಾರಿಕೆಯಲ್ಲಿ ಹೇಳಿದ್ದಾರೆ.
ನೀವು ಶಂಕರ ಭಾಷ್ಯದ ಮೇಲೆ ಭಾಷಣ ಕೊಡ್ತಿದ್ದಾಗ ಅಂದರೆ 10 ಉಪನಿಷತ್ತು ನೀವು ಅಲ್ಲಿ ಸಾಯಂಕಾಲ ಪ್ರವಚನ ಮಾಡ್ತಿದ್ರಿ ಅನ್ಸುತ್ತೆ. ಹೌದು, ಹಾಂ 10 ಇಲ್ಲ, ಹಾಂ. ಯಾವುದೋ ಒಂದು ಇಟ್ಕೊಳ್ಳೋದು ಅಷ್ಟೇ. ಹಾಂ ಅಷ್ಟೇ. ಆ ಪ್ರವಚನಕ್ಕೆ ಹೋಗ್ತಾ ಇದ್ದಾಗ ಯಾವುದೋ ಇಲ್ಲ, ಇದೇ ಚೂಡಾಮಣಿ ಅಷ್ಟೇ, ಹಾಂ ಮೇಲೆ ಏನಿಲ್ಲ. ಹಾಗೆ ಸೂತ್ರ ಭಾಷ್ಯ ಬಂದರೆ ಯಾವುದೋ ಒಂದು ಭಾಗ ಮಾತ್ರ ಆ ಥರ ಮಾಡ್ತಾ ಇದ್ದೆ. ನೀವು ಬೃಹದಾರಣ್ಯಕ ಅದಕ್ಕೆಲ್ಲ ಹೋಗಲೇ ಇಲ್ಲ? ಇಲ್ಲಿ ಬೃಹದಾರಣ್ಯಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ, ಅಲ್ಲ ಉಪನ್ಯಾಸಕ್ಕೆ ಹೋಗಿಲ್ಲ. ಉಪನ್ಯಾಸ ಬೃಹದಾರಣ್ಯಕದ ಮೇಲೆ ಕೇಳಿದ್ನಲ್ಲ ಒಂದು ದಿವಸ, ಹಾಂ. ಅದು ಬೃಹದಾರಣ್ಯಕದ ಮೇಲೆ ನಿಮ್ಮ ರಾಮಚಂದ್ರ ಹೌದು ಹೌದು ಕೇಳಿದ್ರು. ಕೇಳಿದ್ನಲ್ಲ ಅವತ್ತು ಹೇಳಿದ್ನಲ್ಲ, ಅದು ಬೃಹದಾರಣ್ಯಕದಲ್ಲಿ ಹೀಗೆ ಹೇಳಿದೆ ಅಂದರೆ ಸುಷುಪ್ತಿಯೇ ಸಮಾಧಿ. ಸಮಾಧಿಯೇ, ಹಾಂ ಸುಷುಪ್ತಿಯೇ ಸಮಾಧಿ, ಸಮಾಧಿಯೇ ಜ್ಞಾನದಲ್ಲಿರೋದು ಅಂತ ಅವರು ಹೇಳಿದ್ರು. ಅವ್ರು ಹೇಳಿದ್ರು, ಹಾಂ ನಾನು ಏನಾದರೂ ಒಪ್ಪಲಿಲ್ಲ, ಇಲ್ಲ ಅಂತ ಹೇಳಿದೆ. ಹಾಂ ಇಲ್ಲ ಇಲ್ಲ, ಬೃಹದಾರಣ್ಯಕದಲ್ಲಿ ಹಾಗೆ ಹೇಳಿ, ಏಷಃ ಪರಮಾನಂದ, ಏಷಃ ಪರಮಾನಂದ, ಏಷಃ ಪರಮಾನಂದ ಅಂತ 3 ಸಲ ಹೇಳ್ಬಿಟ್ಟಿದ್ದಾರೆ ಸುಷುಪ್ತಿಯನ್ನು. ಆ ಪರಮ ಎಲ್ಲ ಕಡೆಗೂ ಬರುತ್ತೆ. ಹಾಂ ಆ ಪರಮ ಬಂದ ಕೂಡಲೇ ಯಾವುದಕ್ಕಿಂತ ಪರಮ, ಅತ್ಯಂತ ಪರಮವೇ, ಯಾವುದಕ್ಕಿಂತ ಪರಮವೇ ಅಂತ ನೀವು ನೋಡಬೇಕು. ಆವಾಗ ಅದು ನಿಶ್ಚಯ ಆಗುತ್ತೆ. ಅತ್ಯಂತ ಪರಮ ಆದರೆ ಯಾರು ಮಾತಾಡುವ ಹಾಗಿಲ್ಲ, ಅದು ಹೇಳಲಿಕ್ಕೆ ಬರಲ್ಲ. ನೋಡಿ ಹಾಗೆ ಅತ್ಯಂತ ಪರಮವನ್ನು ಹೇಳಲಿಕ್ಕೆ ಬರಲ್ಲ, ಹೇಳಕ್ಕೆ ಅನುಭವಿಸ್ಬೇಕು ಅಷ್ಟೇ ಅಷ್ಟೇ. ನಿದ್ರೆಯಲ್ಲಿ ಆಗಿದ್ಯಪ್ಪ ಅಂದರೆ ಏನು ಹೇಳ್ತೀರಿ? ಹೌದು, ನಿದ್ರೆಯದೇ ಆಗಿರುವಾಗ ನಿದ್ರೆಯನ್ನು ಬಿಟ್ಟ ಆ ಚೈತನ್ಯ ಇದೆಯಲ್ಲ, ಅದು ಇನ್ನು ಹೇಗಿರಬೇಕು ಯೋಚನೆ ಮಾಡಿ, ಭಾಳ ಕಷ್ಟ. ಈಗ ಇನ್ನೊಂದು ಏನಂದ್ರೆ ವಿವೇಕಾನಂದರ ಮೇಲೆ ಓದ್ತಾ ಇದ್ದಾಗ ಒಂದು ಪುಸ್ತಕದಲ್ಲಿ ಕೊಡಿ ಈ ಭಕ್ತಿ ಯೋಗ ಅರ್ಥ ಆಗುತ್ತೆ, ಜ್ಞಾನ ಯೋಗನೂ ಅರ್ಥ ಆಗುತ್ತೆ. ರಾಜಯೋಗ ಅಂದರೆ ಎಕ್ಸಾಕ್ಟಾಗಿ ಏನು ಅಂತ, ರಾಜಯೋಗ ಬಗ್ಗೆ ನನಗೆ ಸ್ವಲ್ಪ ಅನುಮಾನವಾಗಿದೆ. ಅದ ಏನು ಗ್ರಂಥ ಅದರಲ್ಲಿ? ಅವರು ಮೂರದ್ರ ಮೇಲೂ ಪುಸ್ತಕ ಬರೆದಿದ್ದಾರೆ, ಜ್ಞಾನ ಯೋಗದ ಮೇಲೆ, ಭಕ್ತಿ ಯೋಗದ ಮೇಲೆ, ರಾಜಯೋಗದ ಮೇಲೆ. ರಾಜಯೋಗ ಅವರು ಅಮೇರಿಕಾಗೆ ಹೋದಾಗ ಅವರ ಭಕ್ತಾದಿಗಳಿಗೆ ಇದನ್ನು ಅಲ್ಲಿ ಬೋಧಿಸಿದ್ರಂತೆ. ರಾಜಯೋಗ ಅಂದರೆ ಅದು ಯಾವ ವಿಧದಲ್ಲಿ ಭಕ್ತಿ ಯೋಗಕ್ಕಿಂತ ಜ್ಞಾನ ಯೋಗಕ್ಕಿಂತ ವಿಭಿನ್ನ ಅಂತ. ಹೌದು, ಅದೇ ನಮ್ಮಲ್ಲಿರೋದು ನಿಶ್ಚಿತವಾದ ಮಾರ್ಗ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ. ಹಾಂ ಕರ್ಮಯೋಗ ಅಲ್ಲಿ ಫಲ ಉಂಟು, ಅದುಂಟು, ಮಾಡಿ ಹೇಗೆ ಮಾಡ್ಬೋದು ಹಾಗೆ ಮಾಡೋದು ಎಲ್ಲ ಇರ್ತಕ್ಕಂಥದ್ದು ಉಂಟು. ಅದನ್ನು ನೀನು ಕೆಲಸ ಮಾಡ್ತಾ ಫಲ ಇಲ್ಲದೆ ಮಾಡಿದರೆ, ಹಾಂ ಕರ್ತವ್ಯ ದೃಷ್ಟಿಯಿಂದ ಮಾಡಿದರೆ, ಈಶ್ವರಾರ್ಪಣ ಬುದ್ಧಿ, ಪರಮಾತ್ಮ ಅರ್ಪಣ ಬುದ್ಧಿಯಿಂದ ಮಾಡಿದರೆ ಚಿತ್ತಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಕರ್ಮವನ್ನೇ, ಕರ್ಮನ ಬಿಟ್ಬಿಡಿ ಅಂತ ಹೇಳಲ್ಲ. ಕರ್ಮದಿಂದ ನೀನು ಫಲ ಅಪೇಕ್ಷೆ ಪಟ್ಟೆಯೋ ಚಿತ್ತಶುದ್ಧಿ ಆಗೋದಿಲ್ಲ. ಕರ್ಮಫಲ ಬಿಟ್ಬಿಡಬೇಕು ಮತ್ತು ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕು. ಆವಾಗ ಚಿತ್ತಶುದ್ಧಿ ಉಂಟಾಗುತ್ತೆ. ಚಿತ್ತಶುದ್ಧಿ ಉಂಟಾದ ಕೂಡಲೇ ಭಕ್ತಿ ತಿರುಗುತ್ತೆ. ಭಕ್ತಿ ತಿರುಗಿದ ಕೂಡಲೇ ಭಕ್ತಿ ಅಂದರೆ ನಾನು ಬೇರೆ, ಕೃಷ್ಣ ಬೇರೆ, ನಾನು ಬೇರೆ, ರಾಮ ಬೇರೆ ಅಂತ ಈ ಥರ ಬಂದ್ಬಿಡುತ್ತೆ. ಅಲ್ಲಿ ಭಕ್ತಿ ಬಂದ್ಬಿಡುತ್ತೆ. ಅದು ಹೋಗಬೇಕು. ನಾನೇ ರಾಮ, ನಾನೇ ಕೃಷ್ಣ, ನಾನೇ ಬ್ರಹ್ಮ, ಅಲ್ಲಿ ಬರಬೇಕು. ಅದು ಜ್ಞಾನ ಯೋಗ, ಅದು ಜ್ಞಾನ, ಅದು ಜ್ಞಾನ. ಆದ್ದರಿಂದ ಅವೆರಡು ಮೆಟ್ಲು. ಹೇಗೆ ಮೆಟ್ಲು ಅಂದರೆ ಕರ್ಮವನ್ನು ನೀನು ಮಾಡುವಾಗ ಫಲಾಪೇಕ್ಷೆಯಿಂದ ಮಾಡಬಾರದು. ಅದಿತ್ತು ಅಂದರೆ ಅದು ಮೆಟ್ಲಾಗಲ್ಲ. ಏನಾದರೂ ಮೆಟ್ಲಾಗೋದಿಲ್ಲ, ಏನಲ್ಲ, ಸಾಧ್ಯವೇ ಇಲ್ಲ. ಆದರೆ ರಾಜಯೋಗ ಅನ್ನೋದಿದೆಯಾ ನಮ್ಮ ವೇದಾಂತದಲ್ಲಿ? ರಾಜಯೋಗ ಅಂತ ಎಲ್ಲೋ ಕಾಣಿಸ್ಲಿಲ್ವಲ್ಲ ಶಬ್ದ. ಅಥವಾ ಇವರೇ ಅದನ್ನೇನೋ ಕಂಡಿಡ್ಕೊಂಡ್ರೋ? ಅಲ್ಲ, ಆಗಲ್ಲ. ಅದೊಂದು ಮಾರ್ಗ ಮಾಡಬೇಕಲ್ಲ. ಮಾಡ್ಬೇಕು. ಇವಾಗ ಈ 3 ಮಾರ್ಗದಲ್ಲಿ ನಾನು ಕೇಳಿದ್ರೆ ಅದನ್ನು ಭಕ್ತಿ ಮಾರ್ಗದಲ್ಲಿ ಸೇರಿಸ್ತಾರೆ ಅಂತ ನನಗನ್ಸುತ್ತೆ. ರಾಜಯೋಗವನ್ನು ಭಕ್ತಿ ಮಾರ್ಗದಲ್ಲಿ ಸೇರಿಸಿದ್ರೆ ಅದು ಆಗ್ಬೋದು, ಏನೂ ಇಲ್ಲ ಅಂತ. ಅವನೇ ರಾಜ ಅಂತ ಅವನೇ ತಿಳ್ಕೊಂಡು ಅವನ್ನೇ ಪೂಜೆ ಮಾಡಿದ ಮಾಡ್ತಕ್ಕಂಥದ್ದು ಅಂತ. ಅಥವಾ ಇನ್ನು ರಾಜ ಶಬ್ದಕ್ಕಿಂತ ಏನಾರು ಬೇರೆ ಅರ್ಥ ಏನಾರು ಹೇಳ್ಕೊಂಡು ಮಾಡಿದ್ರೆ ಅದೇ. ಯಾಕೆಂದರೆ ಈ ಗೀತೆಯಲ್ಲೂ ರಾಜಯೋಗ ಅಂತ ಬಂದಿಲ್ಲ. 18 ಅಧ್ಯಾಯದಲ್ಲೂ ರಾಜಯೋಗ ಅಂತ ಬಂದಾಗ ಕಾಣಿಸ್ಲಿಲ್ಲ. ಇಲ್ಲ, ಅಲ್ಲಿರೋದು ಬರೀ ಕರ್ಮ, ಭಕ್ತಿ, ಜ್ಞಾನ, ಮೂರೇ ಇರೋದು. ಆಮೇಲೆ ಸಾಂಖ್ಯಯೋಗ, ಜ್ಞಾನ ವಿಜ್ಞಾನ ಯೋಗ, ಪುರುಷೋತ್ತಮ ಯೋಗ, ಆಮೇಲೆ ಕೊನೆಯ 2 ಇದೆಯಲ್ಲ, ದೈವಾಸುರ ಸಂಪತ್ತು, ಆಸುರಿ ಸಂಪತ್ತು, ದೈವ ಸಂಪತ್ತು, ಆಮೇಲೆ ಶ್ರದ್ಧಾತ್ರಯ ಯೋಗ, ಕೊನೆಗೆ
18ನೇದು ಮೋಕ್ಷ ಯೋಗ, ಹಾಂ ಜ್ಞಾನ ಮೋಕ್ಷ ಯೋಗ 18ನೇದು. ಹಾಗೆ ಮಾಡ್ಕೊಂಡು ಬರ್ತಾರೆ. ಕರ್ಮಭಾಗನೂ ಹೇಳಿದೆ. ಮೂರನೇ ಅಧ್ಯಾಯ ಎಲ್ಲ ಪೂರ್ತಿ ಕರ್ಮನೇ. ಹಾಂ 2ನೇ ಅಧ್ಯಾಯದಲ್ಲಿ ಸಾಂಖ್ಯ. ಹಾಂ ಸಾಂಖ್ಯ ಅಂದ್ಕೊಳ್ಳೋ ಜ್ಞಾನ ಅಂತ ಹೇಳ್ತಾರೆ. ಸಾಂಖ್ಯ ಅಂದರೆ ಈ ಸಾಂಖ್ಯರು ಹೇಳತಕ್ಕಂಥ ಒಂದು ಕರ್ಮ ಇದೆಯಲ್ಲ, ಅದಲ್ಲ. ಅಲ್ಲಿ ಸಾಂಖ್ಯ ಶಬ್ದಕ್ಕೆ ಸಂಖ್ಯತೆ ಖ್ಯಾತೆ ಅದು ಜ್ಞಾನ ಅಂತ. 2ನೇ ಅಧ್ಯಾಯದಲ್ಲಿ ಅದನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅಂದರೆ ಅದಕ್ಕೆ ಅಲ್ಲೇ ಮೂಲ ಪ್ರಾರಂಭ ಆಗ್ಬಿಡುತ್ತೆ. ನ ಜಾಯತೆ ಮೃಗತೆ ವಾ ಗದಾಚನ್ ನಾಯಂ ಭೂತ್ವ ಭವಿತಾವಾರ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಆ 2ನೇ ಅಧ್ಯಾಯದಲ್ಲೇ ಪರಮಾತ್ಮನ ಸ್ವರೂಪವನ್ನು ತೋರಿಸ್ಬಿಟ್ಟಿದ್ದಾರೆ. ಇವರು ಸಾಂಖ್ಯರು ವೇದಾಂತಕ್ಕೆ ವಿರುದ್ಧವಾಗಿ ಹೇಳಿದವರಲ್ವ? ಏನಿಲ್ಲ, ವಿರುದ್ಧ ಇಲ್ಲ. ಸಾಂಖ್ಯರು ಒಂದು ಅಂಶ ಅವರು ಜಾಸ್ತಿ ಮಾಡೋದು, ಪ್ರಕೃತಿ ಬೇರೆ ಮತ್ತು ಪುರುಷ ಬೇರೆ ಅಂತ ಕೂರಿಸ್ಕೊಂಡು. ಪುರುಷ ಏನು ಮಾಡೋದಿಲ್ಲ, ಪ್ರಕೃತಿ ಎಲ್ಲವನ್ನು ಮಾಡ್ತಕ್ಕಂಥದ್ದು ಅಷ್ಟೇ. ಹೌದು, ಸಾಂಖ್ಯರು ಅಷ್ಟೇ ಹೇಳ್ತಕ್ಕಂಥ. ಅದಕ್ಕೆ ಸಾಂಖ್ಯಯೋಗವು ನ್ಯಾಯ ವೈಶೇಷಿಕೌ ಪೂರ್ವೋತ್ತರ ಮೀಮಾಂಸೆ, ಇದು 6 ಆಸ್ತಿಕ ದರ್ಶನಗಳು ಅಂತ ಹೇಳ್ತಕ್ಕಂಥ. ಈ 4ರಲ್ಲೂ 5ರಲ್ಲೂ 6ರಲ್ಲೂ ಎಲ್ಲದರಲ್ಲೂ ದೇವತೆಯನ್ನು ಹೇಳ್ತಾರೆ. ಕೊನೆಯಲ್ಲಿ ಇದರಲ್ಲಿ ಹೇಳುವಾಗ ಅದು ವೇದಾಂತ ಹೇಳುವಾಗ ಅದನ್ನು ಉತ್ತರ ಮೀಮಾಂಸ ಅಂತ ಕರೀತಾರೆ. ಇದನ್ನು ಪೂರ್ವ ಕರ್ಮ ಹೇಳಿ. ಈ ಕರ್ಮನೂ ನೀವು ಮಾಡ್ತಿಲ್ಲ, ಇದು ಬರೋದಿಲ್ಲ. ಅದೇ ಆ ಕರ್ಮ ಮಾಡುವಾಗಲೂ ಫಲ ಬಿಡಬೇಕು, ಅವಾಗಲೇ ಜ್ಞಾನ ಬರೋದು. ಇಲ್ಲದ್ರೆ ಆ ಜ್ಞಾನ ಏನಾದರೂ ಬರೋಲ್ಲ. ಎಲ್ಲಿವರೆಗೆ ಕರ್ಮದ ಫಲ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಲೇ ಇರ್ತೇವೆಯೋ ಅಲ್ಲಿವರೆಗೂ ಜ್ಞಾನ ಹತ್ತಿರ ಬರೋದೇ ಇಲ್ಲ, ಹತ್ತಿರಕ್ಕೆ ಬರೋದಿಲ್ಲ. ಆದರೆ ಕರ್ಮಯೋಗ ಭಕ್ತಿ ಯೋಗದಿಂದನೂ ಮುಕ್ತಿ ಸಿಗುತ್ತೆ. ಮುಕ್ತಿ ಇದೆ ಅಂತ ನೇರ ಇಲ್ಲ, ಅದವಾದರೂ ಚೆನ್ನಾಗಿ ತಿಳ್ಕೊಳ್ಳಿ. ಅವನು ಭಕ್ತಿ ಯೋಗದಲ್ಲೇ ಇರಲಿ ಕರ್ಮಯೋಗದಲ್ಲೇ ಇರಲಿ, ಅದರಿಂದ ನೇರವಾಗಿ ಮುಕ್ತಿ ಅಥವಾ ಜ್ಞಾನ ಬರೋದಿಲ್ಲ. ಆತ್ಮಜ್ಞಾನ ಬರೋದಿಲ್ಲ, ಬ್ರಹ್ಮಜ್ಞಾನ ಬರೋದಿಲ್ಲ. ಅದು ಜ್ಞಾನದಿಂದಲೇ ಹೊರತು ಬೇರೆ ದಾರಿ ಇಲ್ಲವೇ ಇಲ್ಲ. ಬೇರೆ ದಾರಿ ಇಲ್ಲ. ಏನು, ಯಾಕೆಂದರೆ ಯಾವುದು ಮಾಡ್ತೀನಿ ಅಂತೀಯೋ ಅದು ಅಲ್ಪ, ಯಾವುದು ಮಾಡ್ತೀನಿ ಅಂತೀಯೋ ಅದು ಹೋಗುತ್ತೆ. ಅದು ಯಾವುದು ಹೋಗುತ್ತೆ ಯಾವತ್ತು ಬರುತ್ತೆ, ಅದರಿಂದ ನೀವು ಹೇಳ್ತೀನಿ ಅಂತೀಯೋ ಅದು ಬರುತ್ತೆ ಹೋಗುತ್ತೆ. ಇದು ನಿತ್ಯವಾಗಿರೋ ವಸ್ತು. ಆದ್ದರಿಂದ ನಿತ್ಯ ಅಂತೇಳಿ ತಿಳ್ಕೋಬೇಕೇ ಹೊರತು ಮಾಡೋದಲ್ಲ. ಅದಕ್ಕೋಸ್ಕರ ಜ್ಞಾನಕ್ಕೆ ಬಂದಾಗ ಅವೆಲ್ಲ ಏನೂ ಇರೋದಿಲ್ಲ. ಅದೇ ನೀವು ಹೇಳ್ದಂಗೆ ಭಕ್ತಿ ಯೋಗದಲ್ಲಿ ಒಬ್ಬರು ವಿಷ್ಣು ಹೆಚ್ಚು ಅನ್ಬೋದು, ಇನ್ನೊಬ್ರು ಶಿವ ಹೆಚ್ಚು ಅನ್ಬೋದು. ಹಾಗಾದರೆ ಶಿವ ಎಲ್ಲಿದ್ದಾನೆ, ವಿಷ್ಣು ಎಲ್ಲಿದ್ದಾನೆ, ಬ್ರಹ್ಮ ಎಲ್ಲಿ ತೋರಿಸಿ ಎಲ್ಲಿ? ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಭಾರಿ ಪುಸ್ತಕಗಳನ್ನ ಬರೆದು ಬರೋದು ಆಗೋದಿಲ್ಲ. ಈಗ ಆತ್ಮ ಎಲ್ಲಿದ್ದಾನೆ ಅಂದರೆ ಹೇಳ್ತೀವಿ ನಾವು, ಹೇಗಿದ್ದಾನೆ ಅಂದರೆ ಅದನ್ನೂ ಹೇಳ್ತೀವಿ. ನಿನ್ನ ಅನುಭವ ಅಂತ ನಾವು ಬೇರೆ ಅಂತ ಹೇಳಲ್ಲ, ನಿನ್ನ ಅನುಭವ ಅಂತ ನಾವು ಕೇಳ್ತೀವಿ. ಹೇಳೋದು ಹೇಗೆ ಹೇಳ್ತೀಯ, ನಿನ್ನ ಅನುಭವ ನೀನೇ ಹೇಳಕ್ಕೆ ಬರಲ್ಲ. ನೋಡಿ ಹೇಗೆ, ಹೌದು ಇದ್ದೀನಿ, ಹೇಗಿದೆಯಾ ಹೇಳಕ್ಕೆ ಬರಲ್ಲ. ನಿದ್ರೆಲ್ಲ ಹೇಳಕ್ಕೆ ಬರಲ್ಲ, ಇನ್ನು ಜ್ಞಾನ ಬಂದ್ಬಿಟ್ಟಾಗ ಹೇಳಕ್ಕೆ ಬರುತ್ತೆ. ಅದಕ್ಕೆ ಅವನು ಹೇಳಕ್ಕೆ ಬರೋದಿಲ್ಲ. ಹಾಗೆ ಬಾಕಿದಲ್ಲೆಲ್ಲ ಯಾವುದು ಹೇಳಕ್ಕೆ ಬರುತ್ತೋ, ಯಾವುದು ಕಾಣಿಸುತ್ತೋ ಅದು ಬ್ರಹ್ಮವಲ್ಲ. ಯಚ್ಚಕ್ಷುಷಾ ನ ಪಶ್ಯತಿ ಅಂತಾರೆ. ಯಾವುದನ್ನ ಕಣ್ಣಿಂದ ನೋಡೋಕ್ಕೆ ಸಾಧ್ಯ ಆಗೋದಿಲ್ವೋ, ಏನ ಚಕ್ಷೋಂಸಿ ಪಶ್ಯತಿ, ಯಾವುದರಿಂದ ಕಣ್ಣು ನೋಡ್ತಾ ಇದೆಯೋ. ನೋಡಿ ಹೇಗಿದೆ, ಕಣ್ಣಿಗೆ ಸಿಕ್ಕಲ್ಲ, ಯಾಕೆಂದರೆ ನಾವು ರೂಪ ಇಲ್ಲ, ಅದಕ್ಕೆ ಕಣ್ಣಿಗೆ ಸಿಕ್ಕಲ್ಲ. ಆದರೆ ಈ ರೂಪಾದಿಗಳಿಂದ ಕಣ್ಣು ನೋಡ್ತಾ ಇದೆಯಲ್ಲ, ಯಾರಿಂದ ನೋಡ್ತಾ ಇದೆ ಅದು ಅಲ್ಲಿಗೆ ಬಾನಿ. ಯಾರಿಂದ ಕಣ್ಣುಗಳು ರೂಪವನ್ನು ನೋಡ್ತಾ ಇದೆಯೋ ಅದು ಬ್ರಹ್ಮ, ಚೈತನ್ಯ. ಅಷ್ಟೇ. ಅದಿಲ್ಲದೆ ಏನೇನು ಯೋಚನೆ ಮಾಡುವ ಹಾಗೆ ಇಲ್ಲ. ಕರೆಕ್ಟಾಗಿ ಹೇಗೆ ಬರುತ್ತೆ ನೋಡಿ ಅದು. ಅಂದರೆ ತುಂಬ ಅದಕ್ಕೆ ಸ್ವಲ್ಪ ಸ್ಥಿರ ಬುದ್ಧಿ ಬೇಕು, ಇದ್ರೆ ಆಗಲ್ಲ, ಹೋಗಲ್ಲ, ಅಲ್ಲಿವರೆಗೆ ಬುದ್ಧಿ ಹೋಗಲ್ಲ. ಕಷ್ಟ, ತುಂಬ ಕಷ್ಟ ಹೋಗ. ಅಂದರೆ ನೀವು ಹೇಳೋ ಪ್ರಕಾರ ಜ್ಞಾನ ಒಂದೇ ದಾರಿ ಆಗುತ್ತೆ. ಹೌದು, ಜ್ಞಾನದ ಮೂಲಕ ಮಾತ್ರ ಮೋಕ್ಷ ಮೋಕ್ಷ ಬರೋಕ್ಕೆ. ಆತ್ಮ
ಆತ್ಮಜ್ಞಾನ. ಆತ್ಮಜ್ಞಾನ ಅಂದರೆ ಒಂದೇ, ಆತ್ಮನಲ್ಲಿ ನಿಲ್ಲುವುದು ಒಂದು ಹೇಳ, ಬ್ರಹ್ಮದಲ್ಲಿ ನಿಲ್ಲುವುದು ಅಂತ ಹೇಳಿದ್ರು ಅಂದರೆ ಬ್ರಹ್ಮವೇ ಅಂತ ಹೇಳೋದು ಒಂದು, ಯಾವ್ದು ಹೇಳಿದ್ರು ಒಂದೇ. ಅದು ಜ್ಞಾನದಿಂದ ಮಾತ್ರ ಸಾಧ್ಯ, ಕರ್ಮದಿಂದ ಇಲ್ಲ. ಅದನ್ನು ವಿಶಿಷ್ಟ ಅದ್ವೈತಿಗಳು ಒಪ್ಕೊಳ್ತಾರ? ಇಬ್ಬರು ಒಪ್ಪಲ್ಲ. ದ್ವೈತಿಗಳು ಒಪ್ಕೊಳ್ಳ? ದೈವತಿಗಳು ಇಲ್ಲವೇ ಇಲ್ಲ. ಇಲ್ವೇ ಇಲ್ಲ. ಆದರೆ ಅವರೆಲ್ಲ ಒಂದು ಲೋಕಕ್ಕೆ ಬರೋತ್ರ ಮಾಡ್ತಾರೆ, ಒಂದು ವೈಕುಂಠ ಅಂತೆ, ಅಲ್ಲಿ ವಿಷ್ಣು ಇದಾನಂತೆ, ಅಲ್ಲಿ ಇವರೆಲ್ಲ ಹೋಗ್ತಾರಂತೆ, ಇವರೆಲ್ಲ ಹೇಗೆ ಈ ಶರೀರ ಹೋದ್ಮೇಲೆ ಹೇಗಿರ್ತಾರೆ ಅವನು, ಹೇಗೆ ಹೋಗ್ತಾನೆ ಅಲ್ಲಿಗೆ? ಸ್ವಲ್ಪ ಸಣ್ಣದಾಗಿ ಹೇಳಿದ ಹಾಗೆ ಚಿಕ್ಕದಾಗಿ. ಹೌದು. ಸ್ಥೂಲ ಶರೀರ ಹೋದ್ಮೇಲೆ ಸೂಕ್ಷ್ಮ ಶರೀರ ಗೋಚರ ಆಗೋದಿಲ್ಲ. ಹೌದು. ನಾವು ನಿದ್ರೆಯಲ್ಲೇ ನಮ್ಮ ಶರೀರ ಗೋಚರ ಆಗೋದಿಲ್ಲ. ಆ ಥರ ಇದೆ, ಅಷ್ಟು ಸೂಕ್ಷ್ಮ. ಆ ಗೋಚರವಾಗದೇ ಇರತಕ್ಕಂಥ ಶರೀರವನ್ನು ಇಟ್ಕೊಂಡು ಜೀವ ಅಂಥೇಳಿ ಅದಕ್ಕೆ ಚೈತನ್ಯ ಅಂತ ಹೇಳುವಾಗ ಗೊತ್ತಾಗಲ್ಲ ಅಂದರೆ ಈ ಬಿಟ್ಟೋದಾಗ ಏನು ಗೊತ್ತಾಗುತ್ತೆ? ಆದ್ದರಿಂದ ಅಲ್ಲಿ ಹೋಗ್ತಾರೆ, ಸ್ವರ್ಗದಲ್ಲಿ ಕೂತ್ಕೋತಾರೆ, ಸ್ವರ್ಗದಲ್ಲಿ ಮಲ್ಕೋತಾರೆ, ಅವ್ರ ಹತ್ರ ಇರ್ತಾರೆ. ಯಾವ ಸ್ವರ್ಗೂ ಇಲ್ಲ, ಇಲ್ಲ, ಗೆಲ್ತದೂ ಇಲ್ಲ, ಏನು ಯಾವುದೂ ಇಲ್ಲ. ಮುಸಲ್ಮಾನರು ಕುರಾನ್ನಲ್ಲಿ ಹೇಳ್ತಾರೆ, ಪ್ರಾಫೆಟ್ ಮೊಹಮ್ಮದ್ ಹೇಳಿದ್ದಾನೆ ಅಂತ, ಬೇರೆಯವ್ರ ಮೇಲೆ ಬಾಂಬ್ ಹಾಕಿ ಯಾರ್ಯಾರು ವಿಗ್ರಹಗಳನ್ನ ಆರಾಧಿಸ್ತಾರೋ ಅವ್ರನ್ನೆಲ್ಲ ಸಾಯಿಸಿ ಕೊಲೆ ಮಾಡಿದ ಮೇಲೆ ಸ್ವರ್ಗಕ್ಕೆ ಹೋಗ್ತೀಯಾ ನೀನು, ಈ ಸ್ವರ್ಗದಲ್ಲಿ ನಿಮಗೆ 72 ಜನ ಕನ್ಯೆಯರು ಕೊಡ್ತಾರೆ. ಅದು 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 ಮುಖ್ಯ. ಅವನು ಯಮನ ಹತ್ರ ನಚಿಕೇತ ಹೋದಾಗ ಅವ್ರ ಅಪ್ಪ ಸಿಟ್ಟು ಮಾಡ್ಕೊಂಡು ಕಳಿಸ್ಬಿಡ್ತಾನಲ್ಲ, ಹೋಗು ಅಂತ. ನಚಿಕೇತ ಉಪಾಖ್ಯಾನ ಅಂತಲೂ ಇದೆ, ಕಠೋಪನಿಷತ್ತಲ್ಲೂ ಬರುತ್ತೆ. ಆ ನಚಿಕೇತ ಅಲ್ಲಿ ಯಮನ ಹತ್ರ ಹೋದಾಗ ಅವನು ನಿಮಗೆ ಬೇಕಾದಷ್ಟು ಆಸು ಹುಟ್ಟಿಸ್ತಾನೆ ನಚಿಕೇತನಿಗೆ. ನಿನಗೆ ಏನು ಎಷ್ಟು 1000 ವರ್ಷ ಬದುಕಬೇಕು ಅಂತ ಇಷ್ಟ ಇದೆಯೋ ಅಷ್ಟು ಆಯಸ್ ಕೊಡ್ತೀನಿ ನಾನು ಅಂತ ಕೊಡ್ತೀನಿ. ನಿನಗೆ ಬೇಕಾಗಿರ್ತಕ್ಕಂಥ ಯಾವ ಯಾವ ವಸ್ತುಗಳಿದೆಯೋ ಅದಷ್ಟನ್ನು ಏನು ಬೇಕೋ ಯಾವಾಗ ಬೇಕೋ ಅಷ್ಟನ್ನು ಕೊಡ್ತೀನಿ ಅಂತ. ಅದಕ್ಕೆ ಕೊನೆಗೆ ನಚಿಕೇತ ಹೇಳೋದು, ತವೈವ ವಾಹ ತಮದೃತ್ತಗೀತೆ. ಸ್ವಾಮಿ ನೀವೇನೆಲ್ಲ ಹೇಳಿದ್ರಲ್ಲ ಎಲ್ಲ ತಾವೇ ಇಟ್ಕೊಳ್ಳಿ, ಎಲ್ಲ ತಾವೇ ಇಟ್ಕೊಳ್ಳಿ. ನಮಗೆ ಬೇಕಾಗಿರೋದು ಜ್ಞಾನ, ತಾವೇ ಇಟ್ಕೊಳ್ಳಿ. ಎಷ್ಟು 1000 ವರ್ಷ ಅಂದರೂ ಹೋಗ್ಲೇಬೇಕು. ಮತ್ತೆ ಹೌದು, 2000 ದಾರ ಹೇಳ್ಕೊಂಡಿದ್ದೀವಿ, ನೀವು ಹೋಗ್ಲೇಬೇಕು. ಹೌದು. ಯಾವಾಗ ಹುಟ್ಟು ಅಂತ ಆಯಿತು ಸಾವು ಉಂಟೇ ಉಂಟು. ಹೌದು. ಯಾವಾಗ ಗೋಚರ ಅಂತ ಆಯಿತು, ಅವಯವ ಅಂತ ಆಯಿತು, ನಿರವಯವ ಆಗಲೇಬೇಕು, ಉಂಟೇ ಉಂಟು. ಜಾತಸ್ಯ ಮರಣಂ ಧ್ರುವಂ, ಮಾತಾಡುವಾಗಿಲ್ವೇ ಇಲ್ಲ. ಜಾತಸ್ಯ ಮರಣಂ ಧ್ರುವಂ ಅಂತ. ಜಾತಸ್ಯ ಹಿ ಮೃತೋ, ಜಾತಸ್ಯ ಹಿ ಸತೋ ಮೃತ್ಯುನ ಏನೋ ಅದೇ ಅಲ್ಲಿ ಗೀತವಾಕ್ಯ ಅಂತ ಕಾಣುತ್ತಿದೆ. ಅದನ್ನು ಹುಟ್ಟಿದಾದ್ರೆ ಹೋಗೋದು ಉಂಟೆ ಉಂಟು, ಹೋದಾದರೂ ಹುಟ್ಟೋದು ಉಂಟೆ ಉಂಟು, ಎರಡೂ ಉಂಟು. ಒಂದಕ್ಕೊಂದು ಜೋಡಿ. ಒಂದ್ಸಲಿ ವೇದ ಹೇಳುವಾಗ ಒಬ್ಬ ಪ್ರಾಣ ಬಿಡಬೇಕಾಗಿದ್ದರೆ ಹೋಗಿ ಜೀವ ಅಂತ ಕರಿತೀವಲ್ಲ, ಆತ್ಮ ಅಲ್ಲ, ಆತ್ಮ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದು ಆ ಜೀವ ಅಂತ ಕರಿತೀವಲ್ಲ, ಅದು ಇನ್ನೊಂದು ಶರೀರಕ್ಕೆ ಹೋಗಬೇಕಾದ್ರೆ ಎಷ್ಟು ಕಾಲ ತೊಗೊಳುತ್ತೆ ಅಂತ ಕೇಳಿದ್ರೆ ಉಪನಿಷತ್ತಲ್ಲಿ ಹೇಳ್ತಾರೆ. ಇದರಲ್ಲಿ ಹುಲ್ಲಿನ ಮೇಲೆ ಒಂಥರ ಹುಳ ಇರುತ್ತೆ ಸಣ್ಣಕ್ಕೆ. ಹೌದು. ಅದಕ್ಕೇನೋ ಬರೀತಾರೆ, ಸಣ್ಣಕ್ಕೆ ಹಸಿರು ಬಣ್ಣದ್ದು, ಹಸಿರು ಬಣ್ಣ ಒಂಥರ ಬೂದು ಬಣ್ಣ ಏನೋ ಒಂಥರ ಇರುತ್ತೆ. ಅದು ಹುಲ್ಲಿನ ಮೇಲೂ ಇರುತ್ತೆ ಅದು. ಹೌದು. ಅದಕ್ಕೆ ಸೂರ್ಯನ ಕುದುರೆ ಅಂತ. ಸೂರ್ಯನ ಕುದುರೆ, ಗರುಡನ ಕುದುರೆ, ಇದೆಲ್ಲ ಸ್ವಲ್ಪ ಹಾರ ಥರ ಆಗುತ್ತೆ ಅದು. ಅಲ್ಲ, ಇದು ಹಾರುತ್ತೆ. ಇದರಿಂದ ಹಾರಲ್ಲ, ರೆಕ್ಕೆ ಇಲ್ಲ ಇದು. ಅದೇನು ಬರುತ್ತೆ ಅಂದರೆ ಹುಳ ಮೇಲಕ್ಕೆ ಹೇಳೋದೇ ಇಷ್ಟೇ ಮಾಡೋ ಕೆಲಸ. ಅದು ಹುಲ್ಲೇ ಮೊದಲೇ ತುಂಬ ತುಂಬ ಸುಲಭ. ಆ ಹುಲ್ಲು ಮೇಲೆ ಇರುತ್ತೆ, ಅದು ಆ ಹುಲ್ಲಿನ ತುದಿ ಇರುತ್ತೆ. ಅದು ಆ ಹುಲ್ಲಿನ ತುದಿಯನ್ನು ಬಿಡಬೇಕಾದ್ರೆ ಮುಂದಿನ ಹುಲ್ಲಿನ ತುದಿ ಅದಕ್ಕೆ ಸಿಗ್ಬೇಕಂತೆ. ಅದು ಸಿಕ್ಕದೆ ಅದನ್ನ ಹಿಡ್ಕೊಂಡು ಹೋಗುತ್ತೆ. ಹಾಗೆ ಜೀವ ಇಲ್ಲಿ ಹೋಗಬೇಕಾದ್ರೆ ಇನ್ನೊಂದು ಕಡೆ ಸೇರಿರ್ತಾನೆ. ನೋಡಿ ಎಷ್ಟು ಮಟ್ಟಿಗೆ ಹೇಳಿ ಯಾಕೆ ಗೊತ್ತಾಗುತ್ತೆ ಇದು. ಅದನ್ನು ಕಳ್ಕೋಬೇಕಾದ್ರೆ ಜ್ಞಾನದಿಂದಲೇ, ಜ್ಞಾನದಿಂದಲೂ ನೀನೇನು ತಿಳ್ಕೊಬೇಕವಾಗ ಈಗಲೇ ತಿಳ್ಕೊಂಡ್ರು ಆಯಿತು. ನನಗೆ ಹುಟ್ಟಿಲ್ಲ, ನನಗೆ ಸಾವಿಲ್ಲ, ಇದೆಲ್ಲ ಕೇವಲ ಕಾಲ್ಪನಿಕ ದೇಹಾದಿಗಳು,
ಬರುತ್ತೆ ಹೋಗುತ್ತೆ, ಇದು ನಾನಲ್ಲ ಅನ್ನೋ ಜ್ಞಾನ ನಿನಗೆ ಸ್ಥಿರವಾಗಿ ನಿಂತು ಬಿಟ್ಟರೆ ಎಲ್ಲೂ ಹೋಗಬೇಕಾಗೂ ಇಲ್ಲ, ಎಲ್ಲೂ ಬರಬೇಕಾಗೂ ಇಲ್ಲ, ಏನೂ ಮಾಡಬೇಕಾಗಿಲ್ಲ. ನಾವು ಈ ದೇಹವೇ ನಾನು ಅಂದ್ಕೊಂಡಿದ್ದೀವಿ, ದೇಹ ಹೋದಾಗ ಸತ್ತೋದ ಅಂತ. ಸಾಯಲ್ಲ. ಚೈತನ್ಯ ಎಂದೂ ಸಾಯಲ್ಲ, ಚೈತನ್ಯ ಎಂದೂ ಹೋಗಲ್ಲ. ಯಾಕೆಂದರೆ ನಿರವಯವಾದ ಸಾವಯವ ದ್ರವ್ಯ ಆದರೆ ಹೋಗುತ್ತೆ ಬರುತ್ತೆ, ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ, ವ್ಯತ್ಯಾಸ ಆಗುತ್ತೆ, ಎಲ್ಲ ಹೇಳಿ ಬರುತ್ತೆ. ನಿರವಯವ ದ್ರವ್ಯ ಆದರೆ ಅದು ಹೇಳಿಕೆ ಈ ಆಕಾಶ ಇಲ್ಲಿ ಬಂತು, ರೂಮ್ ಒಳಗೆ ಆಕಾಶ ಬಂತು ಅಂತ ಇಟ್ಕೊಳ್ಳಿ. ಹೇಗೆ ಬಂತು? ಬಂತೆ ಇದ್ದೇ ಬರಲಿಲ್ಲ. ನಾವು ಹೇಳೋದು ನೋಡ್ರಿ ನಮ್ಮ ರೂಮ್ ಎಷ್ಟು ಅಗಲಾಗಿದೆ, ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳೋದುಂಟು. ಹೌದು. ಆಕಾಶ ಈ ಗೋಡೆ ಬರೋಕ್ಕೂ ಮುಂಚೆಲೂ ಈ ಆಕಾಶ ಇತ್ತು, ಗೋಡೆ ಬಂದಮೇಲೂ ಇತ್ತು, ಗೋಡೆ ಹೋದ್ಮೇಲೂ ಇರುತ್ತೆ. ಆ ಥರ ಆತ್ಮ ಅಂತ ಬರೀತಾರೆ ಲೆಕ್ಕ. ಈಗ ಈಗ ಆಕಾಶವಾದರೂ ಹೇಳೋಕ್ಕೆ ಬರುತ್ತೆ ಇಷ್ಟು ಅಲ್ಲಿ ಒಳಗಿದ್ದಾನೆ ಅಂತ, ಅದು ಹೇಳೋಕ್ಕೆ ಬರಲ್ಲ. ಯಾಕೆಂದರೆ ನಿರವಯವ, ಕೇವಲ ಚೈತನ್ಯ ಸ್ವರೂಪ. ನೋಡಿ ಹೇಗಿದೆ. ಈ ಚಾರುವಾಕರು ಹಾಂ ಆತ್ಮನೇ ಕಾಲ್ಪನಿಕ ಅಂತಾರಲ್ಲ, ಹೌದು, ಈ ಆತ್ಮ ಅಂತ ನಾವು ಹೇಳೋ ಆತ್ಮನೇ ಇದು ನಿಮ್ಮ ಕಲ್ಪನೆ ಅಂದ್ಬಿಡ್ತಾರಲ್ಲ. ಅವರು ಹೆಸರೇನು ಹೇಳಿದ್ರ ಚಾರುವಾಕರು. ಹೌದು, ಚಾರು ವಾಕ್ ಅಂತ ಹೆಸರು. ಹಾಂ, ಕೇಳಕ್ಕೂ ತುಂಬ ಚೆನ್ನಾಗಿರುತ್ತೆ ಆ ಮಾತು, ಅಷ್ಟೆ ಅಷ್ಟೇ. ಹಾಂ, ಚಾರ್ವಾಕರು ಅಂದ್ರೆ ಅದೇ ಅರ್ಥ. ಹಾಂ, ಅವ್ರ ಮಾತು ಎಷ್ಟು ಚೆನ್ನಾಗಿದೆ. ಹಾಂ, ಈ ಶ್ರಾದ್ದಾದಿಗಳು ಮತ್ತು ಮದುವೆ ಇದೆಲ್ಲ ಪುರೋಹಿತರು ಎಲ್ಲ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಆ ಚಾರ್ವಾಕದಲ್ಲಿ ಏನು ಹೇಳಿದಾರೆ ಗೊತ್ತೇ? ಜೀವಿಕೆ ಅತಿ ಬೃಹಸ್ಪತಿ. ನೋಡಿ, ಬೃಹಸ್ಪತಿ ಶಬ್ದ ಹಾಕಿದೆ. ಇವೆಲ್ಲ ಅವ್ರ ಜೀವನಕ್ಕೋಸ್ಕರ ಮಾಡಿಕೊಂಡಿರತಕ್ಕಂಥ ಉಪಾಯಗಳು ಅಂತ ಮುಗಿದೆ. ಜೀವಿಕಾ ಇತಿ ಬೃಹಸ್ಪತಿ ಚಾರ್ವಾಕ ಮಧ್ಯದಲ್ಲಿ ಹೇಳ್ತಾರೆ ಅವರು. ಅದನ್ನ ಜೀವನಕ್ಕೋಸ್ಕರ ಮಾಡ್ಕೊಂಡಿರೋದು ಅಂತ. ಹೌದು, ಒಂದು ಕಲಶ ಇಡೋ ಅಟ್ಟೆ. ಏನು ಕಲಶ? ಚಂಬು, ಚಂಬೆಲೆ ಕಾಯಿ, ಕಾಯಿ ಮೇಲೆ ಸೊಪ್ಪು, ಮಾವಿನ ಸೊಪ್ಪು, ಆಮೇಲೆ ಅದು ನೀರು, ಆಯಿತು ಕಲಶ. ಕಲಶ ಅದು ಹೌದು ಕಲಶ ಅಂತ ಕಾಣ್ತಾ ಇದೆ. ಏನು ಕಲಶ ಅಂದರೆ ಪಾತ್ರೆ, ಇದು ತೆಂಗಿನಕಾಯಿ. ನಮಗೆ ಗೋಚರ ಆಗ್ತಾ ಇರೋದು ತೆಂಗಿನಕಾಯಿ ಮತ್ತು ಪಾತ್ರೆ, ಒಳಗೆ ಏನಿದೆ ನೀರು, ಆಯಿತು. ಆಮೇಲೆ ನೀವು ಏನು ಕರಿತಾ ಇದೆಯನ್ನ ಸತ್ಯನಾರಾಯಣ ಅಂತ ಬಂದ್ಬಿಟ್ಟ. ಏನು ಸತ್ಯನಾರಾಯಣ ಬಂದು ಕುತ್ಕೊಂಬಿಟ್ಟ ಬಂದು ಒಳಗಡೆ. ಕೇವಲ ಕಲ್ಪನೆ. ನೋಡಿ ಹೇಗಿದೆ. ನೀವು ಆ ಕಲ್ಪನೆ ಮಾಡಿದ್ರೆ ಪೂಜೆ ಮಾಡಲ್ಲ. ನೋಡಿ ಹಾಗೆ ಆ ಕಲ್ಪನೆ ಮಾಡದೆ ಹೋದರೆ ಪೂಜೆ ಮಾಡಲ್ಲ. ಮಾಡಲೇಬೇಕು ಕಲ್ಪನೆ. ಯಾವ ಕಲ್ಪನೆ ಅಂತ ಆಯಿತು ಸತ್ಯವಲ್ಲ. ತಿಳಿದ್ರಷ್ಟು ಬಿಟ್ಟರಷ್ಟು. ಆದರೆ ನಾನಾ ಥರ ಚೊಂಬಿಟ್ರು ಕಲ್ಸನೆ, ಲೋಟ ಇಟ್ಟರು ಕಲ್ಸನೆ, ಬಿಂದಿಗೆ ಇಟ್ಟರು ಕಲ್ಸನೆ, ಘಾಟ್ ಪಾತ್ರೆ ಇಟ್ಟರು ಕಲ್ಸನೆ, ಏನಿಟ್ಟರು ಕಲ್ಸನೆ. ಇರೋದು ಪಾತ್ರೆಗಳು ವ್ಯತ್ಯಾಸ ಆಯಿತು ಹೊರತು ಏನೂ ಇಲ್ಲ. ಕಲ್ಪನೆ, ಕಲ್ಪನೆಗೆ ಇದಿಲ್ಲ, ಲಿಮಿಟ್ ಇಲ್ಲ. ಕಲ್ಪನೆಗೆ ಯಾವತ್ತೂ ಲಿಮಿಟ್ ಇಲ್ಲ. ಎಷ್ಟು ಬೇಕಾದ್ರೂ ಕಲ್ಪನೆ ಮಾಡ್ಕೊಂಡು ಹೋಗ್ತಲೇ ಇರ್ಬೋದು. ಒಂದು ವಿಷಯದಲ್ಲ, ಯಾವ ವಿಷಯದಲ್ಲಿ ಬೇಕಾದ್ರೆ. ಈಗ ಹೇಳಿಲ್ವ ನೀವು ನ್ಯಾಯವಾದಿಗಳು ಕಲ್ಪನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಏನು ಮಾಡ್ಕೊಂಡು ಹೋಗ್ತಾರೆ ಲೆಕ್ಕ? ಅದೇ ಸರಿ, ಇದೇ ಸರಿ, ಇದೇ ಸರಿ ಮಾಡ್ಕೊಂಡು ಹೋಗ್ತಲೇ ಇದ್ದಾರೆ ಎಲ್ಲನೂ. ಅಂದರೆ ಚೈತನ್ಯ ಇರೋದ್ರಿಂದ ಆತ್ಮ ಇದೆ ಅಂತ ಹೇಳಿ. ಹೌದು ಹೌದು. ಹಾಂ, ಆತ್ಮಕ್ಕೆ ಇನ್ಯಾವುದು ಪುರಾವೆ ಕೊಡೋಕ್ಕಾಗಲ್ಲ. ಇಲ್ಲ ಇಲ್ಲ. ಅದಕ್ಕೆ ಅದು ಕಣ್ಣಿಗೆ ಕಾಣಿಸಲ್ಲ. ಇದೆ ನೋಡಿ ಹೇಗಿದೆ. ರೂಪಾದಿಗಳಿಲ್ಲ, ಆಕಾರಾದಿಗಳಿಲ್ಲ, ಏನೂ ಇಲ್ಲ. ಇದೆ, ಬಾಕಿದೆಲ್ಲ ಇಲ್ಲ. ಅದಕ್ಕೆ ರೂಪಾದಿಗಳು ಎಲ್ಲ ಇದೆ. ನೋಡಿ ಹೇಗೆ. ಯಾವ್ದು ಇಲ್ಲವೋ ಅದಕ್ಕೆಲ್ಲ ರೂಪಾದಿಗಳು ಅದೆಲ್ಲ ಉಂಟು. ಎಲ್ಲ ಕಲ್ಪನೆ, ಎಲ್ಲ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಇದು ಹಾಗಲ್ಲ ಇರೋದು. ಅದಿಲ್ಲದೆ ಹೋದರೆ ಇದು ಯಾವುದೂ ಇರಲ್ಲ. ಈ ಆಕಾಶ ಅನ್ನೋದು ಇಲ್ಲದೆ ಹೋದರೆ ಗೋಡೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಈ ಗೋಡೆ ಬರದೆ ಅದೇ ರೂಮು ಅಂತ ಹೇಳೋಕ್ಕಾಗೋದೇ ಇಲ್ಲ. ಗೋಡೆ ಬಂದರೆ ರೂಮು ಅಂತ ಹೇಳೋದು, ಇಲ್ಲಾಂದರೆ ಆಕಾಶವೇ ಪ್ರಕಾರ. ಅಷ್ಟು ವ್ಯಾಪಕ ಆತ್ಮ. ಯಚ್ಚಾಪ್ನೋತಿ ಯದಾ ದತ್ತೆ ವಿಷಯ ಇಹ.
ತಸ್ಮಾತ್ ಆತ್ಮೇತಿ ಗೀಯತೆ ಅಂತೇಳಿ ಒಂದು ಕಡೆ ಬರುತ್ತೆ ಜ್ಞಾಪಕ. ಒಂದು ಏನಾರು ಅವಾಗ ಒಂದು ಚಿರ್ಚಿರಿ ಯಾವುದೋ ಬೇರೆ ಬೇರೆ ಬರ್ತಾಯಿತ್ತು, ಎಲ್ಲ ಮರ್ತೋಯ್ತು. 35 ವರ್ಷ ಆಗೋಯ್ತು ನಾವು ಪಾಠ ಹೇಳೋದು ಬಿಟ್ಟು. ಇನ್ನೇನು ಬರುತ್ತೆ ಹೇಳಿ ಇವತ್ತು. ದೇಹ ನಶಿಸಿದ ಮೇಲೆ ಹಾಂ, ಆತ್ಮ ಇನ್ನೂ ಇರುತ್ತೆ, ಅದಕ್ಕೆ ಸಾವಿಲ್ಲ ಅಂತ ಹೇಳ್ತಾರಲ್ಲ. ಇಲ್ಲೇ ಇರುತ್ತೆ, ಈ ದೇಹಗಳು ಇರುತ್ತೆ ಅಂತಲ್ಲ, ಅಲ್ಲ, ಎಲ್ಲ ಕಡೆನೂ ಯಾವಾಗಲೂ ಇರುತ್ತಲ್ಲ. ಆಕಾಶ ಎಲ್ಲ ಕಡೆಯೂ ಯಾವಾಗಲೂ ಹೇಗಿರುತ್ತೋ ಹಾಗೆ ಆಕಾಶಕ್ಕಿಂತ ಮಿಗಿಲಾಗಿರ್ತಕ್ಕಂಥ ನಿರವಯವಾದ ವ್ಯಾಪಕವಾದ ವಸ್ತು ಆಗಿರ್ತಕ್ಕಂಥ ಆತ್ಮ ಇದ್ದೇ ಇರುತ್ತೆ. ಅವನನ್ನು ನೀವು ಜೀವ ಅಂತ ಕರಿಬೇಕು ಅಂದರೆ ಏನೋ ಒಂದು ಕೊಡಬೇಕಾಗಿ, ಇಲ್ಲೇ ಒಂದು ಜೀವ ಅಂತ ಕರೆಯೋಕ್ಕಾಗಲ್ವಲ್ಲ. ಜೀವಕ್ಕೆ ಒಂದು ದೇಹ ಬೇಕೇ ಬೇಕೇ ಬೇಕು. ಆದ್ದರಿಂದ ವ್ಯವಹಾರಕ್ಕೆಲ್ಲ ಇನ್ನೊಂದನ್ನು ನೀವು ಗಂಟು ಹಾಕಲೇಬೇಕು. ಗಂಟು ಹಾಕದೆ ಹೋದರೆ ಆಗಲ್ಲ. ಆತ್ಮನನ್ನು ನೀವು ಕರೆಯೋಕ್ಕೆ ಗಂಟು ಹಾಕಬೇಕಾಗಿಲ್ಲ. ತಿಳ್ಕೊಳ್ಳೋದಷ್ಟೇ. ಅವನ್ನು ನೀವೇನು ನಾಶ ಮಾಡೋಕ್ಕೂ ಆಗಲ್ಲ, ವ್ಯತ್ಯಾಸ ಮಾಡೋಕ್ಕೂ ಆಗಲ್ಲ, ಕಾಣಿಸೋದು ಇಲ್ಲ, ಎರಡೂ ಇಲ್ಲ. ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ವ್ಯದಿದಮುಪಾಸತೆ. ಯಾವುದನ್ನು ನೀನು ಕಿವಿಯಿಂದ ಕೇಳುವುದಕ್ಕಾಗುವುದಿಲ್ಲವೋ, ಆದರೆ ಯಾವುದರಿಂದ ಕಿವಿಯು ಕೇಳುತ್ತದೆಯೋ, ಎಲ್ಲ ಇಂದ್ರಿಯಕ್ಕೂ ಹಾಗೆ ಹೇಳಿ, ಒಂದರಲ್ಲ ಎಲ್ಲದಕ್ಕೂ ಹಾಗೆ ಹೇಳಿ. ದೃಷ್ಟಿಗೆ, ಶ್ರವಣಕ್ಕೆ, ಈ ಪ್ರತಿಯೊಂದು ಅದು ಕರ್ಮ ಇಂದ್ರಿಯ ಆಗಲಿ ಜ್ಞಾನೇಂದ್ರಿಯವಾಗಲಿ ಅವು ಕೆಲಸ ಮಾಡಬೇಕಾಗಿದ್ದರೆ ಸ್ವತಂತ್ರ ಇಲ್ಲ. ಅದಕ್ಕೆ ಚೇತನ ಇದ್ದರೆ ಮಾತ್ರ ಮಾಡೋದು, ಚೇತನ ಇಲ್ಲದ್ರೆ ಮಾಡೋದು. ಅದನ್ನು ಎಲ್ಲ ಕಡೆನೂ ಹೇಳ್ತಾರೆ, ಒಂದು ಕಡೆ ಅಲ್ಲ, ಒಂದೇ ಕಡೆ ಇಲ್ಲ, ಎಲ್ಲ. ನ ಚಕ್ಷುಷ ಹೇಳಿದ್ಮೇಲೆ ನ ಶ್ರೋತ್ರೇಣ ನ ಶೃಣೋತಿ ಏನ ಶ್ರೋತ್ರಮಿದಂ ಶ್ರುತಂ ತದೇವ ಬ್ರಹ್ಮತ್ವಂ ವಿದ್ಧಿ ಅಂದರು. ತುಂಬ ಅಷ್ಟಕ್ಕಿದ್ರೆ ಸಾಕಾಗಿತ್ತು. ನೇದಂ ವ್ಯದಿದಮುಪಾಸತೆ ನಿಷೇಧ ಮಾಡ್ತಾರೆ ಮುಂದೆ. ನೀನು ಯಾವುದೋ ಒಂದು ಎದುರು ಇಟ್ಕೊಂಡು ದೇವ್ರು ಅಂತ ಇದೆಯಲ್ಲ, ಅದಲ್ಲ, ಸುಸ್ಪಷ್ಟವಾಗಿ ಅದಲ್ಲ. ನೇದಂ ಯದಿದಂ ಉಪಾಸತೆ, ನೀನು ಎದುರು ಇಟ್ಕೊಂಡು ಉಪಾಸನೆ ಮಾಡಿ ದೇವರು ಅಂತ ಹೇಳ್ತಾ ಇದೆಯಲ್ಲ, ಅದಲ್ಲ, ಅದು ಬ್ರಹ್ಮವಲ್ಲ, ಅದು ಚೈತನ್ಯವಲ್ಲ, ಅದು ಆತ್ಮವಲ್ಲ. ಆದರೆ ಅದನ್ನು ಹೇಳಕ್ಕೆ ಯಾವುದು ಕೊಡ್ತಾ ಇದೆಯೋ ಅದನ್ನು ಆತ್ಮ ಅಂತ. ಹೆಚ್ಚಾಪ್ನೋತಿ ಇಲ್ಲ ಹೆಚ್ಚಾಸ್ತಿ ವಿಷಯಾನಿ. ಸರ್ವವ್ಯಾಪಕವು ತಾನು ಇದ್ದು ಎಲ್ಲ ಕವನ್ನು ತನ್ನ ಕಡೆಗೆ ಸೆಳೆಯತಕ್ಕಂಥದ್ದು ವಿಷಯಗಳನ್ನೆಲ್ಲ ಯಾವುದಾಗಿದ್ದು ಅದಕ್ಕೆ ಆತ್ಮ ಅಂತಲೂ ಏನೋ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಇವಾಗ ಕರ್ಮದ ಬಗ್ಗೆ ಹೇಳುವಾಗ ಹಾಂ, ಕರ್ಮ ಅನುಭವಿಸ್ಲೇಬೇಕು, ಕರ್ಮದಿಂದ ಬಿಡುಗಡೆ ಇಲ್ಲ ಹಾಂ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಕರ್ಮನ ಒಬ್ಬರು ಗೆಲ್ಲಬಹುದು ಅಥವಾ ಅದನ್ನು ಸಾಲ್ವ್ ಮಾಡ್ಕೋಬಹುದು ಅನ್ನೋದಕ್ಕೆ ಪೂಜೆ ಮಾಡಬಹುದು ಅಥವಾ ತಪಸ್ ಮಾಡಬಹುದು ಅಥವಾ ಮತ್ತೊಂದು ಕರ್ಮ ಆಯ್ತಲ್ಲ ಅಂತ, ಅದರಿಂದ ಕರ್ಮವನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ. ಅದು ಅಂದರೆ ಅಷ್ಟೊತ್ತಿನ ಆ ಕಡೆ ತಿರುಗಿದ್ದೆ ಈ ಕಡೆ ತಿರುಗಲಿಲ್ವಲ್ಲ, ಸೊ ನೀವು ಅಷ್ಟೊತ್ತಿಗೆ ಸಂಕಟ ಇಲ್ಲ, ಆ ಸಮಯದಲ್ಲಿ ಸಂಕಟ ಇಲ್ಲ. ನಿಮಗೆ ಪೂಜೆ ಮಾಡ್ತಾ ಕೂತಿದ್ದಾಗ ಸಂಕಟ ಇರಲ್ಲ, ಅಷ್ಟೇ ಹೊರತು ಹೊರಟಾಯ್ತು ಅಂತಲ್ಲ. ನೀವು ಪೂಜೆ ಮಾಡುವಾಗ ನಿಮಗೆ ಮನಸ್ಸು ಆ ಕಡೆ ಜ್ಞಾನ ಹೋಗ್ತದೆ, ಧ್ಯಾನ ಇದೇನು ಗೊತ್ತಾಗಲ್ಲ. ಈಗ ಮಾಡಿ ಮುಗಿಸ್ಕೊಂಡು ಕೂತ ಸಾಕಾಗೋಯ್ತಪ್ಪ ಸೊಂಟ ನೋವೋ ಅಂತ ಶುರು ಆಗಲ್ಲ, ಮಾಡಿ ಮುಗಿಸ್ಕೊಂಡು ಬಂದಮೇಲೆ. ಆದ್ದರಿಂದ ಕರ್ಮದಿಂದ ನಾನು ಓದ್ತಾ ಇದ್ದು ಒಂದು ಪುಸ್ತಕದಲ್ಲಿ ಒಬ್ಬರು ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ಅಮೇರಿಕಾದಲ್ಲಿದ್ದಾಗ ಒಬ್ಬಳು ಹೆಂಗಸ್ ಬಂದು ನನಗೆ ನನ್ನ ಮನೆಯಲ್ಲಿ ಭೂತ ಪಿಶಾಚಿ ಕಾಟಗಳಿದೆ, ನನಗೆ ಯಾವ ಥರ ಮನಃಶಾಂತಿ ಇಲ್ಲ, ನಾನು ಬಹಳ ತೊಂದರೆ ಅನುಭವಿಸ್ತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನೀನು ಅದನ್ನೆಲ್ಲ ಕಳ್ಕೊಳ್ಬೇಕಾದ್ರೆ ಅದನ್ನು ದೂರವಾಗಿಡಬೇಕಾದ್ರೆ ಒಳ್ಳೆ ಚಿಂತನೆ ಮಾಡು, ಮತ್ತು ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡು, ಮತ್ತು ದೇವ್ರ ಬಗ್ಗೆ ಇದು ಭಕ್ತಿ ಇಡು ಅಂತ ಹೇಳ್ತಾರಂತೆ. ಅಂದರೆ ಒಳ್ಳೆಯ ಚಿಂತನೆಯಿಂದ ಕೆಟ್ಟದನ್ನು ದೂರ ಮಾಡಬಹುದು. ನಿಮ್ಮ ಬಗ್ಗೆ ನಾನು ಒಳ್ಳೆ ಚಿಂತನೆ ಮಾಡಿದ್ರೆ ಬನ್ನಪ್ಪ ಇವನು ಅಂತ ಅಂದ್ಕೊಂಡ್ರೆ ಏನಾಯಿತು, ಆಯ್ತಲ್ಲ, ಅಷ್ಟೇ ಸಾಕು, ಇನ್ನೇನು ಬೇಡ, ಮುಗೀತು, ವ್ಯರ್ಥ. ಆವಾಗ ಒಳ್ಳೆ ಚಿಂತನೆ ಖಂಡಿತ ಬೇಡ ಅಂತ ಹೇಳಲ್ಲ, ಖಂಡಿತ ಬೇಡ ಅಂತ. ಆ ಒಳ್ಳೆ ಚಿಂತನೆ ಒಳಗೆ ನೀನು ಆಸೆ ಪಡಬಾರ್ದು, ಆವಾಗ ಅಲ್ಲಿಗೆ ಹೋಗ್ತೀಯ. ಅದು ಬಿಟ್ಟರು ಮತ್ತೆ ನಿನ್ನ ಜೀವನ ನಡೀತಾ ಇರುತ್ತೆ, ಅದಕ್ಕೇನಿಲ್ಲ. ಅದು ಮತ್ತೆ ಅದು ವ್ಯವಹಾರವೇ, ನನ್ನ ತಂಟೆ ಇಲ್ಲ, ಏನಿಲ್ಲ.
ನಿನ್ನ ವ್ಯವಹಾರದಲ್ಲಿ ಒಳ್ಳೆ ಚಿಂತನೆ ಮಾಡಿ, ಅದು ವ್ಯವಹಾರವೇ, ಚಿಂತನೆ ವ್ಯವಹಾರವೇ, ಎಲ್ಲ ಚಿಂತನೆಗಳು ವ್ಯವಹಾರವೇ. ಅದಕ್ಕೆ ಸರ್ವಲೌಕಿಕಶ್ಚ ವೈದಿಕಶ್ಚ ವ್ಯವಹಾರ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆಚಾರ್ಯರ ಮಾತು. ಸರ್ವಲೌಕಿಕಶ್ಚ ವೈದಿಕಶ್ಚ ವ್ಯವಹಾರ ಮಿಥ್ಯಾಜ್ಞಾನ ನಿಮಿತ್ತ. ಮಿಥ್ಯಾಜ್ಞಾನದಿಂದ ಬಂದದ್ದು, ಮಿಥ್ಯಾಜ್ಞಾನ ಅದಕ್ಕೆ ಕಾರಣ. ಎಲ್ಲ ವ್ಯವಹಾರಕ್ಕೇನು ಏನಂದರೆ ಇತರೇತರಸ್ಮಿನ್ ಅಧ್ಯಸ್ಯ, ಒಂದನ್ನು ಇನ್ನೊಂದರ ಮೇಲೆ ಆರೋಪ ಮಾಡಿ ವ್ಯವಹಾರ ಮಾಡೋದು. ಅಧ್ಯಸ್ಯ ಅಂತ ಬಿಡೋದು. ಅಧ್ಯಸ್ಯ ಅಂದರೆ ಆರೋಪ ಮಾಡೋದು ಅಂತ ಅರ್ಥ. ಆರೋಪ ಮಾಡೋದು. ಹೌದೌದು. ಅಧ್ಯಾಸ, ಅದಕ್ಕೆ ಅಧ್ಯಾಸ ಭಾಷ್ಯ ಅಂತ ಹೇಳಿದ್ವಿ, ಅದಕ್ಕೆ ಅಧ್ಯಸ್ಥ ಅಂತ ಹೇಳೋದು. ಆರೋಪ ಮಾಡೋದು ಅಂದ್ರೆ ಒಂದೇ, ಅಧ್ಯಸ್ಥ ಅಂತ ಹೇಳೋದು. ಅದನ್ನು ಮೊದಲು ಶಂಕರಾಚಾರ್ಯರು ಕೊಟ್ಟಿದ್ದ ಇದು ಅಧ್ಯಸ್ಯ ಅನ್ನೋದು. ಅದನ್ನು ಮೊದಲು ಶಂಕರಾಚಾರ್ಯರೇ ಹೇಳಿದ್ದ ಅಥವಾ ಅದಕ್ಕೆ ಮೊದಲು ಇತ್ತು ಅಂತ ಈ ಐಡಿಯಾ? ಈ ಐಡಿಯಾ ಉಪನಿಷತ್ತಲ್ಲಿ ಎಲ್ಲ ಕಡೆ ಬರುತ್ತೆ. ಅವ್ರ ಆಚಾರ್ಯರು ಅದನ್ನ ಶ್ಲೋಕದಲ್ಲಿ ಕೊಟ್ಟರು ಅಷ್ಟೇ. ಕೊಟ್ಟರು. ಈ ಇದನ್ನು ಮಾಡಿದ್ವಿ ಭಗವದ್ಗೀತೆಯನ್ನು ಆಚಾರ್ಯರೇ ಹೇಳಿರೋ ಮಾತು ಅಂತ ಬರೆದಿದ್ದಾರಲ್ಲ. ಭಗವದ್ಗೀತೆ ಮತ್ತು ಗೀತೆಯಲ್ಲಿ ಬರತಕ್ಕಂಥ ವಿಷಯ ಕೃಷ್ಣಾರ್ಜುನ ಸಂವಾದ ಅಂತಲೇ ಸ್ಪಷ್ಟವಾಗಿ ಬರೆದಿದ್ದಾರೆ. ಕೃಷ್ಣಾರ್ಜುನ ಸಂವಾದೇ ಅಂತೆಲ್ಲ ಬರೆದಿರ್ತಕ್ಕಂಥ ಬರೆದುಬಿಟ್ಟು ಅದನ್ನು ಕೃಷ್ಣ ಸಂವಾದ ಅಂತ ಆದರೂ ಅದಕ್ಕೆ ಆಚಾರ್ಯರು ಬರೀತಾರೆ, ಈ ಕೃಷ್ಣಾರ್ಜುನ ವಾದ ಸಂವಾದಗಳು ಏನು ಇದೆಯೋ ಅದನ್ನು ಶಂಕರರು 700 ಶ್ಲೋಕಗಳಿಂದ ಕಟ್ಟಿ ಹಾಕಿ ಕೂರಿಸಿದ್ದಾರೆ. ಹಾಗೆ ಅವರಿಬ್ಬರು ಮಾತಾಡಿದ್ರೆ ಮಾತಿನಲ್ಲಿ ಇಟ್ಟಿಲ್ಲ, ಅಲ್ಲಿ ಶ್ಲೋಕ ರೂಪದಲ್ಲಿ ಇಟ್ಟಿದ್ದಾರೆ. ಮಾತು ರೂಪದಲ್ಲಿ ಇಟ್ಟರೆ ವ್ಯತ್ಯಾಸ ಆಗ್ಬಿಡುತ್ತೆ, ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಶ್ಲೋಕ ರೂಪದಲ್ಲಿ ಇಟ್ಟರೆ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಅವರಿಬ್ಬರು ಪರಸ್ಪರ ಮಾತನಾಡಿ ವಿಷಯಗಳನ್ನು ಹೇಗೆ ತೀರ್ಮಾನ ಮಾಡಿಕೊಂಡ್ರು, ಹೇಗೆ ತೀರ್ಮಾನ ಮಾಡಿಸಿದ ಎಂಬತಕ್ಕಂಥ ಅಂಶಗಳು ಏನೇನಿದೆ, ಅದು ಯಾವ ವಿಷಯನಾರೇ ಆಗಿರಲಿ ಅದೆಲ್ಲವನ್ನೂ ಕೂಡ ಶಂಕರಾಚಾರ್ಯರು 700 ಶ್ಲೋಕಗಳಿಂದ ಗೀತೆಯಾಗಿ ಶ್ಲೋಕವನ್ನಾಗಿ ಇಟ್ಟಿದ್ದಾರೆ. ಶಂಕರಾಚಾರ್ಯ ಅಲ್ಲ, ಇವರು ವ್ಯಾಸರು ಹಾಗೆ ಮಾಡಿದ್ದಾರೆ ಅಂತ ಶಂಕರಾಚಾರ್ಯರ ಮಾತು. ಶಂಕರಾಚಾರ್ಯ ಭಗವಾನ್ ವ್ಯಾಸ ಅಂತಲೇ ಬರೀತಾರೆ. ವ್ಯಾಸನ ಮಾತ್ರ ಭಗವಾನ್ ಅಂತ ಭಗವತ್ ಶಬ್ದ ಹೇಳ್ತಾರೆ, ಇನ್ನು ಯಾರಿಗೂ ಭಗವತ್ ಶಬ್ದ ಹೇಳಲ್ಲ. ಭಗವಾನ್ ವ್ಯಾಸ ಮಹಾಪುರುಷ. ಏನು ಮಾಡ್ತೀರಾ, ಎಲ್ಲ ನಮಗೆ ಸಮಸ್ತ ವಿಧವಾಗಿರತಕ್ಕಂಥ ಈ ವೈದಿಕ ಸಂಬಂಧವಾದ ಸಾಹಿತ್ಯ ಏನಿದೆ ಎಲ್ಲ ಮೂಲವೂ ಅವನೇ ವ್ಯಾಸನ. ಅದು ಎಲ್ಲಿದ್ನೋ, ಅದು ಯಾಕೆ ಕೊಟ್ಟನೋ, ಅದು ಯಾರು ತಿಳ್ಕೊಂಡ್ರು, ಅದು ಯಾರು ಬರೆದ್ರು ಅಂತೂ ನಮಗಂತೂ ಇವತ್ತು ಸಿಗ್ತಾ ಇದೆ. ನೋಡಿ ಆಗಿದೆ. ಮಾಧ್ವರು ವ್ಯಾಸರಿಗೆ ಬಹಳ ಗೌರವ ಭಕ್ತಿ ತೋರಿಸ್ತಾರೆ. ವ್ಯಾಸರಾಯರ ಮಠ ಊಟ ಹೊಟ್ಟೆ ತಿಂದುಬಿಟ್ಟು ಇಷ್ಟಪ್ಪ ಹೊಟ್ಟೆ ಅದಕ್ಕೆ ಬೆಲೆ ಕೊಡ್ತಾರೆ. ವ್ಯಾಸರಾಯರ ಮಠ ಅಂದರೆ ಹಾಗೆ ಬರೋದು. ರಾಘವೇಂದ್ರ ಮಠ, ವ್ಯಾಸರಾಯರ ಮಠ ಎಲ್ಲ ಯಾವ ಮಠಗಳು. ಮಧ್ವಾಚಾರ್ಯರಿಗೆ ವ್ಯಾಸರೇ ಹೇಳಿದ್ರು ಅಂತಾರೆ ಅವರು. ಮಧ್ವಾಚಾರ್ಯರಿಗೆ ಡೈರೆಕ್ಟು ವ್ಯಾಸರೇ ಹೇಳಿದ್ದು. ನೀವು ಅಲ್ಲ, ಅಲ್ಲಿವರೆಗೆ ಹೋಗ್ತೀರಾ ನೀವು. ಈ ಮಧ್ವಾಚಾರ್ಯ ರೀಚ್ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು. ಅದೇನೋ ಇದೆ, ಅದು ನದಿ ದಡದಲ್ಲಿ ಅದೇ ಎಂತಪ್ಪ ಅದ್ರ ಹೆಸರು, ರಾಘವೇಂದ್ರ ಸ್ವಾಮಿಗಳ ಮಠ ಇದೆಯಲ್ಲ. ಅಲ್ಲ ನದಿ ಅಲ್ಲ, ಮಂತ್ರಾಲಯ. ಅದು ಬರಬೇಕು, ಅದೇ ಹೆಸರು. ಮಂತ್ರಾಲಯದಲ್ಲಿ ಇರತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಇವತ್ತು ದೊಡ್ಡ ಒಂದು ಕೆಳಗಡೆ ಗುಂಡಿ ತೊಳ್ಬಿಟ್ಟು ಹಗೆ ಅಂತೇನು ಹಗೆ ಊದು ಮಾಡ್ತಾರಲ್ಲ, ಹಾಗೆ ಮಾಡಿಬಿಟ್ಟಿದ್ದಾರಂತೆ. ಅಲ್ಲಿ ವ್ಯಾಸರಿದಾರಂತೆ, ಅಲ್ಲಿ ಶ್ರೀಮಾನ್ ಶ್ರೀ ರಾಘವೇಂದ್ರ ಸ್ವಾಮಿಗಳಿದಾರಂತೆ, ಇವರು ಉಪದೇಶ ಮಾಡ್ತಾ ಇದ್ದಾರಂತೆ, ಅವ್ರು ಕೇಳ್ತಾ ಇದ್ದಾರಂತೆ. ಇದು ಕಥೆ ನೋಡಿ, ಯೋಚನೆ ಮಾಡಿ. ಅದರಲ್ಲಿ ಕಥೆಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಅವ್ರ ಜೀವ ಇದ್ದಾಗೆ ಒಳಗಡೆ ಹಾಕ್ಬಿಟ್ರು. ಯಾಕೆಂದರೆ ಅವ್ರಿಗೆ ಇನ್ನು ಪಾಠ ಕೇಳಬೇಕಾದ್ರೆ ಹೋಗಿರಬಾರ್ದಲ್ಲ. ನೋಡಿ ಹಾಗೆ ಅಂತ ಹಾಗೆ ಹೇಳ್ತಾರೆ. ಅಂದರೆ ಇವರೇ ಸಾಯಿಸಿದ್ರು ಅಂತ ಹೇಳ್ತಾರೆ. ಜೀವ ಇದ್ದಕ್ಕೆ ಹಾಕಿದ್ರೆ ಇವರೇ ಸಾಯಿಸಿದ್ರು ಅಂತ. ಇವತ್ತು ಪಾಠ ಹೇಳ್ತಾ ಇದ್ದಾರಂತೆ, ಅವ್ರು ಕೇಳ್ತಾ ಇದ್ದಾರೆ. ಏನು ಕಥೆ ಇವರೇ, ಅದನ್ನು ದೊಡ್ಡ ಪುಸ್ತಕ ಬರೆಯೋದು, ಅದನ್ನು ಇದು ವಿಸ್ತಾರವಾಗಿ ಮಾಡೋದು. ಓಹೋ, ಇವಾಗ ಅದು ಯಾವ ಜಾಗದಲ್ಲಿ ಹೇಳ್ತಾರೆ, ಯಾವ ಹೇಳ್ತಾ ಇದ್ದಾರೆ, ಅದು ಸ್ವಲ್ಪ ತೆಗೆದುಬಿಟ್ಟು ಒಳಗಡೆ ನೋಡಿ ಹೋಗಿ ಹೋಗ್ತಾರೆ. ಈ ವೈಚಾರಿಕರು ಒಬ್ಬರು ವ್ಯಾಸರು ಇರಲಿಲ್ಲ, 2-3 ಜನ ಇದ್ರು ಅಂತ ಅದೊಂದು ಅಂತಂದ್ರೆ ಮಾತೇ ಇಲ್ಲ. ಕಾಳಿದಾಸನೇ ಎಷ್ಟೋ ಜನ ಅಂತಾರೆ, ಕಾಳಿದಾಸನು ಒಬ್ಬನೇ ಅಲ್ಲ ಅಂತಾರೆ.
ಯಾಕೆಂದರೆ ಮಹಾಭಾರತ ಬರೆದಿದ್ದು ವ್ಯಾಸರು ಬೇರೆ, ಆಮೇಲೆ ವೇದ ವ್ಯಾಸರು ಬೇರೆ, ವ್ಯಾಸರು 4 ವೇದಗಳಾಗಿ ಭಾಗ ಮಾಡಿದವರು ಅಂತ. ಅದಕ್ಕೆ ಹೇಳಿದ್ದು ಈ ಪರಿಶೋಧಕರ ಕೈ ಸಿಕ್ಕಿಬಿಟ್ರೆ, ವಿಚಾರಕರ ಕೈ ಸಿಕ್ಕಿಬಿಟ್ರೆ ಏನು ಬೆಳೆಯುತ್ತೆ, ಏನು ಅವ್ರಿಗೆ ನಿಶ್ಚಿತವಾದ ಜ್ಞಾನ ಇಲ್ಲ. ಅವ್ರು ಹೇಳಿದ್ದೇ ನಿಶ್ಚಿತ. ಹಾಗೆ ಅದು ಎಲ್ಲರೂ ಒಂದೇ ಥರ ಹೇಳ್ತಾರಾ? ಅದಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳಿ. ಅದು ಹೇಳಿ, ಏನೋ ಒಂದೇ ಥರ ಎಲ್ಲರೂ ಎಲ್ಲ ನಿಶ್ಚಿತವಾದ ಜ್ಞಾನ ಹೀಗೆ ಅಂತ ಯಾರು ಹೇಳ್ತಾರಾ? ಇಲ್ಲ, ಆಗಿಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಬೇಕಾದ್ರೂ ಹೇಳಿದಾರೆ ಮಾಡಿ, ನಿಶ್ಚಿತವಾದ ಜ್ಞಾನ ಉಪನಿಷತ್ತಲ್ಲಿ ಒಂದೇ ಥರ, ವ್ಯತ್ಯಾಸ ಇಲ್ಲ. ಏನು ಎಲ್ಲಿ ಯಾವ ಉಪನಿಷತ್ತು ಬೇಕಾದ್ರೂ ತಗೊಳ್ಳಿ, ಒಂದೇ ಥರ, ವ್ಯತ್ಯಾಸ ಇಲ್ಲ. ಆ ಥರ ಎಲ್ಲಿ ಹೇಳಿ ನೋಡೋಣ, ಯಾರೋ ಒಬ್ಬರು ಹೇಳಿ. ಈ ಹುಟ್ಟು ಸಾವುಗಳು ಎಲ್ಲ ಏನೋ ನಿಯಮದಲ್ಲಿ ನಡೀತಾ ಇದೆ ಅನ್ಸುತ್ತಾ? ಎಲ್ಲವೂ ಭ್ರಮಾಲೋಕ ಅಷ್ಟೇ, ಬೇರೆ ಏನಿಲ್ಲ. ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಆಗಿದ್ದೀವಿ. ಈಗ ಸತ್ತ ಮೇಲೆ ತಿಥಿಗಳೆಲ್ಲ ಮಾಡಿದ್ರು ಏನು ತೊಂದರೆ ಇಲ್ಲ? ಖಂಡಿತ ಇಲ್ಲ, ಏನು ಆಗಲ್ಲ. ಅದು ಅಷ್ಟೇ. ಅದನ್ನೇ ಜೀವಿಕೆ ಬೃಹಸ್ಪತಿ ಅನ್ನೋದು ಅದನ್ನು ಇಟ್ಕೊಂಡು ಹೇಳೋದು. ಬ್ರಾಹ್ಮಣರು ತಾವು ಜೀವನ ಮಾಡೋಕ್ಕೋಸ್ಕರ ಅವ್ರ ಹಿಂದೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಈ ಪುರೋಹಿತ್ಯ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ತಾಯಿದ್ರು, ಅದಕ್ಕೆ ಇದೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನನ್ನ ಮಾತು ಅಲ್ಲ, ಅವ್ರ ಮಾತು ಅಲ್ಲ. ಮಧುಸೂದನ ಸರಸ್ವತಿಗಳು ಸರ್ವದರ್ಶನ ಸಂಗ್ರಹ ಅಂತೆಲ್ಲ ಏನೋ ಬರೆದಿರೋದು. ಅದರಲ್ಲಿ ಈ 6 ದರ್ಶನ, ಆಸ್ತಿಕ ದರ್ಶನ, ನಾಸ್ತಿಕ ದರ್ಶನ ಅಂತ ಅದನ್ನು ವಿಭಾಗ ಮಾಡಿದ್ದಾರೆ. ಈ ಆಸ್ತಿಕ ದರ್ಶನದಲ್ಲಿ ಈ 6 ಸಾಂಖ್ಯಯೋಗ ಮತ್ತು ನ್ಯಾಯ ವೈಶೇಷಿಕ, ಪೂರ್ವಮೀಮಾಂಸೆ, ಉತ್ತರಮೀಮಾಂಸೆ, ಇದು ಆಸ್ತಿಕ ದರ್ಶನ. ಆಸ್ತಿಕ ದರ್ಶನಕ್ಕೂ ನಾಸ್ತಿಕ ದರ್ಶನಕ್ಕೂ ಏನು ವ್ಯತ್ಯಾಸ ಅಂದರೆ, ವೇದವನ್ನು ಒಪ್ಪಿ ದೇವರನ್ನು ಒಪ್ಪೋರು ಆಸ್ತಿಕರು ಅಂತ ಅಂತಾರೆ. ದೇವರು ಅಂತಾರೆ ಅದು ಆತ್ಮ ಅಂತ, ಅಲ್ಲಿ ಅದಾಗಲಿ ಅದನ್ನು ಒಪ್ತಾರೆ. ಅದಿಲ್ಲ ಅಂತ ಹೇಳೋರು ನಾಸ್ತಿಕರು. ಅದು ಬೌದ್ಧರು 4, ಒಂದು ಜೈನ, ಒಂದು ಚಾರ್ವಾಕ. ಆದರೆ ಜೈನರು ಆತ್ಮದಲ್ಲಿ ನಂಬಿಕೆ ಇಟ್ಟಿದ್ದಾರಲ್ವ? ನೀವು ಹೇಳಿದ್ರಿ ಅವರ ಆತ್ಮದ ಬಗ್ಗೆ ಇರೋ ಒಂದು ಐಡಿಯಾ ಬೇರೆದು ಅಂತ. ಆನೆಗೆ ದೊಡ್ಡದಾಗಿರುತ್ತದೆ ಆತ್ಮ, ಇರುವೆಗೆ ಚಿಕ್ಕದಾಗಿರುತ್ತೆ ಅಂತ, ಆ ಥರ ಅಂತ. ಅದೇ ಜಾಗ ಪ್ರಾಣಿ ಆಗಿರುತ್ತೆ, ಆತ್ಮ ಅಷ್ಟೇ ಇರುತ್ತೆ. ಎಲ್ಲರೂ ನಗಬೇಕು ಅಲ್ಲಿ. ಇಲ್ಲಿ ಸಣ್ಣ ಉದಾಹರಣೆ, ಈ ಲೈಟ್ ಅಷ್ಟು ಉದ್ದಾಗಿದೆಯಾ? ಕರೆಂಟ್ ಅಷ್ಟು ಉದ್ದಾಗಿದೆಯಾ? ಇಲ್ಲ. ನೋಡಿ, ಕರೆಂಟಿಂದ ಲೈಟ್ ಉರಿತಾ ಇರೋದು. ಲೈಟ್ ಶಬ್ದ ಇದೆಯಲ್ಲ, ಪದಾರ್ಥ ಅದು ಉದ್ದಾಗಿದೆ, ಕರೆಂಟ್ ಉದ್ದಾಗಿಲ್ಲ. ಅದು ಯಾವಾಗ ಒಂದೇ ಥರ ಇರುತ್ತೆ. ದೊಡ್ಡದು ಹಾಕಿ, ಚಿಕ್ಕದಾಕಿ, ದಪ್ಪದಾಕಿ, ತುಂಬ ಬೆಳಕು ಕೊಡೋದಾಗಿ, ಸಣ್ಣದಾಗಿ, 100 ಸಣ್ಣದಾಗಿ ಅದು ಹಾಕಿ ಏನಾರು ಹಾಕಿ ನೀವು, ಅದೇನು ವ್ಯತ್ಯಾಸ ಆಗಲ್ಲ. ಇದಕ್ಕೆ ಮೇಲೆ ಕಾಣೋದು ಮಾತ್ರ ಎಲ್ಲ ವ್ಯತ್ಯಾಸ. ನೀವು ಅದನ್ನೇ ಪ್ರಧಾನ ಮಾಡಿಕೊಂಡ್ರೆ ಏನಾದ, ನೀವು ಸತ್ಯ ತಿಳ್ಕೊಂಡಾಗ ಆಯಿತಾ? ಇಲ್ಲ, ಆಫ್ ಮಾಡಿಬಿಟ್ರೆ ಕತ್ತು ಮುಗ್ದು ಮಾತಾಡ ಕಾಣುತ್ತೆ ನಿಮಗೆ, ಅದು ಕಾಣಿಸುತ್ತೆ. ಇವನ್ನು ಆ ವೈರ್ ಒಳಗಿರೋ ಆ ತಂತಿನೂ ನಮಗೆ ಮುಟ್ಟಕ್ಕೂ ಆಗಲ್ಲ, ಕಾಣಿಸೋದು. ಅಂದರೆ ಲೋಕ ವ್ಯವಹಾರದಲ್ಲೇ ಇಷ್ಟಿರುವಾಗ ಇನ್ನು ಪಾರಮಾರ್ಥಿಕ ವ್ಯವಹಾರ ಎಷ್ಟು ಸೂಕ್ಷ್ಮವಾಗಿರಬೇಕು. ಅದಕ್ಕೆ ಬಹಳ ಸೂಕ್ಷ್ಮ ಅಂತ ಹೇಳಿದ್ರು. ಸೂಕ್ಷ್ಮತರಂ ಜ್ಞೇಯಂ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಸೂಕ್ಷ್ಮಕ್ಕಿಂತಲೂ ಅದು ಸೂಕ್ಷ್ಮ ಅಂಥ ಪರಮಾತ್ಮನ ತಿಳಿ. ಆ ತಿಳಿಯೋ ಯೋಗ್ಯತೆ ಮನಸ್ಸಿಗೆ ಶಂಕರ ಯಾವಾಗಲೂ ಅಂಟ್ಕೊಂಡಿರಲಿ ಇದಕ್ಕೆ ಶಿವಸಂಕಲ್ಪದಲ್ಲಿ ಹೇಳ್ತಕ್ಕಂಥದ್ದುಂಟು. ಸಾಮಾನ್ಯವಾಗಿ ನಮ್ಮಲ್ಲಿ ನನಗೆ 23 ಜನ ಶಿಷ್ಯರು ಬರ್ತಾಯಿದ್ರು. ಅದು ಯಾರು ಈ ರೀತಿ ಪ್ರಶ್ನೆ ಮಾಡ್ತಾ ಇರಲ್ಲ. ಆಮೇಲೆ ತಿಳ್ಕೊಳ್ಳೋಕ್ಕೂ ಅವ್ರಿಗೆ ಇದಿಲ್ಲ, ಆಸಕ್ತಿ ಇಲ್ಲ. ಯಾವುದು ಪಾಠ ಮುಂದೆ ಸಾಕು ಓಡೋಗೋಣ ಅಂತ ಮಾತಾಡೋದು. ನೀವೊಬ್ಬರೇ ಆಮೇಲೆ ನೀವು ಬೇರೆ ಉದಾಹರಣೆ ಹೇಳ್ತೀರಿ, ಹೇಳ್ಬಿಟ್ಟು ಇಲ್ಲಿ ಹೇಳಿದ್ರೆ ಅಲ್ಲಿ ಹೇಳಿದ್ರೆ ಅಂತ ಅದನ್ನು ನೋಡ್ತೀರಿ. ಅವ್ರು ಯಾರು ಕೇಳಬೇಡಿ ಮಾತಾಡೋದು, ಯಾಕೆ ನಂದೇ ಸರಿ ಅಷ್ಟೇ ಮುಗಿದಕ್ಕೆ. ಏನು ಮಾಡೋದು, ನನಗೆ ಅನುಮಾನಗಳು ಜಾಸ್ತಿ. ಅನುಮಾನಕ್ಕೆ ಎಲ್ಲ ಅರ್ಥ ಹೇಳ್ತಾರೆ. ಈ ಅನುಮಾನಗಳು ಬಂದಷ್ಟು ವಿಚಾರ ಬಂದಷ್ಟು ವಿಚಾರ ಮಥನ ನಡೆಯುತ್ತೆ. ವಿಚಾರ ಮಥನ ಆದಾಗ ಯಾವುದೋ ಒಂದು ನಿರ್ಣಯಕ್ಕೆ ಬರ್ತೀವಿ. ಅದರಿಂದ ಅನುಮಾನ ಕೆಟ್ಟದು ಅಂತೇನಲ್ಲ. ಆದರೆ ಅನುಮಾನ ಯಾವಾಗ ಇದ್ದು ಬಿಟ್ರೆ ಅದರಷ್ಟು ಕೆಟ್ಟದಿಂದ ಯಾವುದೂ ಇಲ್ಲ. ಅದು ನೀವು ಹೇಳೋದು ಲೌಕಿಕದಲ್ಲಿ ಅನುಮಾನ ಪಟ್ಟರೆ ಅದಕ್ಕೆ ಕೊನೆ ಇಲ್ಲ. ನೀವು ಹೇಳೋದು
ವೇದಾಂತದಲ್ಲಿ ಅನುಮಾನ ಬೇರೆ, ಅದು ಬೇರೆ. ಅದು ಬೇರೆ. ಅದನ್ನು ಆಶ್ರಿತ ಬಂದಿರತಕ್ಕಂಥ ಆಶ್ರಿತ ಯಾವ ಸತ್ಯ ಇದೆಯೋ ಆ ಸತ್ಯವನ್ನು ತಿಳಿಯುವುದಕ್ಕೋಸ್ಕರವಾಗಿ ಏನೋ ಒಂದು ಮಾರ್ಗ ನಾವು ಹೇಳ್ತಾ ಇದ್ದೇವೆಯೋ ಅಲ್ಲಿ ಬರಬೇಕು, ಅಲ್ಲಿ ಅನುಮಾನ ಬರಬೇಕು. ಅಲ್ಲೂ ಇಲ್ಲಾದ್ರೆ 18 ಅಧ್ಯಾಯ ಆಯಿತು ಸುಮ್ಮನೆ. ಈ ಅನುಮಾನ ಪ್ರಮಾಣಕ್ಕೆ ಸಂಬಂಧ ಆಗುತ್ತೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ 4 ಪ್ರಮಾಣಗಳು. ವೇದಾಂತಿಗಳು 6 ಅಂತಾರೆ. ಅನುಪಲಬ್ಧಿ ಇನ್ನೊಂದೇನು ಹೇಳ್ತಾರೆ, ಮರ್ತದೆ ನನಗೆ, ಅವ್ರು 6 ಹೇಳ್ತಾರೆ. ಇವರು ಬಾಕಿಯವರೆಲ್ಲ 4. ಇವರು ಚಾರ್ವಾಕರು ಒಂದೇ, ಪ್ರತ್ಯಕ್ಷ ಮಾತ್ರ. ಇಂದ್ರಿಯ ಗೋಚರವಾಯ್ತಾ? ಇದೆ ಇದೆ, ಇಲ್ಲ ಇಲ್ಲ ಇಲ್ಲ. ಈ ಲಂಡನ್ ಇದೆಯಾ ಇಲ್ಲ ನಮಗೆ ಗೊತ್ತಿಲ್ಲ. ನಾವು ಹೋಗಿ ನೋಡಿದ್ರೆ ಒಪ್ಕೊಳ್ತೀವಿ. ಹೌದು ಹೌದು, ಇಲ್ದಿದ್ರೆ ಒಪ್ಕೊಳ್ಳೋದು ಇಲ್ಲ. ಯಾಕೆ ಇನ್ನೊಬ್ರು ಹೇಳಿದ್ದಾಯ್ತದು, ಹೌದು. ಅದು ಶಬ್ದ ಒಪ್ಕೊಳ್ಳೋದಿಲ್ಲ, ಶಬ್ದ ಪ್ರಮಾಣ ಅಂತ ಒಪ್ಕೊಳ್ಳೋದಿಲ್ಲ. ಅದು ಪ್ರತ್ಯಕ್ಷ ಪ್ರಮಾಣ. ಅದರಿಂದ ಈ ಪಕ್ಕದ ಮನೆ ಇದೆಯೋ ಇಲ್ವೋ ಅನ್ನೋದಕ್ಕೂ ನಮಗೆ ತೀರ್ಮಾನ ಮಾಡೋಕ್ಕಾಗಲ್ಲ. ಆ ಥರ ಇದೆ. ಅದೇ ಇವಾಗ ಕಾಂಗ್ರೆಸ್ನವರೆಲ್ಲ ಏರೋಪ್ಲೇನ್ನಲ್ಲಿ ಬಾಂಬ್ ಹಾಕಿದ್ರು ಅಂದರು, ನೀವು ಹೋಗಿ ನೋಡಿದ್ರಾ ಎಷ್ಟು ಹೆಣ ಇತ್ತು, ಯಾರು ಅಲ್ಲಿ ಏನು ಬಾಂಬ್ ಹಾಕಿರೋದು ಮನೆ ಮೇಲೆ ಹಾಕಿಲ್ಲ, ಗುಡ್ಡದ ಮೇಲೆ ಹಾಕಿದ್ದಾರೆ ಅಂತೆಲ್ಲ ತಿರಸ್ಕಾರ. ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳೋಕ್ಕೆ. ಇವಾಗ ಯುದ್ಧ ನಡೀತಿರುವಾಗ ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡೋಕ್ಕಾಗುತ್ತಾ? ನಾವು ಸಾಯ್ತೀವಿ ಅಷ್ಟೇ. ಇಬ್ಬರು ಜಗಳ ಕಾಯ್ತಾ ಇದ್ರೆ ಓಡೋಗ್ತೀವಿ ನಾವು. ಹೌದು, ನಾಯಿಗಳು ಜಗಳ ಕಾಯ್ದಿದ್ರೆ ಓಡೋಗ್ತೀವಿ. ನಾವಟ್ಟು ಮಹಾಭೀಮರು, ಭೀಮರಲ್ಲ ಭೀರುಗಳು. ಆದರೆ ವೇದ ಅಲ್ಟಿಮೇಟ್ ಪ್ರಮಾಣ ಅಂತ ಹೇಳ್ತಾರಲ್ಲ, ಅಂದರೆ ವೇದದಲ್ಲಿ ಇರೋದೆಲ್ಲ ಸತ್ಯ ಅಂತ? ಇರೋದೆಲ್ಲ ಸತ್ಯ ಅಂತಲ್ಲ. ವೇದ ಸತ್ಯವಾದದ್ದನ್ನು ಸತ್ಯ ಅಂತ ಹೇಳುತ್ತೆ, ಹೋಗಿ ಬರೋದು ವ್ಯತ್ಯಾಸ ಆಗೋದನ್ನು ಹಾಗೆ ಹೇಳುತ್ತೆ. ಆ ರೀತಿ ಸತ್ಯ. ಆ ರೀತಿ ಹೌದೌದು. ಅದು ಪ್ರತಿ ಪದವೂ ಸತ್ಯ ಅಂತ ಅಲ್ಲ. ಅಲ್ಲ 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 ಅಲ್ಲ, ಅದು ಹೇಳ್ತಲ್ಲ ಸತ್ಯ ಅಂತಲ್ಲ. ಅಲ್ಲ, ಅದಕ್ಕೆ ಒಂದು ಇದನ್ನು ಕೊಡ್ತಾರೆ ಸಣ್ಣದು, ವ್ಯಾವಹಾರಿಕ ಸತ್ಯತ್ವಂ ಅಂತ ಕೊಡ್ತಾರೆ. ಇದು ವ್ಯವಹಾರದಲ್ಲಿ ಮಾತ್ರ ಸತ್ಯ, ಪಾರಮಾರ್ಥಿಕವಲ್ಲ. ಪಾರಮಾರ್ಥಿಕ ಸತ್ಯ ಅಂದರೆ ಅದು ಹೋಗಲ್ಲ. ವ್ಯಾವಹಾರಿಕ ಸತ್ಯತ್ವ ಅಂದರೆ ಇರುತ್ತೆ ಹೋಗುತ್ತೆ, ಇರುತ್ತೆ. ಇದ್ದಿದ್ದನ್ನು ತಿಳ್ಕೊಂಡ ಅವನು ಇದ್ದಿದ್ದನ್ನು ತಿಳ್ಕೊಂಡ ಅಷ್ಟೇ. ಅದನ್ನೇ ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಆತ್ಮ ಒಂದೇ, ಬಾಕಿ ಇನ್ಯಾವುದೂ ಇಲ್ಲ. ಅಂದರೆ 3 ಕಾಲದಲ್ಲಿಯೂ ಯಾವ ವಿಧವಾದ ವ್ಯತ್ಯಾಸವನ್ನು ಹೊಂದದೆ, ಏಕಪ್ರಕಾರವಾಗಿ ವ್ಯತ್ಯಾಸವಾಗದೆ, ಅವಯವಗಳನ್ನು ಹೊಂದದೆ ಇರತಕ್ಕಂಥ ಯಾವ ವಸ್ತು ಅಂತ ನೀವು ಹೇಳ್ತೀರೋ ಅದನ್ನು ತ್ರಿಕಾಲಾಬಾಧ್ಯಾದ್ವರೆಗೆ 3 ಕಾಲದಲ್ಲೂ ಅದು ಇದ್ದೇ ಇರುತ್ತೆ, ಹೋಗಲ್ಲ. ಅದನ್ನು ಮಾತ್ರ ಸತ್ಯ. ನಾವು ಸತ್ಯ ಅಂದರೆ ಬೆಳಗ್ಗೆ ಸತ್ಯ, ಸಾಯಂಕಾಲಕ್ಕೆ ಸತ್ಯ ಅಲ್ಲ ಅಂತ ಹೋಗಿ ಮಾಡ್ಕೊಂಡು ಹೋಗ್ತೀವಿ. ಸತ್ಯನ ಎಲ್ಲದಕ್ಕೂ ಅನ್ವಯ ಮಾಡ್ತಾ ಇರೋದು. ನಾನು ಕಂಡ ಬೆಳಗ್ಗೆ ನೋಡಿದ್ದೀನಿ ಸತ್ಯವಾಗಿ, ಸಾಯಂಕಾಲ ಇಲ್ಲವೇ ಇಲ್ಲ. ನಿಮ್ಮ ಸತ್ಯ ಎಲ್ಲ ಬಂತಲ್ಲಿ. ಸತ್ಯ ಶಬ್ದಕ್ಕೆ ಲೋಕದಲ್ಲಿ ಹೇಳೋದು ತಾತ್ಕಾಲಿಕ ಅಷ್ಟೇ, ಇದು ಹಾಗಲ್ಲ. ಸಾರ್ವಕಾಲಿಕ ಸತ್ಯ. ಸಾರ್ವಕಾಲಿಕ ಸತ್ಯ ಹೇಳೋದೇ ನಿಶ್ಚಯ. ಅವಾಯವಾಗಿ ಹೇಳೋದು ನೀವು ಮಾಡ್ಕೊಳ್ಳಿ. ಯಾರು ಇದುವರೆ ಸತ್ಯವಾಗಿತ್ತು, ಈಗಂತೂ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ಈ ಗಂಡ ಹೆಂಡತಿ ಬಿಡೋದು ಭಾಳ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ವಿಪರೀತ ಜಾಸ್ತಿ. ಈ ನಿಮ್ಮನೆ ಥರಲ್ಲಿ ಇನ್ನೊಂದು ಕೇಸ್ ಆಗಿದೆ ಈಗ. ನಮ್ಮಲ್ಲಿ ಅಜಯ ಅಂತ ಒಪ್ಪಿದ್ದಾನೆ, ನಮ್ಮೂರ್ನವನು. ಅವನು ಇಲ್ಲೇ ಹತ್ತಿರದಲ್ಲೇ ಮನೆ ಮಾಡಿದ್ದಾರೆ. ಒಂದು ಮಗುನೂ ಆಗಿದೆ ಅವರಿಗೆ, 4 ವರ್ಷ 5 ವರ್ಷ ಒಂದು ಮಗು. ಇಲ್ಲಿಲ್ಲ, 1 ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿ ಸ್ಕೂಲ್ ಇದೆಯಲ್ಲ ನಿಮ್ಮ ಇದಾದಮೇಲೆ ವಿವೇಕಾನಂದ ಸ್ಕೂಲ್, ಅಲ್ಲಿಗೆ ಸೇರಿಸಿದ್ದಾನೆ. ಅದು ಚಿಕ್ಕನ್ನಿಂದ ಸರಿ ಇರಲಿಲ್ವಂತೆ, ಮದುವೆ ಮಾಡ್ಕೊಂಡು ಒಂದು ಮಗುನೂ ಆಗೋಯ್ತು. ಈಗ ಮತ್ತೆ ಶುರು ಆಗಿದೆಯಂತ ಆ ಅಮ್ಮನಿಗೆ. ಸುಮ್ಮನೆ ಮಲಗಿರೋದು, ಮಗುಗೆ ಹಿಟ್ಟು ಬಡಿಯೋದು, ಅಡುಗೆ ಮಾಡಲ್ಲ, ಏನು ಮಾತಾಡಲ್ಲ, ಯಾವಾಗಲೂ ಬಿದ್ದಿರೋದು, ಏನೇನೋ ಏನೋ ಮಾನಸಿಕ ಕಾಯಿಲೆಗಳು. ಹೌದು, ನೀವು ಹೇಳಿಲ್ಲ ನಿಮ್ಮ ಸೊಸೆಗೆ, ಅದೇ ಥರ ಆ ಥರ ಆಗಿದೆ. ಅದಕ್ಕೋಸ್ಕರ ಅವನು ಈ ಮನೆ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದಾನೆ, ಬೆಳ್ಳೂರಿಗೆ ಹೊರಟೋಗಿದ್ದಾನೆ. ಅಲ್ಲಿಂದ ಬರ್ತಾನೆ ಡೈಲಿ ನೋಡಿ ಕೆಲಸಕ್ಕೆ. ಡೈಲಿ ಟ್ರೈನಲ್ಲಿ ಬಂದು ಅಲ್ಲೆಲ್ಲ ಗಾಡಿ ಇಟ್ಟಿದ್ದಾನೇನೋ, ಗಾಡಿ ಆಫೀಸ್ ಹೋಗ್ತಾನೆ, ತಿರ್ಗಾ ಗಾಡಿ ಅಲ್ಲಿ ತಿರ್ಗಾ ಮತ್ತೆ ಬೆಳ್ಳೂರಿಗೆ ಹೋಗ್ತಾನೆ. ಈಗ ಸುಮಾರು 10-12 ದಿವಸದಿಂದ ಬೆಳ್ಳೂರಿಗೆ ಹೋಗಿ ಬಂದು ಮಾಡ್ತಾಯಿದ್ದಾನೆ. ಅವಳು 2 ದಿವಸನ 3 ದಿವಸನ ಆ ಬಂದಲೇ ಇದ್ಲು. ಆಮೇಲೆ ಅವಳು ಚಿಕ್ಕಮ್ಮನ ಮನೆಗೆ ಹೋದ್ರಂತೆ. ಅಂತೆ ನಮಗೆ ಅದಕ್ಕೂ ಇದೆ ಸರಿ ಇಲ್ಲ. ನಾನು ಒಬ್ಬರು ಸ್ವಾಮಿಗಳ ಹೆಸರು ಕೇಳಿದೆ, ತ್ರಿಲಿಂಗ ಸ್ವಾಮಿ ಅಂತ. ತ್ರಿಲಿಂಗ ಅನ್ನೋದಕ್ಕೆ ಏನರ್ಥ?
ತ್ರೈಲಿಂಗ ಅಂತ ಏನಾದರೂ? ಇಲ್ಲ, ತ್ರಿಲಿಂಗ ಅಂದರೆ ಅದೇ ಎರಡು ಒಂದೇ ಶಬ್ದ. ಅದೇನೋ ನೀವು ವ್ಯತ್ಯಾಸ ಮಾಡ್ಕೊಳ್ಳಿ, ತ್ರೀ ಬರಬೇಕಲ್ಲ ಹಾಂ. ಅಲ್ಲಿಗೆ. ನಾವು ಸಾಮಾನ್ಯ ಜನರಲ್ಲಾಗಿ ಹೇಳೋದು, ಲಿಂಗಕ್ಕೆ ಮೂರೇ ಹೇಳೋದು, ಒಂದು ಪುರುಷ, ಒಂದು ಸ್ತ್ರೀ, ಇನ್ನೊಂದು ನಪುಂಸಕ. ಇದಕ್ಕೆ ಮೂರು ಲಿಂಗ ಹೇಳೋದು, ಅದನ್ನು ತ್ರಿಲಿಂಗ ಅಂತ ಕರಿತೀವಿ. ನಮ್ಮಲ್ಲಿ ಬೇರೆ ಭಾಷೆಗಳಲ್ಲಿ ಹೆಣ್ಣಾದರೆ ಸ್ತ್ರೀಲಿಂಗ, ಗಂಡಾದರೆ ಪುಲ್ಲಿಂಗ, ಬಾಕಿದೆಲ್ಲ ನಪುಂಸಕಲಿಂಗ ಅಂತ. ಸಂಸ್ಕೃತದಲ್ಲಿ ಆಗಿಲ್ಲ. ಹೌದು, ಅಲ್ಲಿ ಸಂಸ್ಕೃತದಲ್ಲಿ ಶಬ್ದದ ಮೇಲೆ ಲಿಂಗವೇ ಹೊರತು ವಸ್ತುವಿನ ಮೇಲೆ ಇಲ್ಲ. ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಅಲ್ಲಿ. ಅದಕ್ಕೆ ಸ್ವಲ್ಪ ಸಂಸ್ಕೃತ ಕಷ್ಟ ಅನ್ನೋದು. ಬೇರೆ ಇನ್ನೂ ಅದೊಂದರಲ್ಲೇ ಕ್ರಿಯಾಪದ ನಿಮ್ಮ ಕನ್ನಡದಲ್ಲಾಗಲಿ ಬೇರೆ ಅಲ್ಲಿ ಬೇರೆ ಹೇಳ್ತೀರಿ, ಕ್ರಿಯಾಪದವನ್ನು ಬೇರೆ ಹೇಳ್ತೀರಿ. ಬರ್ತಾಳೆ ಅಂತೀರಿ, ಅಲ್ಲಿ ಹಾಗಿಲ್ಲ ಸಂಸ್ಕೃತದಲ್ಲಿ. ಬರ್ತಾಳೆ ಅನ್ನೋದಕ್ಕೂ ಅದೇ, ಬರ್ತಾನೆ ಅನ್ನೋದಕ್ಕೂ ಅದೇ, ಬರ್ತದೆ ಅನ್ನೋದಕ್ಕೂ ಅದೇ. ಕ್ರಿಯಾಪದ ವ್ಯತ್ಯಾಸ ಇಲ್ಲ. ಒಂದು ಸುಲಭ, ಇನ್ನೊಂದು ಕಷ್ಟ. ಹೀಗೆ ಒಂದೊಂದು ಭಾಷೆಯಲ್ಲೂ ಒಂದೊಂದು ಇರ್ತಕ್ಕಂಥದ್ದು. ಅಂದರೆ ಮೂರು ಲಿಂಗಗಳನ್ನ ಮೀರಿದವರು ಅಂತ ಏನಾದರೂ ಅರ್ಥ ಬರುತ್ತೆ? ಅಲ್ಲಿ ಎಲ್ಲಿ ಎಲ್ಲಿ ಮೀರಿದ್ದು ಅಂತ ಹೇಳಿ ಬರುತ್ತೆ ಅಲ್ಲ, ಮೀರಿದ್ದು ಬರಬೇಕಲ್ಲ, ಬರಬೇಕು. ಹೌದು. ಅಲ್ಲ, ಅವರ ಹೆಸರೇ ತ್ರಿಲಿಂಗ ಸ್ವಾಮಿಗಳು ಅಂದರೆ ಅದನ್ನ ಇಟ್ಕೋಬೇಕಾದ್ರೆ ಏನಾದರೂ ಕಾರಣ ಇರಬೇಕು, ಅಥವಾ ಆ ಹೆಸರಿಗೆ ಅರ್ಥ ಇರಬೇಕು. ಇನ್ನು ಮೂರು ಲಿಂಗ ಪೂಜೆ ಮಾಡ್ತಾರೆ ಅವರು. ದೇವಸ್ಥಾನದ ಒಂದು ಲಿಂಗ, ಮನೆ ಒಳಗಿನ ಒಂದು ಲಿಂಗ, ಅವ್ರು ಕಟ್ಕೋತಾರಲ್ಲ ಅದೊಂದು ಲಿಂಗ, ಈ ಮೂರು ಲಿಂಗನ ಪೂಜೆ ಮಾಡ್ತಾರೆ. ಅಲ್ಲ, ಸುಮ್ಮನೆ ಹೇಳಿದೆ. ನಾಮ ಹೆಸರಾದ ತಕ್ಷಣ ಹಾಗಿರುತ್ತೆ ಅಂತ ಹೇಳ್ತಾರೆ. ಏನು ಖುಷಿಯಾಗಿ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ವಿಚಾರ ಮಾಡಿ ಹೇಳ್ಕೊಂಡ್ರೆ ಹೊಂದೋದೇ ಇಲ್ಲ. ನಿಮಗೆ ಊಟಕ್ಕೆ ಸಮಯ ಆಯ್ತೇನೋ? 2:15. ಈಗ 1:45 ಆಯಿತು. 2:15, 2:15. ಏನು ತೊಂದರೆ ಇಲ್ಲ. ಇವಾಗ ಹತ್ತಿ ಇಳಿಯೋದೆಲ್ಲ ಅದೆಲ್ಲ ತೊಂದರೆ. ಅದು ನನ್ನ ಪಾಡ ನಡ್ಕೊಂಡು ಹೋಗ್ತಾ ಇದೆ. ನಾನು ಮಧ್ಯೆ ಒಂದ್ಸರಿ ಬಿದ್ದುಬಿಟ್ಟಿದ್ದೆ, ಗೊತ್ತಾಯ್ತು. ನೀವು ಹೋದ ಸಾರಿ ಬಂದಾಗ ಹೇಳಿದ್ರಿ ನೀವು. ಅಂದರೆ ಏನಿಲ್ಲ, ಬ್ಲಡ್ ಪ್ರೆಷರ್ ಮೇಲೆ ಬಂದ ಇದ್ರ ಮುಂದೆ ನಿಂತ್ಕೊಂಡೆ, ಬೀರು ಮುಂದೆ. ಕೈ ಕಾಲು ಯಾವುದೂ ಸ್ವಾಧೀನ ಇಲ್ಲ, ಯಾವುದೂ ಇಲ್ಲ. ಬಿದ್ದೆ ನೋಡಿ, ಮುಂದ್ಗಡೆ ಕಾಡ್ರೆ ಬೀರು ಹೊಡಿತ ಹಣೆಗೆ, ಹಿಂದ್ಗಡೆ ಇದು ತಲೆ ಹೊಡಿತು. ಏನು ಮಾಡ್ತಾರೆ? ತಕ್ಷಣ ದಿವಸ ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ದಾಯಿತು, ಎಲ್ಲ ಚೆಕ್ ಮಾಡಿಸಿದ್ದಾಯಿತು. ನನಗೆಲ್ಲ ಅಲ್ಲೇ ಇಟ್ಕೊಂಡ್ಬಿಡ್ತಾರೋ, ನೋಡೋಣ ಇರಲಿ 4 ದಿವಸ ಆಮೇಲೆ ನೋಡೋಣ ಅಂತ ಹೇಳಿದೆ. ಇಲ್ಲ, ನೋಡೋಣ ಪರವಾಗಿಲ್ಲ, ತಿರ್ಗಾ ಮುರಿಸ್ಬಿಟ್ಟು ಬನ್ನಿ ಅನ್ನೋ ಹೇಳಿ ಮಾತ್ರೆ ಕೊಟ್ಟು ಕಳಿಸ್ಬಿಟ್ರು. ಕೈ ಮುಗಿದು ಬಂದ್ಬಿಟ್ಟು. ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇತ್ತು ಅಂತ ಏನಾದರೂ ಅಂತ ಗೊತ್ತಾಗಿಲ್ಲ. ಇವಾಗ ಏನಾದರೂ ಔಷಧಿ ತೊಗೊಳ್ತಿದ್ದೀರಾ? ಯಾವುದೂ ಇಲ್ಲ. ನಾನು ಒಂದು ಔಷಧಿ ಮಾತ್ರೆ ಯಾವ್ದು ತೊಗೋತೀನಿ ಅಂದರೆ ಎಸ್ಜಿಪಿರಿನ್ ಅಂತ ಒಂದು ಮಾತ್ರೆ ಇದೆ. ಅದು ಈ ವಾಯು ನೋವು. ಅದನ್ನು ನಾನು ಹಿಂದೆ ನೋವು ಬಂದಾಗ ತಗೊಳ್ಳುವೆ, ಸ್ವಲ್ಪ ವಯಸ್ಸಲ್ಲಿದ್ದಾಗ. ಯಾವತ್ತು ನೋವು ಬರ್ತದೆ, ಇಲ್ಲ ಕುತ್ತಿಗೆ ನೋವು, ಕಂಠ ನೋವು, ಮಂಡಿ ನೋವು, ಸೊಂಟ ನೋವು ಅಂತಲೂ ಬರುತ್ತಲ್ಲ, ಅಂಥದ್ದು ಬಂದಾಗ ತಗೊಳ್ಳುವೆ. ಯಾವಾಗ ಒಂದು ತಿಂಗಳು ಯಾವಾಗಲೂ. ಈಚೆ ಏನಾಗಿದೆ ಅಂದರೆ ನೋವು ಈ ಮಂಡಿ ಭಾಳ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅದು ವಾಯು ನೋವು ಪರಿಹಾರ ಅಂತ ಏನೋ ಹೇಳಿದ್ದಾರೆ ಆ ಮಾತ್ರೆ. ಅದೊಂದು ಮಾತ್ರ ಉಪಯೋಗಿಸ್ತೀನಿ. ಅದನ್ನು ವಾರಕ್ಕೆ 2, ವಾರಕ್ಕೆ 3 ಅಷ್ಟೇ, ನಿತ್ಯ ತಗೊಳ್ಳಲ್ಲ. ಇದಕ್ಕೇನು ಬ್ಲಡ್ ಪ್ರೆಷರ್ಗೇನು ಕೊಡಲಿಲ್ಲ ಅವರು? ಇಲ್ಲ, ಏನೂ ಇಲ್ಲ. ಅಲ್ಲ, ಅದು ಯಾಕೆ ಹಾಗಾಯ್ತು ಅಂತ ನಂಗೆ ಗೊತ್ತಾಗಲಿಲ್ಲ. ಇವರೇನೋ ವೆಂಕಟೇಶ್ ಮೂರ್ತಿ ಜಾಸ್ತಿ ಇತ್ತು ಅಂತ ಅಂದರು. ಅದೇನೋ ಬಂದವ ನಾನು ನೋಡಿದೆ ಅವತ್ತು, ಇಟ್ಕೊಂಡಿದ್ದಾರೆ ಎಲ್ಲ. ಅವರು ಇಬ್ಬರು ನೋಡ್ಕೋತಲೇ ಇರ್ತಾರೆ, ಆಸ್ಪತ್ರೆಗೆ ಹೋಗ್ತಲೇ ಇರ್ತಾರೆ, ಎಲ್ಲ ಮಾಡ್ತಲೇ ಇರ್ತಾರೆ. ಹಾಂ, ನನಗೊಂದು ದಿವಸ ಇವರು ಸರಸ್ವತಿ ಹೇಳಿದ್ರು ಅವರು ಹೋದಾಗ, ಹಾಕಿ ಅದನ್ನು ನೋಡ್ತಾರಲ್ಲ ಇಲ್ಲಿ. ಹೌದು. ಯಾಕೆ ನೋಡ್ತೀರಿ ಡಾಕ್ಟ್ರೇ, ಸಮನಾಗಿದೆ, ಏನು ವ್ಯತ್ಯಾಸ ಇಲ್ಲ, ಏನು ಯಾಕೆ ನೋಡಿ, ನೀವು ಮಾತಾಡ್ಬಿಡಿ, ನಮ್ಮ ಕೆಲಸ ಇದು, ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ, ಮಾಡಲೇಬೇಕು. ಅದಾದಮೇಲೆ ನಾವು ಮುಂದೆ ಏನು ಹೇಳ್ಕೊಬೇಕು. ಅದಿಲ್ಲದೆ ನಾವು 2ನೇ ಮಾತೇ ಆಡಲ್ಲ. ಆಯ್ತು, ಸುಮ್ಮನಿರಲಿಲ್ಲ ನಾನು. ನೋಡಿ, ನಮ್ಮ ಸೊಸೆನೂ ಇತ್ತು, ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ಸೊಸೆ ಹೇಳಿಬಿಡಿ ಅಂತ ಹೇಳಿದೆ. ನಕ್ಬಿಟ್ಟು ಏನು ಶರ್ಮರೆ, ಈಗ ಸ್ವಲ್ಪ ಪರಿಚಯನೂ ಹೌದು. ಅವರ ಸಂಬಂಧಿಕರು ಚಿಕ್ಕಣ್ಣ ಗಾರ್ಡನ್ಸಲ್ಲಿದ್ದರು, ಅಲ್ಲಿ
ಚಾಮರಾಜಪೇಟೆ ಒಳಗೆ ತುಂಬ ನಮಗೆ ಕ್ಲೋಸು. ನಾನು 11 ವರ್ಷ ಇದ್ದೆ ಅವ್ರ ಮನೆ ಒಳಗೆ, ಅವ್ರ ಸಂಬಂಧಿಕರು. ಹಾಗಾಗಿ ತುಂಬ ಸ್ನೇಹಪರ ಆಗಿಬಿಟ್ಟಿದ್ರು ಸರಸ್ವತಿ. ಹಾಗಾಗ್ಬಿಟ್ಟು ಜಾಸ್ತಿ ಆಗಿ ಹೇಳಿಬೇಡಿ, ಅದು ನನ್ನ ಡ್ಯೂಟಿ ಬಿಟ್ಬಿಡ್ಬೇಕಾಗತ್ತೆ ಅಂದರೆ ಆ ಥರ ಸುಳ್ಳು ಹೇಳಿಬಿಟ್ಟು ನನ್ನ ಡ್ಯೂಟಿ ಬಿಟ್ಬಿಡ್ಬೇಕಾಗುತ್ತೆ. ಹಾಗೆ ಏನು ನೋಡ್ಬಿಟ್ಟಿಲ್ಲ ಸರಿಯಾಗಿ ಅದು ಯಾಕೆ ಅವತ್ತು ಯಾಕೆ ಕಡಿಮೆ ಆಯಿತು ಅಂತಲೇ ಗೊತ್ತಾಗುತ್ತೆ. ಇಲ್ಲಿ ನಿಂತ್ಕೊಂಡು ತಕ್ಷಣ ಬಿದ್ದುಬಿಟ್ಟೆ. ಇದು ಸಿಗ್ತಾ ಇಲ್ಲ ಕೈಗೆ, ಇದು ಸಿಗ್ತಾ ಇಲ್ಲ, ಕಾಲು ಬಿಗಿ ಇಲ್ಲ, ಬಿದ್ದೆ. ಪೂರ್ತಿ ಶರೀರ ಎಲ್ಲ ಸ್ವಾಧೀನ ಇಲ್ಲ, ಒಂದು ಚೂರು ಯಾವುದುವೆ. ಹಾಗಾಗಿ ಆಮೇಲೆ ನೀವು ಇದುವರೆಗೆ ಕೋಲು ಕೂಡ ಉಪಯೋಗಿಸಿಲ್ಲ ನಡೆಯುವಾಗ? ಇಲ್ಲ. 40-45 ಆದಮೇಲೆ ಕನ್ನಡಕ ಉಪಯೋಗಿಸ್ಬೇಕಂತೆ, ಅಥವಾ ಈ ಚಾಳೇಶ ಬಂದೇ ಬರುತ್ತೆ ಮಾಡಿದೆ. ಅದಲ್ಲದೆ ಹೋದ್ರೂ ಈ ಮಜಾ ಮಾಡೋಕ್ಕೆ ಹಾಕೋದಲ್ಲ, ಅದಕ್ಕೇನು ಹೇಳ್ತೀವಿ, ಕೂಲಿಂಗ್ ಗ್ಲಾಸ್. ಅದನ್ನು ಹಾಕಿ ಒಂದು ದಿವಸ ಯಾವ ಗ್ಲಾಸು ಹಾಕಿಲ್ಲ. ನೀವು ಮಾಡಿದ ತಪ್ಪು ಬುಕ್ ಸರಿ ಬಿಡಿ, ಹಾಕಿಲ್ಲ. ಒಂದು ದಿವಸ ಆಗಲಿ. ನಮ್ಮ ಬೆಳ್ಳೂರಲ್ಲಿ ರಥೋತ್ಸವಕ್ಕೆ ಹೋಗ್ತೀವಲ್ಲ, ರಥೋತ್ಸವ ದೇವಸ್ಥಾನದಿಂದ ಹೊರಟ ದೇವರು ರಥದಲ್ಲಿ ಕೂರಿಸೋವರೆಗೂ ಸುತ್ತ ಬರುತ್ತೆ. ನಮ್ಮನೆ ಎದುರುಗಡೆ ಓಣಿ ಇದೆಯಲ್ಲ, ಅಲ್ಲಿಂದ ಬಂದು ನಮ್ಮನೆ ಮುಂದೆಯಿಂದ ರಾಮಂದಿರ ಹತ್ರಕ್ಕೆ ಬರುತ್ತೆ. ದೇವತೆ ಹೊರಟಾಗ ಅರುಣ ಹೇಳಕ್ಕೆ ಶುರು ಮಾಡಿದ್ರೆ ರಥದ ಮೇಲೆ ಕೂರಿಸಿ ಮಂಗಳಾರತಿ ಮಾಡಿ ಅವರಿಂದೇನು ರಥ ಎಳಿಬೇಕಲ್ಲ, ಅಲ್ಲಿವರೆಗೂ ರಥ ಅರುಣ ಹೇಳ್ತಾ ಇರೋದು. ಅಥವಾ ಸ್ವಲ್ಪ ಮಿಕ್ರ ಮುಂದ್ಗಡೆ ರಾಮ ಮಂದಿರದಲ್ಲಿ ಕೂತ್ಕೊಂಡು ಮುಗಿಸ್ಬಿಡೋದು. 1 ವರ್ಷ ಅಲ್ಲ, 56 ವರ್ಷಗಳಾಗಿ ಮಾಡಿದ್ವಿ. ಕೆಳಗಡೆ ಸುಡೋ, ಮೇಲ್ಗಡೆ ಸುಡೋ, ಕೆಳಗಡೆ ಸುಡೋ, ಮೇಲ್ಗಡೆ ಸುಡೋ. ಏನೋ ಆಗಾಯ್ತು, ಮಾಡಿದ್ದಾರೆ ಎಲ್ಲ ಮಾಡಿ ಈ ಶರೀರಕ್ಕೇನೆ ತೊಂದರೆ ಕೊಡೋದೆಲ್ಲ ಕೊಟ್ಟೆ ಆಗೋಯ್ತು. ಈಗ ಅದನ್ನು ನಾವು ತೊಂದರೆ ಅನುಭವಿಸ್ಬೇಕಾಗಿದೆ. ಏನು ಮಾಡ್ತೀರ? ಇಲ್ಲ, ಅವಾಗ ತಡ್ಕೊಳ್ಳೋದು ದೇಹ. ಅದೇ ತಡ್ಕೊತಾಯ್ತು. ಇವಾಗ ಸ್ವಾಮಿ ಏನೇ ಹೀಗಂದರೆ ಏನೋ ಆಗ್ತಾ, ಅವಾಗ ಈ ಬಡವರು ಏನೂ ಆಗ್ತಾ ಇಲ್ಲ. ಇವಾಗ ಕೈ ಎತ್ತುವಾಗ ಒಂಚೂರು ತೆಗೆದ್ರೆ ಸಾಕು ಏನು ನೋವುತ್ತೆ ಅಂತ. ಕಾರಣ ಮಾಂಸ ಇದೆಯಲ್ಲ, ಮಾಂಸಖಂಡ ಮತ್ತು ಚರ್ಮ ಎರಡೂ ಸೌದೋಗಿದೆ, ಸೌದು ಬಿಟ್ಟಿದೆ. ಅಷ್ಟು ಬಲವಾಗಿಲ್ಲ. ಮತ್ತು ಮೂಳೆಗಳು ಕೂಡ ವೀಕ್ ಆಗಿದೆ. ಮೂಳೆಗಳು ಆಗುತ್ತೆ, ಅದು ಗೊತ್ತಾಗಲ್ಲ. ಮೂಳೆಗಳಿಗೆ ಗೊತ್ತಾಗಲ್ಲ, ಇದು ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಹೆಚ್ಚು ಕಡಿಮೆ ದಪ್ಪ ಆಗೋದು ಮೂಳೆಯಿಂದ ಗೊತ್ತಾಗಲ್ಲ. ಮಾಂಸಖಂಡದಿಂದ, ರಕ್ತದಿಂದ, ಆಮೇಲೆ ಈ ಎಂಥದ್ದು ನಾಡಿ ಇದರಿಂದ ಗೊತ್ತಾಗೋದು, ಬಾಕಿ ಇದರಿಂದ ಗೊತ್ತಾಗ. ಮೈಸೂರಿನಲ್ಲಿ ಒಬ್ಬರು CS ಮಂಗಳಮ್ಮ ಅಂತ 94 ವಯಸ್ಸಿನವರಿದ್ದಾರೆ, ಸಾಕಷ್ಟು ಆರೋಗ್ಯವಾಗಿದ್ದಾರೆ. ನೀವು ಹೆಂಗಿದ್ದೀರಾ ಅಂತ ಫೋನ್ನಲ್ಲಿ ಕೇಳಿದ್ರೆ ಬೇರೆಯವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನನ್ನ ಆರೋಗ್ಯ ಚೆನ್ನಾಗಿದೆ. ನಮ್ಮ ಅಳಿಯಂದರು 75 ವರ್ಷ ಚೇರಿಂದ ಎದ್ದು ನಿಂತ್ಕೊಂಡ್ರು, ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಹಾಗಿದ್ದೆ ಬೇಕಾದಷ್ಟು ಬಿಡಿ ಅಂತ ಒಂದಲ್ಲ, ಎಲ್ರಿಗೂ ಹಾಗೆ ಇರುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಆಕೆ ಸಣ್ಣ ವಯಸ್ಸಿನಲ್ಲಿ ದಿನಾನು ಚಾಮುಂಡಿ ಬೆಟ್ಟ ಹತ್ತೋದು ಇಳಿಯೋದು, ಮೇಲ್ಗಡೆ ವಾಸ ಮಾಡ್ತಿದ್ರು. ನಾನು ಒಂದೇ ದಿವಸ ಸೈಕಲಲ್ಲಿ ರಾಮನಗರಕ್ಕೆ ಹೋಗಿ ವಾಪಸ್ ಬಂದೆ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೋಗುವಾಗಲೂ ಗೊತ್ತಾಗಿಲ್ಲ, ಬರುವಾಗಲೂ ಏನಿಲ್ಲ. ಆಂಜನೇಯ ದೇವಸ್ಥಾನದ ಹತ್ರ ಕೆಳಕ್ಕಿಳಿದೆ, ನಡೆಯೋಕ್ಕೆ ಆಗ್ತಾ ಇಲ್ಲ, ಕಾಲು ಹೆಜ್ಜೆ ಇಡೋಕ್ಕೆ ಆಗ್ತಾ ಇಲ್ಲ. ತಿರ್ಗಾ ಸೈಮೆ ಮೇಲೆ ಕೂತ್ಕೊಂಡು ಹೀಗೆ ಅನ್ಬೇಕೆ ಆಗುತ್ತೆ, ಕಾಲು ಮುಂದಕ್ಕೆ ಇಡೋಕ್ಕಾಗಲ್ಲ, ಅಷ್ಟು ನೋವು ಬಂದಿದೆ. ಅದು ಏನೋ ಕಷ್ಟಪಟ್ಟು ಹೋಗುತ್ತೆ ಮಾಡಿ. ಅವರು ನಾನು ಯಾರ ಮನೇಲಿ ಓದ್ಕೊಂಡಿದ್ನೋ HS ನಾರಾಯಣ ರಾವ್ ಅನ್ನೋರು, ಎಲ್ಲಿ ಹೋಗಿದ್ರಿ ಇಟ್ಟದಾಗ ಬರಲೇ ಇಲ್ವಲ್ಲ ಅಂದು. ನಿಮ್ಮ ಅಣ್ಣನ ಮನೆ ಅಲ್ಲಿ ರಾಮನಗರಿಗೆ ಅವ್ರ ಅಣ್ಣ ಇದ್ದರು, ಶ್ಯಾಮರಾವ್ ಅಂತ, ತಾಲೂಕು ಆಫೀಸಲ್ಲಿದ್ದರು. ಅಲ್ಲಿದ್ದರು ಅವರು. ಅಲ್ಲಿ ಹೋಗ್ಬಿಟ್ಟೆ ಎಷ್ಟು ಫಸ್ಟು ದೇವಸ್ಥಾನಕ್ಕೆ ಹೋದೆ, ಗಾಳಿ ಆಂಜನೇಯ. ಅದಾದ ಕೂಡಲೇ ಇಷ್ಟು ಥರ ಬಂದಿದ್ದೀನಿ ಏನಂತ ಕೆಂಗೇರಿಗೆ ಹೋದೆ. ಕೆಂಗೇರಿಗೆ ಬಂದಮೇಲೆ ಇಷ್ಟು ಥರ ಬಿಡದಿಗೆ ಯಾಕೆ ಹೋಗ್ಬಾರ್ದು ಅಂತ ಬಿಡದಿಗೆ ಹೋದೆ. ಈ ಕಡೆ ಕೆಂಗೇರಿ, ಆ ಕಡೆ ರಾಮನಗರಲ್ಲಿ ನಮ್ಮ ಯಜಮಾನರು ಅಣ್ಣ ಇದ್ದಾರೆ, ಯಾಕೆ ಹೋಗಬಾರ್ದು ಅನ್ನಿಸ್ತು. ಹೊಡು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬಂದುಬಿಟ್ಟೆ ಸಾಯಂಕಾಲ ಸೈಕಲಲ್ಲೇ. ಅವರು ನಮ್ಮ ಮನೆ ಓನರು ಅದೇ ನಮಗೆ ಸಾಕೊಂಡು ಬಿದ್ದವರು, ಅವರು ಹಾಸ್ಯ ಮಾಡಿದ್ರು. ಅಲ್ಲ, ಬೆಂಗಳೂರಿಗಿಂತ ರಾಮನಗರಕ್ಕೆ ಮೈಸೂರು ತುಂಬ ಹತ್ರ, ಅಲ್ಲಿಗೆ ಹೋಗೋ ಆಯ್ತಲ್ಲ ಅಂದರು. ಆಯಿತು, ನಕ್ಕಿದ್ದಾಯ್ತು, ಆಯಿತು, ಮುಗಿತು. ಇನ್ನೊಂದ್ಸಲ ನಾವು 5 ಜನ ಇದಕ್ಕೆ ಹೋದ್ವಿ, ತಿಪ್ಪಗೊಂಡನಹಳ್ಳಿ. ಇವನಷ್ಟು ಇದಿರಲಿಲ್ಲ, ಶ್ರಮ ತುಂಬ ಎತ್ತರ, ಭಾಳ ಎತ್ತರ.
ಸೈಕಲ್ ತುಳಿಯೋದು ಕಷ್ಟ, ತುಂಬ ಕಷ್ಟ ಆಗ್ತದೆ ತುಳಿಯೋದು. 5 ಜನದಲ್ಲಿ ನಾನು ಒಬ್ಬನೇ ಮೇಲಕ್ಕೆ ಹೋದನು. ಬಾಕಿ ಎಲ್ಲ ಇಳಿದು, ಎಲ್ಲರೂ ಇಳಿದು. ನಮ್ಮ ಸತ್ಯವ್ರತ ಸೈಕ್ಲಿಂಗ್ ಮಾಡ್ತಾನೆ, ನಂದಿ ಬೆಟ್ಟ ಮೇಲಕ್ಕೆ ಹೊಡ್ಕೊಂಡು ಹೋಗಿದ್ದಾನೆ. ಕಾಲು ನೆಲದ ಮೇಲೆ ಹಿಡಿದೆ ಮೇಲಕ್ಕೆ ಪೂರ್ತಿ ಹೋಗಿ ಅಲ್ಲಿಂದ ಕೆಳಗಡೆ ಬಂದು ಆಮೇಲೆ ಅಲ್ಲಿಂದ ಮಾಲೂರು, ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಬಂದಿದ್ದಾನೆ. ಆಮೇಲೆ ಇಲ್ಲಿಂದ ನನಗೋಸ್ಕರ ತಿರುವಣ್ಣಾಮಲೈಗೆ ಸೈಕಲ್ ಹುಡ್ಕೊಂಡು ಬಂದ. ಇಲ್ಲಿಂದ ಕೃಷ್ಣಗಿರಿವರೆಗೆ ಒಂದು ದಿನ, ಆಮೇಲೆ ಅಲ್ಲಿ ರಾತ್ರಿ ಉಳಿದು ಅಲ್ಲಿಂದ ತಿರುವಣ್ಣಾಮಲೈಗೆ ಮತ್ತೆ ಮಾರನೇ ದಿನ. ಆಮೇಲೆ ಅಲ್ಲಿ ರಮಣಾಶ್ರಮದವರೇ ಆಶ್ಚರ್ಯ ಪಟ್ಟುಬಿಟ್ರು. ಒಟ್ಟು 200 ಮೈಲಿ, 200 ಕಿಲೋಮೀಟರ್ ಅದು ಆಗಿದ್ದಾಗ ನಾನು ಹೇಳಿದೆ ರಾಮನಗರ ಅಪ್ ಆ್ಯಂಡ್ ಡೌನ್ 200. ಅಲ್ಲ, ಅಪ್ ಆ್ಯಂಡ್ ಡೌನು 200 ಅಲ್ಲ, 50 100 ಕಿಲೋಮೀಟರ್. 100 ಕಿಲೋಮೀಟರ್. ಅದು ಬೇರೆ ನಿಮ್ಮ ಕಾಲದ ಬೈಸಿಕಲ್ಗಳು ಬಹಳ ಭಾರವಾದ್ದು. ನಾವು ಅದನ್ನು ನಾವೇ ಓದ್ಕೊಂಡು ಹೋಗ್ಬೇಕು, ಆ ಥರ ಇರೋದು. ಅದರಲ್ಲೂ ಇದ್ದಿದ್ರಲ್ಲಿ ರಾಜಾ ಸೈಕಲ್ ಅಂತ ಬರೋದು. ಹೌದು, ರಾಜ. ಅದು ಇದ್ದಿದ್ರಲ್ಲಿ ಸ್ವಲ್ಪ ವಾಸಿ ಇದ್ದಿದ್ದಲ್ಲಿ. ಅಲ್ಲ, ಇವಾಗೆಲ್ಲ ಎಲ್ಲ ಫಾರಿನ್ ಬೈಸಿಕಲ್. ಅಯ್ಯೋ, ಇವಾಗ ವಾಹನ ವಿಷಯ ಕೇಳಿ ಬರ್ತೀವಿ ನಾವು ಹೋಗ್ಬಿಟ್ಟು. ತುಂಬ ಎಷ್ಟೋ ವಿಚಾರಗಳಾಯಿತು, ಅಂತೂ ನಮಗೆ ಲಾಭವಾಯಿತು. ನಾನು ಪದ್ಮವರ್ತಾರದಲ್ಲಿ ಅಂದ್ಕೊಂಡಿದ್ದೆ. ಇಲ್ಲ ನನ್ಗೆ ಇಷ್ಟನೇ. ಈಗ ಹೇಳಿದ್ರೆ ಇವಾಗ ಇವ್ರಿಗೆ ಸ್ವಲ್ಪ ಆರೋಗ್ಯ ಅಷ್ಟು ಇದಿರ್ಲಿಲ್ಲ, ಹಾಗಾಗಿ ಡಾಕ್ಟರ್ ತೋರ್ಸೋದು ನಂಗೆ ಅದೇನ ಸ್ವಲ್ಪ ಭಯ. ನನಗೆ ಯಾವಾಗ ಬರ್ಲಿಲ್ಲ ಇವರು, ಅದು ಹುಷಾರಾಗಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಯಾಕೋ ಬರ್ಲಿಲ್ಲ. 1 ತಿಂಗಳಿಂದ ಈ ಮೂತ್ರದ ಒಂದು ಸಾಂಕ್ರಾಮಿಕ ಕಾಯಿಲೆ ಬಂದ್ಬಿಟ್ಟು ಅವರು 3 ಆಂಟಿಬಯೋಟಿಕ್ಸ್, ಇದು 3ನೇ ತಗೊಳ್ತಾ ಇದ್ದೀನಿ ಈಗ, ಪೂರ್ತಿ ಹೋಗಿಲ್ಲ. ಆಮೇಲೆ ಮಕ್ಕಳು ಕೂಡ ಶುಗರ್ ಜಾಸ್ತಿ ಆಗೋಗಿದೆ ಅಂತ ಹೇಳಿ ಅವರು ಇದು ಮಾಡಿದ್ರು. ಅಂದ್ರೆ ಇವ್ರು ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಈ ಶುಗರು ಯಾವುದ್ರಲ್ಲಿ? ರಕ್ತದಲ್ಲ, ಮಾಂಸದಿಲ್ಲ, ರಕ್ತದಲ್ಲಿ. ಅದು ಜಾಸ್ತಿ ಆದರೆ ಅದರಿಂದ ಹೃದಯಕ್ಕೆ ಸಿಹಿ ಅಂಶ ಜಾಸ್ತಿ ಆಗುತ್ತೆ. ಸಿಹಿ ಅಂಶ, ಶುಗರ್ ಅಂದ್ರೆ ಸಿಹಿ ಅಂಶ. ಹೌದು. ಸಕ್ಕರೆ ಇರಬಾರ್ದು. ಈಗ ಮನುಷ್ಯ ಹಿಂಗ್ ಓಡಾಡ್ಕೊಂಡೇನೋ ಇದ್ದಾರೆ, ಆದ್ರೆ ಒಳಗಡೆ ಇನ್ಫೆಕ್ಷನ್ ಇದೆ ಅಂತಲೇ ಬರ್ತಾ ಇದೆ. ಎಷ್ಟು ದಿವಸದಿಂದ ಪಾಪ ಏನೇನೋ ಟ್ರೀಟ್ಮೆಂಟ್ ಹಾಕ್ತಾರೆ. ಅದಕ್ಕೆಲ್ಲ ಇದೆ. ಕಷ್ಟ ಕಣಮ್ಮ, ಟ್ರೀಟ್ಮೆಂಟ್ ಅಂತಾರೆ. ಇವಾಗ ಹಿಂದಿನ ಮಾತ್ರೆಗಳೇನಿತ್ತು, ಅದರ ಆಕಾರ ಮತ್ತು ಅದರ ತೂಕ, ಅದರ ವಸ್ತುಸ್ಥಿತಿ, ಔಷಧದ ಇದು ಅಂಶ ಎಲ್ಲ ಕಡಿಮೆ. ಅದು ಇದು ಅಂತೆಲ್ಲ ಆಕಾರವೂ ಕಡಿಮೆ, ಚೆನ್ನಾಗಿರಲ್ಲ. ಆದರೆ ಅದನ್ನು ಪ್ಯಾಕ್ ಮಾಡಿರ್ತಾರಲ್ಲ, ಅದನ್ನು ನೋಡ್ಬೇಕು ನೀವು, ಹಾಗೆ ಮುತ್ಕೊಳ್ಳೋಣ ಅನಿಸುತ್ತೆ. ಅದು ಮಾತ್ರ ಪ್ಯಾಕಿಂಗ್ ಇದೆಯಲ್ಲ ಅಂದರೆ ಬರೀ ತೋರಿಕೆ ಆಗೋಗ್ಬಿಟ್ಟಿದೆ, ಬರೀ ತೋರಿಕೆ ಅಷ್ಟೇ. ನೀವು ಆ ಶೀಟ್ ನೋಡ್ಬಿಟ್ಟು ವಾಸ ಆಗೋಯ್ತು ರೋಗ ಅನ್ನೋ ಥರ ಇರುತ್ತೆ. 20 ನುಗ್ಗಲ್ಲ, 40 ನುಗ್ಗಿದ್ರು ಎಲ್ಲ ಎಂಥದ್ದಿಲ್ಲ. ಅಂದರೆ ಔಷಧಿ ಅಂಶವೂ ಕಡಿಮೆ, ಸತ್ವನೂ ಕಡಿಮೆ, ಆಕಾರನೂ ಕಡಿಮೆ, 1ಕ್ಕೆ 4ರಷ್ಟು 5 ಬೆಲೆ. ಮತ್ತೆ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಶುಗರ್ಗೆ ಇರ್ಬಹುದು ಅಂತಾರೆ ಅಷ್ಟೇ. ಅಲ್ಲ, ನಾನು ಯಾವುದು ಇದೆ SGP ಹೌದು 11 ಪೈಸೆ ತಗೋತಾ ಇದ್ದೆ. ಅದಾದಮೇಲೆ 19 ಪೈಸೆ ತಗೋತಾ ಇದ್ದೆ. ಅದಾದಮೇಲೆ 28 ಪೈಸೆ. ಅದಾದಮೇಲೆ ಮಧ್ಯ ಇಲ್ಲ, ಬಿಟ್ಬಿಟ್ಟಿದ್ದೆ. ಇವತ್ತು ಅದು 50 5 ರೂಪಾಯಿನೋ ಒಂದು ಮಾತ್ರೆಗೆ. ಒಂದು ಶೀಟ್ಗೆ 50 ರೂಪಾಯಿ, 10 ಶೀಟ್ 50 ರೂಪಾಯಿ. ಆವಾಗ 11 ಪೈಸೆ ತೊಗೊಂಡಿದ್ದೀನಿ. ಅಂತೂ ಅದನ್ನು ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ನಾನು ಯಾವ ಡಾಕ್ಟ್ರನ್ನೂ ಕೇಳಲಿಲ್ಲ. ನಮ್ಮ ತಾಯಿ ತಗೋತಾ ಇದ್ದೆ. ಮೈ ನೋವು, ಸೊಂಟ ನೋವು, ಇದೆಲ್ಲ ಬಂದಾಗೆಲ್ಲ ಆ ಮಾತ್ರೆ ಹಾಕ್ಕೊಳ್ಳೋರು. ನಮ್ಮಮ್ಮ ಹಾಕೋತಾ ಇದ್ರಲ್ಲ, ಅವ್ರ ರೋಗವೇ ನನಗೂ ಅಂದ್ಬಿಟ್ಟು ನಾನೇ ಪ್ರಾರಂಭ, ಯಾರು ಕೇಳಲಿಲ್ಲ. ಹೋಗ್ಲಿ, ಅದ್ರಲ್ಲಿ ರಿಲೀಫ್ ಇದ್ರೆ ಸರಿ ಅಷ್ಟೇ. ಇಲ್ಲ, ನನಗಂತೂ ಒಂದು ಸರಿ ಅಂತೂ ಹೊರನಾಡು ಹೋಗಿದ್ವಿ. ಹೊರನಾಡಿಂದ ವಾಪಸ್ ಬರುವಾಗ ಚಿಕ್ಕಮಗಳೂರು ಹತ್ರ ಬಂದಾಗ ಕಾಲು ನೋವು ಬಂತು ಅಂದರೆ ಕೂತಿರ್ತಿರಲ್ಲ, ಒಂದು ಚೂರು ಎಷ್ಟು ಒಂದು ಅರ್ಧ ಇಂಚು ಅಲ್ಲಾಡ್ಸೋಕೆ ಅಷ್ಟೋ ಬಂದ್ಬಿಡ್ತು. ಆಮೇಲೆ ಹುಡುಗನಿಗೆ ಹೇಳಿ ಕಾರ್ ನಿಲ್ಸಪ್ಪ, ಇಲ್ಲಿ ಅಂಗಡಿ ಒಳಗೆ ಹಿರಿಯರೆಲ್ಲ ಆಸ್ಪತ್ರೆ ಅಂಗಡಿ, ಅದಕ್ಕೇನು ಹೇಳ್ತೀವಿ
ಇದು ಫಾರ್ಮಸಿ. ಹಾಂ ಫಾರ್ಮಸಿ ಅಲ್ಲಿ ನಿಲ್ಲಿಸಿ ಈ ಮಾತ್ರೆ ತೊಗೊಂಡು ತಕ್ಷಣ ಭಾಗ ಹಾಕ್ಕೊಂಡ ನೋಡಿ. ಅದು ಹಾಕ್ಕೊಂಡ 2 ನಿಮಿಷಕ್ಕೆ ಕಾಲು ಸ್ವಲ್ಪ ಮುಂದಕ್ಕೆ ಹೋಗ್ಬಾರ್ದು ಮತ್ತು ತಕ್ಷಣ ಬಂತು. ಹಾಗಾಗಿ ನನಗೆ ಅದ್ರ ಮೇಲೆ ಸ್ವಲ್ಪ ಬಂದಿದೆ, ಅದು ತಕ್ಷಣ ರಿಲೀಫ್ ಕೊಡುತ್ತೆ ಅನ್ನೋದು ಬಂದಿದೆ. ಇನ್ನೊಬ್ಬರಮ್ಮ ಅನಂತರಾಮ್ ಅಂತೇಳಿ ನನ್ನ ಸಾಕ್ಷಾತ್ ಶಿಷ್ಯರು, ಅವರು ಇಲ್ಲಿ ಆಯುರ್ವೇದ ಕಾಲೇಜಲ್ಲಿ ಅವರು ಡಾಕ್ಟ್ರೇ, ಆಡ್ಕೊಂಬಿಟ್ರು ಅವರು. SGP ತೊಗೊಂಡ್ರೆ ತೀರಾ ಆಡ್ಕೊಂಬಿಟ್ರು. ನಾನು ಕೊಡ್ತೀನಿ ತೊಗೊಂಡೋಗಿ ನೋಡಿ ಅಂತ ಕೊಟ್ಟರು. ಇಲ್ಲಿ ಸೌಕರ್ಯಗೂ ಕೊಟ್ಟರು, ಮಾತ್ರೆಗಳು ಕೊಟ್ಟರು. 1 ದಿವಸ ಆಯಿತು, 2 ದಿವಸ ಆಯಿತು, 8 ದಿವಸ ತೊಗೊಂಡೆ. 8 ದಿವಸ ಹೋದೆ, ಒಂದು ಚೂರು ವ್ಯತ್ಯಾಸ ಆಗಲಿಲ್ಲ. 8 ದಿವಸ ತೊಗೊಂಡೆ, 8 ದಿವಸ ಸೋರಿದೆ, ಒಂದು ಚೂರು ವ್ಯತ್ಯಾಸ ಆಗಲಿಲ್ಲ. ಎರಡನ್ನೂ ಆಚೆಗಷ್ಟೇ ಇದನ್ನು ಸುರಿದೆ. ತಿರ್ಗಾ ಮತ್ತೆ ನಾನು ಈ ಮಾತ್ರೆ ತೊಗೊಂಡ್ಬಂದೆ. ಆತ್ಮ ಉತ್ತರೋತ್ತರಾಭಿವೃದ್ಧಿರಸ್ತು ಸಮಸ್ತ ಸನ್ಮಂಗಳಾದಿ ಭವಂತು. ಸರಿ, ನಿಮ್ಮ ಶಿಷ್ಯರು ಡಾಕ್ಟರ್ ಎಸ್ ರಂಗನಾಥ್ ಇಸ್ಕಾನ್ನಲ್ಲಿ ಭಾರತೀಯ ವಿದ್ಯಾಭವನ್ ಮೂಲಕ ಮಹಾಭಾರತದ ಮೇಲೆ 5 ದಿನ ಕಾನ್ಫರೆನ್ಸು ಅರೇಂಜ್ ಮಾಡಿ ಅವರೇ ನಡೆಸ್ಕೊಟ್ರು. ಆಮೇಲೆ ಬಹಳ ಚೆನ್ನಾಗಿ ಮಾಡಿದ್ರು. 26ರಿಂದ 30ರವರೆಗೆ. ಆಮೇಲೆ 29ನೇ ತಾರೀಕು ಅವರು ನಿಮ್ಮ ಶಿಷ್ಯರಿರಬೇಕು, ಡಾಕ್ಟರ್ ಎ ರಾಮಸ್ವಾಮಿ ಅಯ್ಯಂಗಾರ್ ಅಂತ, ಮೇಲ್ಕೋಟೆಯವರು. 74ರಲ್ಲಿ ಸಂಸ್ಕೃತ ಪಾಠಶಾಲೆಯಿಂದ, ಸಂಸ್ಕೃತ ಕಾಲೇಜಿಂದ ವಿದ್ವತ್ ತೊಗೊಂಡು ಹೋದರು ಅನಿಸುತ್ತೆ. 70ರಲ್ಲಿ MA ಸಂಸ್ಕೃತ್ ಅಂತೆ. ಒಳ್ಳೆ ಹಳೆ ಕಾಲದ ವಿದ್ವಾಂಸರು ಅವರು. ಪ್ರಕೃತಿ ಸಂರಕ್ಷಣೆ ಮತ್ತು ಅದರ ಪ್ರಾಮುಖ್ಯತೆ ಮಹಾಭಾರತದಲ್ಲಿ ಎಲ್ಲೆಲ್ಲಿ ಹೇಳಿದೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರು. ಅವ್ರು ನಿಮ್ಮ ಜ್ಞಾಪಕ ಇದೆಯಾ, ನಿಮ್ಮ ಶಿಷ್ಯರ? ಅವರು RV ಕಾಲೇಜ್ನಲ್ಲಿ ಸಂಸ್ಕೃತದ ಲೆಕ್ಚರರು ಆಗಿದ್ರಂತೆ. ರಾಮಸ್ವಾಮಿ ಅಯ್ಯಂಗಾರ್. ಎತ್ತರಕ್ಕಿದ್ದಾರೆ, ಕನ್ನಡಕ ಹಾಕ್ಕೊಳ್ತಾರೆ, ಲಕ್ಷಣವಾಗಿದ್ದಾರೆ, ದೊಡ್ಡ ನಾಮಗಳು ಹಾಕ್ಕೊಳ್ತಾರೆ ಹಣೆ ಮೇಲೆ. ಮೇಲ್ಕೋಟೆಯವರು ಅಂತ ಕೇಳಿದೆ. ಎ ರಾಮಸ್ವಾಮಿ ಅಯ್ಯಂಗಾರ್. ನೀವು 74ರಲ್ಲಿ ನೀವು ಅಲ್ಲಿ ಬಹುಶಃ ಪ್ರಿನ್ಸಿಪಾಲ್ರಾಗಿದ್ದರೇನೋ? 74. ಹಾಂ, 74ರಲ್ಲಿ 70ರಿಂದ 74 4 ವರ್ಷ ಇದ್ರಂತಲ್ಲಿ ಸಂಸ್ಕೃತ. ಹಾಂ, ನಿಮ್ಮ ಕಾಲೇಜ್ನಲ್ಲಿ? ನಮ್ಮ ಕಾಲೇಜಲ್ಲಿ ಓದಿದ್ರು ವಿದ್ಯಾರ್ಥಿಯಾಗಿ. ನಾನು 84ರಲ್ಲಿ ರಿಟೈರ್ ಆಗಿದ್ದು. ಹಾಂ, ಅಲ್ಲಿವರೆಗೂ ಇದ್ದೆ. ನೀವು ಅವಾಗ ಪ್ರೊಫೆಸರ್ ಆಗಿದ್ರಿ ಅನ್ಸುತ್ತೆ? 74 ಅಷ್ಟೇ ಇರ್ಬೋದು. ಏನಂದರೆ ಅವ್ರಿಗೆ ಜ್ಞಾಪಕ ಬರ್ತಾ ಇಲ್ಲ, ಯಾಕೆಂದರೆ ಅವರು ಬಂದವ್ರು ಬಿಸಿಟ್ಟು ಅದು ಬೈತ ಓದ್ತಾ ಇರ್ತಾರೆ. ಹಾಗಾಗಿ ನಮಗೆ ಸಂಬಂಧ ಇರಲ್ಲ. ಜಗ್ಗು ಸುದರ್ಶನಾಚಾರ್ ಅಂತಿದ್ರು, ಅವರು ಪ್ರೊಫೆಸರು. ಅದಕ್ಕೆ ಕ್ಲಾಸ್ ಅಲ್ಲಿಗೆ ಹೋಗೋರು. ನಮ್ಮ ಹತ್ರ ಏನು ಬರ್ತಾ ಇಲ್ಲ, ಯಾರು ಬರ್ತಾ ಇರಲಿಲ್ಲ. ಹಾಗಾಗಿ ನಮ್ಗೆ ಪರಿಚಯ ಇಲ್ಲ. ದ್ವೈತದವರು, ವಿಶಿಷ್ಟಾದ್ವೈತದವರು ಇಬ್ಬರೂ ಬರ್ತಾ ಇರಲಿಲ್ಲ. ಅದ್ವೈತದವರು ನಮ್ಮದೇ ಈ ಅಲಂಕಾರ, ವ್ಯಾಕರಣ, ತರ್ಕಶಾಸ್ತ್ರ ಓದ್ತಾ ಇರ್ತಾರಲ್ಲ, ಅವರಿಗೆ ಏನಾದ್ರು ಸಂಶಯ ಬಂದರೆ ನನ್ನ ಹತ್ರ ಬರೋರು. ನನ್ನ ಹತ್ರ ಬಂದು ವಿಷಯ ತಿಳ್ಕೊಂಡು ಹೋಗೋರು. ಅಷ್ಟು ಮಾತ್ರ ಗೊತ್ತು. ಈ ವೇದಾಂತದವ್ರು ಬರ್ತಾ ಇರಲಿಲ್ಲ, ಯಾರೂ ಬರ್ತಾ ಇರಲಿಲ್ಲ. ಹಾಗಾಗಿ ನಮಗೆ ಪರಿಚಯ ಇಲ್ಲ ಬಿಡಿ. ಆಮೇಲೆ ನಮ್ಮ ತಂದೆಯವರ ಭಾರತೀಯ ಸಂಸ್ಕೃತಿ ಅನ್ನೋ ಪುಸ್ತಕ ಇಂಗ್ಲೀಷ್ಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಬಹಳ ಸಂಸ್ಕೃತ, ಅದರಲ್ಲಿ ವೇದ, ಉಪನಿಷತ್ತು ಎಲ್ಲ ಬರುತ್ತೆ, ಭಗವದ್ಗೀತೆ. ಈ ಸಂಸ್ಕೃತದ ಒಂದು ಪದ ಉಪಯೋಗಿಸಿದ್ದಾರೆ, ಅದು ಇವ್ರಿಗೂ ಗೊತ್ತಾಗಲಿಲ್ಲ, ಇವ್ರ ಮೇಡಮ್ಗೆ, ಅವರ ಹೆಸರೇನು ವಿಶಾಲಾಕ್ಷಿ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ. ಅದು ಪ್ರಕೃತ ವೈಜ್ಞಾನಿಕ ಯುಗದಲ್ಲಿ ಕಾಲಾತ್ಯಯ ಪದಿಷ್ಠವೆಂದರು, ವಿಶ್ವ ಸೌಹಾರ್ದಕ್ಕೆ ಅಡಚಣೆ ಎಂದರು. ಈಗಿನ ಪ್ರಪಂಚ ಸ್ಥಿತಿಯಲ್ಲಿ ರಾಷ್ಟ್ರೀಯ ಭಾವನೆಯು ಪ್ರಬಲವಾಗಿವೆ ಎಂಬುದನ್ನು ಅಂಗೀಕರಿಸಬೇಕಾಗಿದೆ. ಇದರಲ್ಲಿ ಕಾಲಾತ್ಯಯ ಪದಿಷ್ಠ ಅಂತ ಉಪಯೋಗಿಸಿದ್ದಾರೆ. ಇಲ್ಲಿ ಕಾಲಾತ್ಯಯ ಪದಿಷ್ಠ ಅಂತ. ಕಾಲಾತ್ಯಯ ಪದಿಷ್ಠ, ಕಾಲಾತ್ಯಯ ಪ್ರವಿಷ್ಟ, ಕಾಲ ಮೀರಿದ ಮೇಲೆ ಸೇರಿದ್ದು ಅಂತ. ಕಾಲ ಮೀರಿದ ಮೇಲೆ, ಹೌದು. ಹಾಂ, ಕಾಲ ಅತ್ಯಯ ಮೀರಿದ್ದು ಅಂತ ಅರ್ಥ. ಅದು ಆಮೇಲೆ ಪ್ರವಿಷ್ಟ, ಸೇರಿದ್ದು ಅಂತ ಬರುತ್ತೆ. ಅಂದರೆ ಪ್ರಕೃತ ವೈಜ್ಞಾನಿಕ ಯುಗದಲ್ಲಿ ಕಾಲಾತ್ಯಯ ಪದಿಷ್ಠವೆಂದರು, ಅಂದರೆ ಕಾಲವನ್ನು ಮೀರಿರೋದು ಅಂತ. ವಿಶ್ವ ಸೌಹಾರ್ದಕ್ಕೆ ಅಡಚಣೆ ಎಂದರು ಅಂತ ಆ ಥರ ಇದೆ. ಹೌದು. ಅಲ್ಲಿ
ಮುಂದೆ ಏನು ಮಾಡಿರ್ತಾರೋ ಅದಕ್ಕೆ ಅನುಗುಣವಾದ ಅರ್ಥ ಮಾಡ್ಬೇಕು ನಾವು. ಈ ಸಂಸ್ಕೃತ ಪದಗಳಿಗೆ ಒಂದೇ ಅರ್ಥ ಅಲ್ಲ, ಒಂದೇ ಪದಕ್ಕೆ ನಾನಾ ಅರ್ಥ. ಆಮೇಲೆ ಒಂದು ಪದಕ್ಕೆ ನಾನಾ ಅರ್ಥ, ಇನ್ನು ಕೆಲವು ಅನೇಕ ಅರ್ಥವನ್ನು ಕೊಡುವ ಒಂದೇ ಪದ ಮತ್ತು ಒಂದೇ ಪದಕ್ಕೆ ನಾನಾ ಅರ್ಥ, ಎರಡೂ ಉಂಟು. ಆಮೇಲೆ ಇದೊಂದು ಉಪಯೋಗಿಸಿದ್ರು, ಅದಕ್ಕೇನೋ ಸ್ವಲ್ಪ ಕಷ್ಟಪಟ್ಟು ಹುಡುಕಿದ್ವಿ, ಸನ್ನಿಕರ್ಷ ಅಂತ. ಸನ್ನಿಕರ್ಷ ಸಮೀಪ ಅಂತ ಅರ್ಥ. ಸಮೀಪ, ಒತ್ತು ಸನ್ನಿಕರ್ಷ, ಒತ್ತು. ಆಮೇಲೆ ಇಹ ಮುತ್ರಾರ್ಥ ಅಂತ. ಇಹ ಅಮೂತ್ರ ಅಂದ್ರೆ ನಿಮಗೆ ಸಂಸ್ಕೃತ ಅಷ್ಟು ಪೂರ್ತಿ ಓದಿಲ್ವೇನಾ? ಇಲ್ಲ, ನಾವು ಓದಿಲ್ಲ, ಸಂಸ್ಕೃತ ಓದಿಲ್ಲ. ಇಹ ಅಮೂತ್ರ, ಇಹಾಮೂತ್ರ ಅಂತ ಅರ್ಥ. ಅಂದ್ರೆ ಈ ಲೋಕದಲ್ಲಿಯೋ ಪರಲೋಕದಲ್ಲಿಯೋ ಎಲ್ಲ ಕಡೆಯಲ್ಲೂ ಸುಖವಾಗಿ ಇರ್ತಕ್ಕಂಥ. ಓ, ಅಂದ್ರೆ ಈ ಲೋಕ ಮತ್ತೆ ಪರಲೋಕ ಎಲ್ಲ ಕಡೆನೂ ಸುಖವಾಗಿ. ಇಹ ಅಮೂತ್ರ ಅಂತ ಎಲ್ಲದರಲ್ಲೂ ಉಪಯೋಗಿಸ್ಬೋದು. ಆಮೇಲೆ ಇದು ಪುರುಷ ಸೂಕ್ತದಲ್ಲಿ ಬರೋದು ನಾಣ್ಯ ಪಂಥ ವಿದ್ಯತೆಯ ನಾಯ ಅಂದ್ರೆ ಏನು? ನಾಣ್ಯ ಪಂಥ ವಿದ್ಯತೆಯ ನಾಯ ಅಂತ ಇನ್ನೊಂದು ಕಡೆ ನಾಣ್ಯ ಪಂಥ ಮುಂದೆ ಮುಂಚಿತವಾಗಿ ಅಜ್ಞಾಯ ವಿದ್ಯತೆ, ಇದನ್ನು ತಿಳಿಯುವುದಕ್ಕೆ ಬೇರೆ ಮಾರ್ಗ ಯಾವುದೂ ಇಲ್ಲ. ಅಲ್ಲೂ ಅದೇ, ಇಲ್ಲಿ ಎರಡು ಸಲ ಬಂದಿದೆ, ಎರಡು ಕಡೆನೂ ಅದೇ ಅರ್ಥ. ಅಂದ್ರೆ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ. ಓ ಇಲ್ಲ. ಇವಾಗ ಇವರ ಪಾಠ ಹೇಳ್ಕೊಳ್ತಿರೋರಿಗೆ ನಾವು ಕೇಳ್ಕೊಂಡಿದ್ದೀವಿ, ಇದರಲ್ಲಿ ಎಲ್ಲ ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಅರ್ಥ ಕೊಟ್ಟಿಲ್ಲ ನಮ್ಮ ತಂದೆ. ಸಂಸ್ಕೃತದ ದೇವನಾಗಿರಲ್ಲಿ ಬರ್ಕೊಡಿ ಅಂತ ಕೇಳಿದ್ದೀವಿ, ಅವ್ರು ಮೇಡಮ್ ಬರ್ಕೊಡ್ತಾ ಇದ್ದಾರೆ. ಆಮೇಲೆ ಮಲ್ಲೇಶ್ವರಂನಲ್ಲಿ ಒಬ್ರು ಗಾಯತ್ರಿ ಅಂತಿದ್ದಾರಂತೆ, ನಿಮ್ಗೇನಾದ್ರೂ ಗೊತ್ತಾ? ಅವ್ರನ್ನ ಕೇಳ್ಕೊಂಡು ಅವ್ರ ಹತ್ರ ಅರ್ಥ ಬರ್ಸ್ಕೊಳ್ಬೇಕು ಅಂತಿದ್ದೀವಿ. ಮಲ್ಲೇಶ್ವರಂನಲ್ಲಿ ಇದಂತೆ. ಅವ್ರ ಮನೆಯವರೆಲ್ಲ ವಿದ್ವಾಂಸರು ಅಂತ ಕೇಳಿದೆ ನಾನು. ರಂಗಪ್ರಿಯ ಸ್ವಾಮಿಗಳ ಸಂಬಂಧಿಕರು. ರಂಗಪ್ರಿಯ ಸ್ವಾಮಿಗಳ ನ್ಯಾಷನಲ್ ಕಾಲೇಜ್ ಪ್ರೊಫೆಸರ್ ಸಂಸ್ಕೃತ. ಹಾಂ. ಆಮೇಲೆ ರಂಗಪ್ರಿಯ ಆದರು ಅವರು. ನಿಮಗೆ ಇವ್ರು ಗೊತ್ತಿದ್ರಂತ, ಮೈಸೂರಿನಲ್ಲಿ ಅಷ್ಟಾಂಗ ಯೋಗ ಕೇಂದ್ರ ಅಂತ ಮಾಡಿಕೊಂಡು ಅದರಲ್ಲಿ ಅವರಿದ್ರಲ್ಲ, ಅವ್ರ ಹೆಸರೇನು? ಸ್ವಾಮಿಗಳು. ಮತ್ತು ಅವರ ಹೆಂಡತಿಗೂ ಇದನ್ನು ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ, ದೀಕ್ಷೆ ಕೊಟ್ಟಿದ್ರು ಅಂತ. ಮೈಸೂರು ಕಡಿಮೆ ನನಗೆ ಅಷ್ಟು ಇದಿಲ್ಲ. ಈ ನಾಗೇಂದ್ರ ಚೆನ್ನಾಗಿ ಗೊತ್ತು. ಹಾಂ ಹಾಂ. ಯಾವ ನಾಗೇಂದ್ರ ಹೇಳಿ? ಇವರು ಜಿಗಣಿ ಯೋಗ ಕೇಂದ್ರ, ಇವಾಗ ಯೂನಿವರ್ಸಿಟಿ ಆಗಿದೆ. ಚೆನ್ನಾಗಿ ಗೊತ್ತಲ್ಲ, ನಾನೇ ಶಿಷ್ಯರಾಗಿ ಬಂದಿದ್ರು ಅವರು. ಶಿಷ್ಯರಾಗಿ ಅವರ ತಂಗಿನೂ ಬಂದಿದ್ರು. ಅವರು ಡಾಕ್ಟರ್ ನಾಗರತ್ನನೂ ಬಂದಿದ್ರು. ಅವರೇ ನನಗೆ ಉಪನ್ಯಾಸ ಮಾಡೋ ಪ್ರಶ್ನೆ ಮಾಡಿದ್ದು, ಯಾಕೆ ನಮಗೆ ವೇದ ಹೇಳ್ಕೊಡಲ್ಲ ಅಂತ. ನಾಗರತ್ನನೇ ಹೇಳಿದ್ರು ಅವರು. ಸರ್ ಅವ್ರು ಹೇಳೋದಕ್ಕೆಲ್ಲ ನನಗೇನು ಆ ಸಮಯಕ್ಕೆ ಏನು ಗೊತ್ತಾಗಿತ್ತು, ಅದನ್ನು ಹೇಳ್ಕೊಂಡು ಬಂದೆ. ಅವರು ಒಪ್ಪಿಲಲ್ಲಿ ಯಾವುದನ್ನು ನಿಮಗೆ ಉಪನಯನ ಇಲ್ಲ, ಅದಕ್ಕೆ ಇಲ್ಲ ಅಂದೆ ನಾನು. ಏನು ಮಹಾ ಒಂದು ಜನ್ವಾರ ಹಾಕೋದು ಕಷ್ಟವ ಹಾಕಿದ್ರು. ಅದು ಹಾಗೆ ಅಂದರು, ಏನು ನೀವು ಹಾಕೊಳ್ಳೋ ನಮಗೂ ಒಂದು ಹಾಕಿ ಜನ್ವಾರ ಆಯ್ತು, ಉಪನಯನ ಆಯ್ತಲ್ಲ ಹೇಳ್ಕೊಡಿ ಇದ್ರು. ಏನು ಮಾಡೋದು? ಆಮೇಲೆ ನಿಮಗೆ ಈ ಬಸ್ರಿ ಬಾಣಂತಿ ಹೊರಗಾಗೋದು ಇತ್ಯಾದೆಲ್ಲ ಇದಿರುತ್ತಲ್ಲ, ಅದು ಅಧ್ಯಯನ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಬೇಡ. ಅದು ಪ್ರಕೃತಿ ನಿಯಮ, ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ, ಅದು ದೋಷವಲ್ಲ ಅಂದರು. ಏನು ಮಾಡ್ತೀರಾ ಹೇಳಿ ಹೇಳಿದ್ರು ಕರೆಕ್ಟಾಗಿ ಅವರೇ. ಅವರು ಸಾಮಾನ್ಯ ವ್ಯಕ್ತಿ ಏನಲ್ಲ, ಅವರು ಹೊರಗಡೆ ಹೋಗಿ ಬಂದವರು ಸಾಲದ್ದಕ್ಕೆ. ಅವ್ರ ಅಣ್ಣ ಅವರು ನಾಗೇಂದ್ರ, ಅವರು ಭಾರಿ ಮಹಾಸ್ವಾಮಿಗಳೇ ಅವರು ಇವಾಗ, ಆಯಿತಾ. ಅಲ್ಲಿ ಜಿಗಣಿ ಒಂದ್ಸರಿ ಹೋದೆ ಅವರ ಆಶ್ರಮಕ್ಕೆ, ಹೊರಗಡೆ ನಿಂತಿದ್ದೆ. ಅವರ ಸೋದರತ್ತೆ ಇದ್ದರು, ಯಾರು ನಾಗೇಂದ್ರನ ಸೋದರತ್ತೆ. ಅವೆಲ್ಲ ಒಂದು ಗುಂಪೇ ಬಂತು, ಸುಮಾರು ಹೆಣ್ಮಕ್ಳು ಗುಂಪು. ಪಾಠಕ್ಕೆ ಬರ್ತಾರಲ್ಲ ಅಲ್ಲಿ ಎಲ್ಲ, ಪಾಠ ಮತ್ತು ವ್ಯಾಯಾಮ ಯೋಗ ಬೇರೇನೋ ಇಟ್ಕೊಂಡಿದ್ದಾರಲ್ಲಿ. ಅದಕ್ಕೆ ಬಂದಿರೋ ಅವರೆಲ್ಲ ಒಟ್ಟಿಗೆ. ಇವ್ರು ಬಂದ್ಬಿಟ್ಟು ನಿಮ್ಮ ಗುರುಗಳು ಅಂದ್ಬಿಟ್ರು. ಏನು 20 ಜನ ಒಟ್ಟಿಗೆ ನಮಸ್ಕಾರ. ಅವರು ಮನೆ ಮುಂಭಾಗದಲ್ಲಿ ಬಾಲೆಲ್ಲ ಅವ್ರು ನಿಂತಿದ್ದಾರೆ, ಹೊರಗಡೆ ನಾನು ನಿಂತಿದ್ದೀನಿ. 20 ಜನ ನಿಮ್ಮ ಗುರುಗಳು ಅಂದ್ಬಿಟ್ರು. ನೋಡಿ ಆಗಿದೆ ಅಂದರೆ
ಆ ಗುರುಗಳು ಅದರಿಂದ ನನಗೆ ಎಷ್ಟು ಗೌರವ ಬಂತು. 20 ಜನ ನಮಸ್ಕಾರ ಮಾಡಿದ್ರು. ಇದೇ ಪರಿಸ್ಥಿತಿ. ಅಂದ ಎಲ್ಲಿ ನಿಲ್ಲಿಸ್ತೆ ಅದನ್ನ ಆಗಲ್ಲ. ಅದು ಪ್ರಕೃತಿ ನಿಯಮ, ಆದ್ದರಿಂದ ಅದೇನೇ ಅದು ದೋಷ ಆಗೋದಿಲ್ಲ ಅಂತೇಳಿ ಹೇಳಿದ್ರು. ಒಳ್ಳೆ ಆಚಾರ ಮಾಡ್ತಲ್ಲ, ಏನು ಮಾಡೋದು ಅಂತ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ, ನೀವು ಡಾಕ್ಟ್ರು ಹೇಳಿದೆ ಅವರಿಗೆ, ನೀವು ಡಾಕ್ಟ್ರು, ಮನುಷ್ಯನ ಶರೀರದ ರಚನೆ ನಿಮಗೆ ಚೆನ್ನಾಗಿ ಗೊತ್ತು. ಹೆಂಗಸಿಗೆ ಆಗಿರುತ್ತೆ, ಗಂಡಸಿಗೆ ಆಗಿರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತು ನಿಮಗೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಅಕ್ಷರ ಹೊರಡಬೇಕಾಗಿದ್ದರೆ ನಾಭಿಸ್ಥಾನದಿಂದ ಹೊರಡುತ್ತೆ. ಅದು ಉತ್ಪತ್ತಿ ಸ್ಥಾನ, ಅದು ಪರಮಾತ್ಮನ ಜಾಗ, ಅಲ್ಲಿಂದ ಬರ್ತಕ್ಕಂಥದ್ದು ಅಕ್ಷರಗಳು ಅಂತೇಳಿ. ಹಾಗೆ ಅಲ್ಲಿ ಉತ್ಪತ್ತಿ ಅಂತ ಮಾಡಿದಾಗ ಹೆಂಗಸಿಗೆ ಏನಾಗುತ್ತೆ ಅಂದರೆ, ಅವರು ಗರ್ಭಿಣಿ ಅಂತ ಆಗೋದ್ರಿಂದ ಆ ಜಾಗ ಸ್ವಲ್ಪ ಲೂಸಾಗಿರುತ್ತೆ, ಬಿಗಾಗಿರಲ್ಲ. ಯಾವ ಬಿಗಾಗಿರಲ್ವೋ ಸ್ಪಷ್ಟ ಹೊರಡಲ್ಲ. ಆದ್ದರಿಂದ ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾಗಿದ್ದರೆ ಅಲ್ಲಿಂದ ಬರಬೇಕಾಗಿದ್ದಾಗ ಅದು ಸಾಧ್ಯ ಆಗೋದಿಲ್ಲ ಅಂತ ಇಟ್ಕೊಂಡು ಮಾಡಿದ್ದಾರೆ ಅಂತ ನಾನು ಎಲ್ಲ ನಂದೇ ವ್ಯಾಖ್ಯಾನ ಅಂತ ಹೇಳಿದೆ. ಏನು ಉತ್ತರ ಹೇಳಲಿಲ್ಲ ಅದಕ್ಕೆ ಅವರು, ಏನು ಹೇಳಿ ಉತ್ತರ ಹೇಳಲಿಲ್ಲ, ಸುಮ್ಮನಾಗ್ಬಿಟ್ರು. ಆಮೇಲೆ ಹೇಳಿದೆ, ಅಧ್ಯಯನ ಮಾಡಲೇಬಾರ್ದು ಅಂತೇನಿಲ್ಲ, ನಿತ್ಯಾಧ್ಯಯನ ಅಂತಾಗಲಿ ಅಥವಾ ಸರ್ವಾಧ್ಯಯನ ಅಂತಾಗಲಿ ಅಥವಾ ಇದೆಯಾ ಘನಾಂತ ಪರೀಕ್ಷೆ ಅಂತ ಅದಾಗಿ ಅದನ್ನು ಬೇಡ ಅಂದರೆ ಅಷ್ಟೇ ಹೊರತು ವೇದನೆ ಬೇಡ ಅಂತೇನು ಹೇಳಲಿಲ್ಲ, ಎಲ್ಲೂ ಹೇಳಿಲ್ಲ ಅಂಥೇಳಿ ಆಮೇಲೆ ಹೇಳಿದೆ ಅವರಿಗೆ. ಸುಮ್ಮನೆ ಪಾಪ ಸಂತೋಷ ಒಪ್ಕೊಂಡು ಹೋದರು. ಮಾಡ್ತಾರೆ, ಏನು ಮಾಡ್ತೀರಾ? ಗುರುಗಳೇ, ನೀವು ಹೇಳ್ಕೊಟ್ಟಿದ್ದೆಲ್ಲ ಮನೇಲಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಇವತ್ತು 5 ನಿಮಿಷನೋ 10 ನಿಮಿಷನೋ ಇವತ್ತು 1 ಗಂಟೆ ಅರುಣ ಹೇಳ್ಕೊಂಡೆ. ಪೂರ್ತಿ ಹೇಳ್ಕೊಂಡ್ರಾ? ಇಲ್ಲ, 72ವರೆಗೆ ಬಂತು. 1 ಗಂಟೆ ಹೇಳಿದ್ರೆ ಪೂರ್ತಿ ಹೇಳ್ಬೋದು. ನಾವೆಲ್ಲ ಸ್ವಲ್ಪ ನಿಧಾನ ಆದರೆ 1.25 ಗಂಟೆ, ನಿಧಾನ ಆದರೆ 1.25 ಗಂಟೆ, ಸ್ವಲ್ಪ ಜನರಲ್ದಾಗಿ ಹೇಳಿದ್ರೆ 1 ಗಂಟೆ, ಸ್ಪೀಡಾಗಿ ಹೇಳಿದ್ರೆ 3/4 ಗಂಟೆ. ಅದು 3/4 ಗಂಟೆಗೆ ಯಾವ ಹೋಗಿತ್ತೆ ಅಂದರೆ ಮಾನಸಿಕವಾಗಿ ಹೇಳ್ಕೊತೀವಲ್ಲ ಅವಾಗ ಅಲ್ಲಿ ಎಲ್ಲ ಅಕ್ಷರಗಳು ಹೊರಡಬೇಕು ಅಂತೇಳಿ ಇಲ್ವಲ್ಲ, ಅಕ್ಷರ ಬಂದರೆ ಸರಿ ಅಷ್ಟೇ, ಈಚೆಗೇನು ಬರಲ್ವಲ್ಲ ಅದು. ಅದರಿಂದ ಅಷ್ಟು ಸಮಯ ಬೇಕಾಗಲ್ಲ. ಗುರುಗಳೇ, ನಾವೆಲ್ಲ ಕೆಲವೆಲ್ಲ ಹೇಳ್ಬಾರ್ದಾದ್ರೆ ಹೆಂಗಸ್ರಲ್ಲ. ಇವರು ಕೇಳ್ತಾ ಇದ್ದಾರೆ, ಹೆಂಗಸ್ರು ಹಂಗಾದ್ರೆ ವೇದ ಮಂತ್ರಗಳು ಹೇಳಬಾರ್ದಾ ಅಂತ. ಕೆಲವು ಮಂತ್ರಗಳು ಹೇಳಬಾರ್ದಾ ಅಥವಾ ಹೇಳ್ಬೋದು? ಎಲ್ಲಾನು ಹೇಳ್ಬೋದು, ಅದು ಇದು ಏನೂ ಪ್ರಶ್ನೆ ಇಲ್ಲ. ಸುಮ್ಮನೆ ಹೇಳ್ತಾರೆ ಜನಗಳಿಗೇನು, ಒಕ್ಲಿರು ಲಿಂಗಾಯತರು ಹೋಗಿ ಅವರೆಲ್ಲ ಹೇಳ್ತಾರಂತೆ. ಇವರಿಗೇನಂದೆ, ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾ ತೇಪಿ ಪರಾಂಗತಿಂ ಅಂತ ಬರೀತಾರೆ ಈ ಗೀತೆಯಲ್ಲಿ. ನಾವು ಮಾತ್ರ ಅಲ್ಲ, ಸ್ತ್ರೀಯೋ ವೈಶ್ಯ ತಥಾ ಶೂದ್ರಾ ತೇಪಿ ಯಾಂತಿ ಪರಾಂಗತಿ, ಪರಾಂಗತಿಯನ್ನು ಅಂದರೆ ಮೋಕ್ಷವನ್ನು ಅವರೂ ಪಡೆಯೋದು. ಇದು ವಾಕ್ಯನೇ ಬರಲ್ಲ ಅಂದರೆ ಮೋಕ್ಷವನ್ನು ಪಡೆಯೋದು. ಆದ್ದರಿಂದ ಅದಕ್ಕೆ ಆ ಮಾರ್ಗಕ್ಕುಂಟು. ನೀವು ಪೌರೋಹಿತ್ಯ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಮಂತ್ರ ಉಪಯೋಗಿಸ್ತೀವಿ ಅಂದರೆ ಅದಕ್ಕಿಲ್ಲ. ಕರ್ಮ ಮಾರ್ಗದಲ್ಲಿ ಹೋದಾಗ ವೇದ ಹೆಂಗಸರು ಬರಲ್ಲ, ಅದನ್ನು ನಿಷೇಧ ಮಾಡ್ತಾರೆ. ಜ್ಞಾನಕ್ಕೆ ಹೋದಾಗ ಯಾರು ಏನೂ ನಿಷೇಧ ಮಾಡುವಾಗಿಲ್ಲ, ಅದು ಮಾನಸಿಕವಾಗಿರ್ತಕ್ಕಂಥದ್ದು. ಮಂತ್ರ ಹೇಳ್ಕೊತೀನಿ, ಆನಂದವಾಗಿರ್ತೀನಿ, ಅದರಂತೆ ತಿಳ್ಕೊತೀನಿ, ಸುಮ್ಮನಾಗ್ತೀನಿ ಅಷ್ಟೇ. ಏನು ಅಂದರೆ ವೇದಾಂತದಲ್ಲಿ ಒಂದೇನಾಗುತ್ತೆ, ಇಲ್ಲದೇ ಇರುವನ್ನು ಪಡೆಯುವುದು, ನಮಗೆ ಯಾವುದು ಇಲ್ಲವೋ ಅದನ್ನು ಪಡೆಯುವುದು ಅಂದರು. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಕಾಮ್ಯಕರ್ಮ ಅಂತ ಇದ್ದದ್ದನ್ನು ಪಡೆಯುವುದು ಅಂತ ಹೇಳಿದಾಗ ಅವಾಗನ್ನ ಅದು ಕಾಮ್ಯ ಅಲ್ಲ, ಅದು ಜ್ಞಾನ ಅಂತ ಬರೀತೀವಿ. ಇದ್ದದ್ದನ್ನು ನಾವು ಪಡೆಯುವುದು ಅಂದರೆ ತಂದು ಹೊಸದಾಗಿ ಇಡೋದಲ್ಲ, ಇರುವುದನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ, ಈಗ ಅದನ್ನು ಸರಿಯಾಗಿ ತಿಳ್ಕೊಂಡ್ವಿ ಅಷ್ಟೇ, ಅಷ್ಟು ಬೇರೆ ಏನೂ ಇಲ್ಲ. ಅಷ್ಟೇ ನೀವು ಕರ್ಮ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಅಜ್ಞಾನ ಹೋಯಿತು, ಜ್ಞಾನ ಬಂತು ಅಂತ ಇಷ್ಟೇ. ಅಲ್ಲಿ ಕರ್ಮದ ಸೋಂಕೇ ಇಲ್ಲ. ಅದರಿಂದ ಎಲ್ಲರೂ ಅಧಿಕಾರ ಉಂಟು ಅದರಲ್ಲಿ, ಯಾರಿಗೂ ಆತ್ಮಜ್ಞಾನವನ್ನು ಪಡೆಯಬೇಕಾದ್ರೆ ಇಲ್ಲಿ ಆತ್ಮನೇ ಇರಬಾರ್ದು. ಹಾಗಾದ್ರೆ ಹೆಂಗಸಲ್ಲೂ ಆತ್ಮ ಇರಬಾರ್ದು, ಎಲ್ಲ ಕಡೆದು ಸಮಾನ.
ಒಂದು ಕಡೆ ಅಂತ ಮಗುವಿನಿಂದ ಹಿಡಿದು ಮುದುಕನವರೆಗೂ, ಹೆಂಗಸಿಂದ ಹಿಡಿದು ಗಂಡಸಿನವರೆಗೂ ಎಲ್ಲ ಇಡೀ ಪ್ರಪಂಚದ ಸರ್ವ ಮನುಷ್ಯರಲ್ಲಿಯೂ ಕೂಡ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಮುಗಿದೋಯ್ತು ಮಾತಾಡೋದು. ನೀವು ಇನ್ನೆಲ್ಲೂ ಪರಮಾತ್ಮನನ್ನು ಹುಡುಕಕ್ಕಾಗೋಲ್ಲ, ಸಿಕ್ಕಲ್ಲ, ಇರಲ್ಲ. ನಾವು ವಿಗ್ರಹವನ್ನು ದೇವರನ್ನು ಬಿಟ್ಟು ಕಾಶಿಗೆ ಹೋಗೋಣ, ರಾಮೇಶ್ವರಕ್ಕೆ ಹೋಗೋಣ, ಮಂಜುನಾಥನ ನೋಡ್ಕೊಂಬರೋಣ, ಇದೆಲ್ಲ ಬರೀ ಕಲ್ಲಿನ ವಿಗ್ರಹಗಳು, ಬರೀ ಕಲ್ಲಿನ ವಿಗ್ರಹಗಳು. ಅದರಿಂದ ನಿಮಗೇನೂ ಆಗಲ್ಲ, ಏನೂ ಆಗಲ್ಲ. ಏನೋ ಖುಷಿಯಾಗಿ ಹೋಗಿ ಥರ ಮಜಾ ಮಾಡ್ಕೊಂಬಂದು ಅಂತಲ್ಲ, ಅದೇನೋ ಆಯ್ತಲ್ಲ, ಆ ಥರ ಆಗುತ್ತೆ ಅಷ್ಟೇ. ಬಟ್ ನೀವು ಕಾಶಿಗೆಲ್ಲ, ರಾಮೇಶ್ವರಕ್ಕಲ್ಲ, ನೀವು ಕೇದಾರಕ್ಕಲ್ಲ, ಬದರಿಗೆ ಎಲ್ಲಿಗೆ ಹೋದರೂ ಅಷ್ಟೇ, ಎಲ್ಲಿ ಹೋದರೂ ಅಷ್ಟೇ. ಇಲ್ಲಿರುವ ವಸ್ತುವನ್ನು ನೀನು ಮರೆತಿದ್ದೀಯ, ಮರೆತಿರುವ ಆ ವಸ್ತುವನ್ನು ನೀನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅಂತ ವೇದ ಹೇಳ್ತಾ ಇದೆ. ಏನದು? ಅಯಮಾತ್ಮ ಬ್ರಹ್ಮ, ಬ್ರಹ್ಮ ಇವ ಆತ್ಮ. ಬ್ರಹ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಆತ್ಮ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಅದು ಯಾರು? ಅಹಂ, ನಾನೇ. ನಾನು ಅಂದರೆ ತೋರಿಸಿ ನೋಡೋಣ. ಅಷ್ಟು ದೂರ ಹೋಗಬೇಡಿ. ನೀವು ಎಲ್ಲ ಕಡೆದು ಪ್ರತಿನಿತ್ಯದ ವ್ಯವಹಾರದಲ್ಲಿಯೂ ನಾನು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ತಗೋಬೇಕಾಗಿದ್ದಾರೆ ಇಂಥ ಹೆಸರಿನ ನಾನು. ಯಾರನ್ನಾರ ತಗೊಳ್ಳಿ, ಮಂತ್ರಿಯಾಗಾರಾಗಲಿ, ಅವನು ಚೀಫ್ ಜಸ್ಟಿಸರಾಗಲಿ, ಯಾರು ಬೇಕಾರಾಗಲಿ, ಇಂಥ ಹೆಸರಿನ ನಾನು. ಹೆಸರು ಬೇರೆ, ನಾನು. ಇಡೀ ಜಗತ್ತಿನಲ್ಲಿ ಎಲ್ಲರೂ ಹೇಳೋದು ಅದನ್ನೇ, ನಾನೇ. ನಾನು ಯಾರು? ನಾನು ಯಾರು? ಅದನ್ನ ವಿಚಾರ ಮಾಡಿದ್ವಿ ನಾವು. ಎಲ್ಲರೂ ನಾನು ಅಂತಾರೆ. ಅದು ಭಾಷೆ ಯಾವ್ದು ಬೇಕಾರಾಗಲಿ, ನೇನು ಅಂದರೂ ಅದೇ, ನಾನು ಅಂದರೂ ಅದೇನೇ. ಮೀರು ಅಂತೀವಿ, ಭಾಷೆ ಯಾವುದಾದ್ರಿ ಅಂತಂದರೆ ನಾನು ಯಾರು? ನನ್ನ ಕೈ, ನನ್ನ ಹೊಟ್ಟೆ, ನನ್ನ ಅದೆಲ್ಲ ಬೇಡ ನಮಗೆ, ಅದೆಲ್ಲ ಬೇಡ ನಮಗೆ. ನಾನು ಯಾರು? ಆ ನಾನು ಯಾರು ಅನ್ನೋದನ್ನು ತಿಳಿಸ್ಕೊಡೋದೇ ಉಪನಿಷತ್ತು. ಅದನ್ನೇ ಆತ್ಮಜ್ಞಾನ ಅಂತ ಕರೆದು. ನಾವು ಆತ್ಮ ಅಂದರೆ ತೋರಿಸ್ರಿ, ಅದು ತೋರ್ಸಕ್ಕೆ ಬರಲ್ಲ, ತೋರ್ಸಕ್ಕೆ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಕಣ್ಣಿನಿಂದ ಯಾವುದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲವೋ, ಆದರೆ ಕಣ್ಣು ಯಾವುದರಿಂದ ನೋಡುವ ಶಕ್ತಿಯನ್ನು ಹೊಂದಿದೆಯೋ ಅದು ನಾನು, ಅದು ಪರಮಾತ್ಮ. ಇದು ಒಂದೇ ಕಡೆಗೆ ಅನ್ವಯ ಅಲ್ಲ, ಸರ್ವ ಇಂದ್ರಿಯಗಳಿಗೂ ಅನ್ವಯ. ಯೋಚನೆ ಮಾಡಿ, ಯೋಚನೆ ಮಾಡಿ. ಅದು ಕಾಣಿಸುತ್ತೋ? ಇಲ್ಲ, ಕಾಣಿಸಲ್ಲ. ಇಲ್ಲವೋ? ಅದು ಇಲ್ಲೇ ಹೋದ್ರೆ ಯಾವುದೂ ಇಲ್ಲ. ನೋಡಿ ಹಾಗಿದೆ, ಅದು ಇಲ್ಲೇ ಹೋದ್ರೆ ಯಾವುದೂ ಇಲ್ಲ. ಇದ್ದೇ ಇರುತ್ತೆ. ಅದು ಹೋಗೋ ವಸ್ತು ಅಲ್ಲ, ಇರೋ ವಸ್ತು, ಯಾವಾಗಲೂ ಇರೋ ವಸ್ತು. ಅದನ್ನೇ ಅವ್ಯಯ ಅಂತ ಕರೀತೀವಿ. ವ್ಯಯ ಅಂದರೆ ನಾಶ, ಅವ್ಯಯ ಅಂದರೆ ಯಾವಾಗಲೂ ಇರತಕ್ಕಂಥದ್ದು ಅಂತ. ಆದ್ದರಿಂದ ತುಂಬ ಆಳವಾಗೂ ಹೋಗಬೇಕು, ವಿಶಾಲವಾಗೂ ಹೋಗಬೇಕು, ಮತ್ತು ಅದನ್ನು ಬಹಳ ದೃಢವಾಗಿಯೂ ನಾವು ನಂಬ್ಕೊಂಡು ಹೋಗಬೇಕು. ಇಲ್ಲಿ ಹೋದರೆ ಸಿಕ್ಕಲ್ಲ, ಏನಾದರೂ ಸಿಕ್ಕಲ್ಲ. ಅದನ್ನು ನಾಣ್ಯ ಪಂಥ ಅಯನಾಯ ವಿದ್ಯತೆ, ನಾಣ್ಯ ಪಂಥ ವಿದ್ಯತೆ ಏನಾಯ, ಎರಡೂ ಅಷ್ಟೇ. ನೀನು ಆ ರೀತಿ ನೋಡ್ಕೊಂಬಂದು ಪ್ರಪಂಚ ಎಲ್ಲ ಸೃಷ್ಟಿ ಮಾಡಿದ್ದಾನಲ್ಲ ಯಾರೋ ಅವನೋ, ಇಲ್ಲಿ ಯಾರಿದ್ದಾನೋ ಅವನೋ ಅಂತ ಹಾಗೇ ತಿಳಿಬೇಕೇ ಹೊರತು ನೀನು ಅವನು ಅಂತ ತೋರ್ಸಕ್ಕೆ ಬರೋಲ್ಲ. ಕೈ ಬಿಟ್ಟು ತೋರಿಸು. ಮನುಷ್ಯನನ್ನು ಹೇಗೆ ತೋರಿಸ್ತೀವೋ ಹಾಗೆ ತೋರ್ಸಕ್ಕೆ ಬರೋಲ್ಲ. ಯಾಕೆಂದರೆ ನಿರ್ವಿಕಾರ, ನಿರಾಕಾರ ವಸ್ತು ಅದು. ಕೇವಲ ಶುದ್ಧ ಚೈತನ್ಯ, ಕೇವಲ ಆನಂದ ಚೈತನ್ಯ. ಆನಂದ ತೋರಿಸಿ ನಮಗೆ. ನೀವು ಹಲ್ಲು ಬಿಡಬೇಡಿ, ಆನಂದ ತೋರಿಸಿ. ಆನಂದವನ್ನೇ ನಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ನಾವು ಹಲ್ಲು ಬಿಡ್ತೀವಿ, ಹಲ್ಲು ಬಿಡಬೇಡಿ. ಹಲ್ಲು ಬೈಯಕ್ಕೂ ಬಿಡ್ತೀವಿ, ನಗಕ್ಕೂ ಬಿಡ್ತೀವಿ, ಉಜ್ಜಕ್ಕೂ ಬಿಡ್ತೀವಿ, ತೊಳೆಯಕ್ಕೂ ಬಿಡ್ತೀವಿ. ಅದಲ್ಲ ಮುಖ್ಯ ಅಲ್ಲ. ಆದ್ದರಿಂದ ಅದಲ್ಲ. ಅದಕ್ಕೆ ಯಾವುದು ಪ್ರೇರಕವಾಗಿದೆಯೋ ಅದು ನಮಗೆ ಕಾಣಿಸಲ್ಲ. ಇಲ್ವೋ? ಅದು ಇಲ್ಲೇ ಹೋದರೆ ಯಾವುದೂ ಇಲ್ಲ. ಇದೆಯೋ? ಕಾಣಿಸಲ್ಲ. ನೋಡಿ ಹಾಗೆ, ಇದೆಯೋ? ಕಾಣಿಸಲ್ಲ. ಅಂದರೆ ಇಂದ್ರಿಯ ಗೋಚರವಲ್ಲ. ಅದಕ್ಕೆ ಒಂದೇ ಕಡೆ ಬರೀತಾರೆ ಅನಿಂದ್ರಿಯ ಗೋಚರ ಅಂತ. ಯಾವ ಇಂದ್ರಿಯಕ್ಕೂ ಸಿಕ್ಕಲ್ಲ. ನಿಮಗೆ ಇಂದ್ರಿಯಕ್ಕೆ ಸಿಕ್ಕಬೇಕಾಗಿದ್ದರೆ ಈ ಪಂಚೇಂದ್ರಿಯಗಳಿಗೆ ಯಾವುದೋ ವಿಷಯವಾಗಿದೆಯೋ, ಪಂಚ ಕರ್ಮೇಂದ್ರಿಯಗಳು ಯಾವುದು ವಿಷಯವಾಗಿದೆಯೋ ಅದಿರಬೇಕು. ಆಕಾರ ಇರಬೇಕು, ರೂಪ ಇರಬೇಕು, ಇಲ್ಲ ಗುಣಗಳಿರಬೇಕು. ಈಗ ಯಾವುದೂ ಇಲ್ಲ ಅಂದರೆ ಯಾಕೆ ಅವನು ಹೇಗಿದ್ದಾನೆ? ಅವನು ನಿರ್ಗುಣ, ನಿರವಯವ, ನಿರಂಜನ, ನಿರ್ಲಿಪ್ತ, ನಿರಾತಂಕ,
ಒಂದು ಶಬ್ದ ಅಲ್ಲ, ನೀವು ಎಷ್ಟಾರ ತಗೊಳ್ಳಿ, ಏನು ಇಲ್ಲ ಅಂತ ಹೇಳೋದೇ ಹೊರತು ಇದೆ ಅಂತ ಒಂದನ್ನು ಹೇಳಕ್ಕೆ ಬರೋದಿಲ್ಲ. ಅದಕ್ಕೇನೆ ರಾಮಾನುಜಾಚಾರ್ಯರು ದೊಡ್ಡ ಮಹಾಮಹಿಮರು ಇದೇನು ಇಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಹೋದರೆ ನಾನು ದೇವರಿಗೆ ಆಕಾರ ಕೊಡ್ತೀನಿ ಅಂತ ಆಕಾರ ಅವ್ರು ಕೊಟ್ಟರಂತೆ ಇವರಿಗೆ ಆಕಾರನ ಅವ್ರು ಹೇಳ್ಕೊಂಡಿದ್ದಾರೆ ಅಂತ. ದೇವರು ನಾನು ಆಕಾರ ಕೊಡ್ತೀನಿ, ದೇವರು ಇವ್ರ ಆಕಾರ ಕೊಡೋದು. ಎಷ್ಟು ದೇವಸ್ಥಾನಗಳಲ್ಲಿ ಎಷ್ಟು ಆಕಾರ ಇದೆ, ಬೇಕಾಷ್ಟು ಆಕಾರವಿದೆ. ಯಾವುದಕ್ಕೆ? ಕಲ್ಲಿಗೆ, ಚೇತನಕ್ಕಲ್ಲ ಕಲ್ಲಿಗೆ. ಕಲ್ಲಿಗೆ ಆಕಾರ ಯಾವ ಬೇಕಾದ್ರೂ ಮಾಡ್ಬೋದು, ನಾನು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಬೇಕಾದ್ರೆ ಹೀಗೆ ಮಾಡಿದ ಹಾಗೆ ಮಾಡ್ಬೋದು, ಹಾಗೆ. ಅದಕ್ಕೆ ತಾನೇ ನಮ್ಮ ತಿರುಪತಿ ದೇವರಿಗೆ ಮೊದಲು ಅದೇನಾಗಿತ್ತು ಏನು ಸರಿಯಾಗಿ ಗೊತ್ತಿಲ್ಲ, ಆದರೆ ಅದನ್ನು ನಾಮ ಹಾಕ್ಬಿಟ್ಟು ವೆಂಕಟೇಶ್ವರ ಅಂತ ಮಾಡಿಬಿಟ್ರು. ಮಹಾಭಾರತ ಕಾನ್ಫರೆನ್ಸ್ನಲ್ಲಿ ಒಬ್ಬರು ಮಾಧ್ವ ಪಂಡಿತರು ಉಡುಪಿಯಿಂದ ಬಂದವರು ಮಾಧ್ವಾಚಾರ್ಯರು ಒಂದು ಪುಸ್ತಕ ಬರೆದಿದ್ದಾರಂತೆ. ಅದರಲ್ಲಿ ಭೀಮನಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಭೀಮನ್ನ ದೈವಿ ಸ್ಥಾನಕ್ಕೆ ಎತ್ತರಿಸಿದವರು ಅವರೇ ಅಂತ ಹೇಳಿ ಹೇಳಿದ್ರು ಅವರು. ನಗಬೇಕು ಅಳಬೇಕು. ಆ ಹಿಡಿಂಬಿನ ಮದುವೆ ಮಾಡ್ಕೊಂಡು ಹೋದ ಅವನ ಪೂಜೆ ಮಾಡಿ. ಏನು ಪೂಜೆ ಮಾಡಿ ಮಣ್ಣು ಅಸಖ್ಯವಾದ ಕೇಳಿ ಈ ಮಾಧ್ವರ ಒಂದು ಹೊಗಳಿಕೆ ಇದೆಯಲ್ಲ ಅವರಿಗೆ. ಕೃಷ್ಣ, ಭೀಮ, ಆಂಜನೇಯ ಬಹಳ ಮುಖ್ಯ. ಈಗ ಆಂಜನೇಯ ಹೋಗ್ತಾನೆ, ಜನರಲ್ಲ ಕೇಳೋದು, ಬೇರೆ ಇದಿಲ್ಲ. ಈಗ ಆಂಜನೇಯ ಪ್ರಾಣಿಯ, ಈಗ ಮನುಷ್ಯನ, ಇಲ್ಲ ದೇವತೆಯ, ಮೂರಲ್ಲಿ ಯಾವುದು ಹೇಳಿ ನೋಡೋಣ. ಅವನ ಆಕಾರ ಎಲ್ರಿಗೂ ಗೊತ್ತಿದೆಯಲ್ಲ. ಮೂತಿ ಬಾಲ ಇರೋದ್ರಿಂದ ಅವನನ್ನು ಪ್ರಾಣಿ ವಾದರ ಅಂತಲೇ ಕರೀತಾರೆ. ಎರಡು ಕೈ ಇದೆ, ಎರಡು ಕಾಲಿದೆ, ಮನುಷ್ಯ ಅಂತ ಕರೀತಾರೆ. ಅಸಾಧ್ಯವಾದನ್ನೆಲ್ಲ ಮಾಡ್ತಾನೆ, ದೇವತೆ ಅಂತ ಕರೀತಾರೆ. ಅಂದರೆ ಅವನು ದೇವತೆಯ, ಅವನು ಮನುಷ್ಯನ, ಅವನು ಪ್ರಾಣಿಯ ನಿಶ್ಚಯ ಮಾಡಿ ನೋಡಿ. ಏನು ಬೆಟ್ಟ ಕೈ ಮೇಲೆ ಹೊತ್ಕೊಂಡು ಬಂದ್ಬಿಡ್ತಾನೆ, ಬೆಟ್ಟ ಡ್ರರ್ ಅಂತ. 4 ಕಾಲದ ಅಲ್ಮೇಲೆ ಇಟ್ಟು ಹೋಗ್ತಾ ಇದ್ದವನು ಬೆಟ್ಟ ಹೊತ್ಕೊಂಡು ಬಂದ್ಬಿಡ್ತಾನೆ. ಹೇಗೆ ಬಂತದು ಅಂದರೆ ಕಲ್ಪನೆ ಹೇಗಿದೆ ಅಂತ ನಾನು ಹೇಳ್ತೇನೆ. ಕೇವಲ ಕಲ್ಪನೆಗಳೇ ಹೊರತು ಅದು ಸತ್ಯವಲ್ಲ. ನಮಗೆ ಇವತ್ತಿರತಕ್ಕಂಥ ನಾವು ಕೋತಿಯನ್ನು ನೋಡಿದಾಗ ಹೇಗಿರಬೇಕು, ಆಂಜನೇಯನು ಹಾಗೆ ಇರಬೇಕು ತಾನೆ? ಇಲ್ಲ, 2 ಕೈ ಅಂತೆ ಅವನಿಗೆ, 2 ಕಾಲಂತೆ, ಬಾಲ ಉಂಟು. ಏನು ಗತಿ ಮಾಡಿ? ಆ ಬಾಲ ಇಲ್ಲದೆ ಹೋದರೆ ಲಂಕಾಪಟ್ಟಣ ಸುಡೋಕ್ಕಾಗತ್ತೆ ಅವನಿಗೆ. ನೋಡಿ ಹಾಗೆ ಕಥೆಗೆ. ಈ ನರಸಿಂಹಸ್ವಾಮಿನೂ ಹಂಗೆ ತಾನೆ, ಅರ್ಧ ಪ್ರಾಣಿ. ಹೌದೌದು, ಸಂಶಯವೇ ಇಲ್ಲ. ಎಲ್ಲ ಒಂದಲ್ಲ, ಯಾವ್ದಾರ ತಗೊಳ್ಳಿ. ಅದಾಯಿತು. ಮತ್ಸ್ಯ, ಕೂರ್ಮ, ವರಾಹ ಯಾರು ಪೂಜೆ ಮಾಡೋದು ನೋಡಿದ್ದೀರಾ? ಇಲ್ಲ, ಯಾರು ಮಾಡಿ. ವರಾಹನ್ನೇನೋ ಸ್ವಲ್ಪ ಒಂಚೂರು ಎಲ್ಲೋ ಮಾಡಿ ಇಟ್ಟಿದ್ದಾರೆ ಒಂದು ಕಡೆ. ಹೌದು, ಎಲ್ಲೋ ಇಟ್ಟಿದ್ದಾರೆ. ಈ ಮೈಸೂರು ಪ್ಯಾಲೇಸ್ನಲ್ಲಿ ಇದೆ ವರಾಹಸ್ವಾಮಿ ದೇವಸ್ಥಾನ. ವರಾಹಸ್ವಾಮಿ ಒಂದು ಕಡೆ ವರಾಹಸ್ವಾಮಿ ಅಂದರೆ ಮಣ್ಣು ತಿನ್ನೋದು ಮತ್ತು ಅಮೇಧ್ಯ ತಿನ್ನೋದನ್ನು ಅದು ಸ್ವಾಮಿ ಮಾಡಿ ಕೂರಿಸಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀವು ಹೇಳಿರ್ತೀರಿ ಕತೆ, ನಾನು ಮರ್ತೋಗಿರುತ್ತೆ. ಅದು ಆಚಾರ್ಯ ಮನೆ, ಇದು ನಮ್ಮ ಸ್ಮಾರ್ತರ ಮನೆ. ಈ ಸ್ಮಾರ್ತ ಮನೆ ಮಗು, ಚಿಕ್ಕ ಮಗು ಹೋಗಿ ಅವರ ಮುಂದ್ಗಡೆ ನಂಬರ್ ಅವೇದ್ಯ ಮಾಡಿಬಿಡ್ತು. ಇವ್ರು ಆಚಾರ್ಯರು ಬಂದರು ಒಳಗಿಂದ ಹೊರಗೆ. ಗಂಗುಬಾಯಿ ಅಂತ ಕರೆದ್ರು. ಏನು ಅಂತ ಅವ್ರು ಬಂದರು. ಅಲ್ಲಿ ಬಚ್ಚಲ ಮನೆಗೆ ಹೋಗಿ ಅಲ್ಲಿ ನೀರೊಲೆ ಇದೆಯಲ್ಲ, ಆ ನೀರೊಲೆ ಒಳಗೆ ಆ ರುದ್ರನ ಪ್ರಸಾದ ಇದೆಯಲ್ಲ, ಆ ರುದ್ರನ ಪ್ರಸಾದ ಬೂದಿ ರುದ್ರನ ಪ್ರಸಾದ ತಂದಾಕು ನೋಡಿ. ಎಷ್ಟು ಮಟ್ಟಿಗೆ ನೋಡಿ, ಅದನ್ನು ಯಾಕೆ ಹೇಳಬೇಕು? ಬೂದಿ ತಂದು ಹಾಕು ಅಂತ ಆಗೋಯ್ತಲ್ವ? ಇಲ್ಲ, ಆ ರುದ್ರನ ಪ್ರಸಾದ ಇದೆಯಲ್ಲ ಅದು ತಂದಾಕು. ಎಂಥ ಮನುಷ್ಯರು ಇವ್ರ ಪಕ್ಕದಲ್ಲಿ ಇದ್ರಲ್ಲ, ಇವ್ರೇನು ಬಿಡ್ತಾರಾ? ಅಲ್ಲ, ಭೇದವನ್ನು ಹೇಳೋರೆ ಅಷ್ಟು ಬುದ್ಧಿವಂತರಾದರೆ, ಅಭೇದವನ್ನು ಹೇಳೋದು ಇನ್ನಷ್ಟು ಬುದ್ಧಿವಂತರಾಗಿರಬೇಕು ಅಂದಾಗ ಇವ್ರು ಹೇಳಿದ್ರಂತೆ, ಆಚಾರ್ಯ ಸಿಟ್ಟು ಮಾಡ್ಕೋಬೇಡಿ, ಬೈಬೇಡಿ, ಏನೂ ಅನ್ಬೇಡಿ, ನಿಮ್ಮ ಆಕೆಗೆ ಕಕ್ಷ ಕೊಡಬೇಡಿ. ಹಾಳು ರುದ್ರ ಈ ಬೂದಿ ಮುಟ್ಟದೆ ನೀವು ಕೈಯಲ್ಲಿ ನರಕಕ್ಕೆ ಹೋಗ್ತೀರ, ಅದು ಮುಟ್ಟಬೇಡಿ, ಅದು ಮುಟ್ಟಬೇಡಿ, ತುಂಬ ಸುಲಭ ಉಪಾಯ ಹೇಳ್ಕೊಡ್ತೀನಿ ಅಂದ್ರಂತೆ. ಏನು ಶಾಸ್ತ್ರಗಳೇ ಅಂದರೆ, ನಿಮ್ಮ ಮಹಾಸ್ವಾಮಿ ವರಾಹಮೂರ್ತಿ ಇದ್ದಾರಲ್ಲ, ಅವ್ರನ್ನ ಕರೆದುಬಿಡಿ, ನೆಕ್ಕೊಂಡು ಹೋಗಿ ಸಾಕ ಲೆಕ್ಕ ಹಾಕಿ ನಿಮ್ಮ ವರಾಹಸ್ವಾಮಿ ಕರೀರಿ, ನೆಕ್ಕೊಂಡು ಹೊರಟಂತೆ.
ಇದೆಲ್ಲ ಕಥೆಯೂ ಆಗಿರುತ್ತೆ, ಸ್ವಲ್ಪ ಒಂಚೂರಲ್ಲಿ ತತ್ವನೂ ಅಡಗಿರುತ್ತೆ. ಅವರು ಆಡ್ಕೊಂಡು ಇವ್ರು ಬಿಡ್ತಾರಾ? ಅದೇ ಹೇಳೋದು ನಾನು, ಭೇದವನ್ನು ಹೇಳೋರು ಆಡ್ಕೊಂಡ್ರೆ ಅಭೇದವನ್ನು ಹೇಳೋದು ಬೇಕಾಟ ಆಡ್ಕೋಬೋದು, ಏನು ಯೋಚನೆಯೇ ಇಲ್ಲ. ಯಾಕೆಂದರೆ ಎಲ್ಲೂ ಇವ್ರ ದೋಷವೇ ಇಲ್ಲ, ಅವ್ನ ದೋಷ ಯುಕ್ತಿನೂ ಅಲ್ಲ, ಅವರು ಒಂದೊಂದರಲ್ಲೇ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದೇ ನೀವು ಹೇಳಿದ್ರಲ್ಲ, ಗೋಡೆಗೆ ಹೋಗಿ ಹೊಡೆದ್ರೆ ಏನಾದರೂ ಆಗುತ್ತಾ ನೀವು ಹೇಳಿ ಅದ್ವೈತದವರು ಅಂತ. ಅಯ್ಯೋ ರಾಮ, ಹೀಗಿದೆ ಪ್ರಪಂಚ, ಏನು ಮಾಡ್ತೀರಾ? ಈಗಲೂ ಹೇಳ್ತಾರೆ ಅದು ಹೋಗಲ್ಲ, ಅದು ರಕ್ತ ಬೆಳೆದು ಬಂದ್ಬಿಟ್ಟಿರುತ್ತೆ ಅದು. ಅದಕ್ಕೆ ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಅದೇನೋ ಒಂದು ಪುಸ್ತಕ ಒಂದಿದೆ ಅವ್ರದ್ದು, ಅದನ್ನು ಓದಿಸ್ತಾರೆ, ಬಾಯಿ ಅವರ ಗಟ್ಟು ಮಾಡಿಸ್ತಾರಲ್ಲ ಆ ಥರ ಗಟ್ಟು ಮಾಡಿಸ್ಬಿಡ್ತಾರೆ. ಅದರಲ್ಲೇನು ಅಂದರೆ ಶಂಕರಾಚಾರ್ಯನ ಬೈಯೋದು, ಅದ್ವೈತ ತಗೊಳ್ಳೋದು ಅಷ್ಟೇ, ಬೇರೆ ಇನ್ನೇನು ವಿಷಯ ಇಲ್ಲ. ಬೇರೆ ಅಷ್ಟು ಅದೇ ಪೂರ್ತಿ ಶ್ಲೋಕ ಪೂರ್ತಿ ಎಲ್ಲ ಅದೇನಿದೆ, ಅದನ್ನು ಆ ಮಕ್ಕಳಿಗೆ ಹೇಳ್ಕೊಡ್ತಾರಂತೆ. ಅದ್ವೈತ ಖಂಡನ ಗ್ರಂಥ ಅಂತಲೇ ಒಂದು ಪಬ್ಲಿಷ್ ಮಾಡಿದ್ದಾರೆ, ಅದೂ ಇದೆ. ನೋಡಿ, ದ್ವೈತವನ್ನು ಖಂಡನೆ ಮಾಡ್ಬೋದು, ಅದ್ವೈತನ ಖಂಡನೆ ಮಾಡೋದು. ಖಂಡನೆ ಮಾಡೋದು ಅಂತೇಳಿ ಬಂದು ಇರೋದೇ ಎರಡನೇ ವಸ್ತುವೇ ಇಲ್ಲ ಅಂದಾಗ ಖಂಡನೆ ಮಾಡೋದಲ್ಲಿ ಬಂತು, ಚೂರು ಮಾಡೋದಲ್ಲಿ ಬಂತು. ವ್ಯಾಪಕ ಮತ್ತು ಸತ್ಯ ಹೀಗಿರುವಾಗ ಖಂಡನೆ ಮಾಡೋದು ಬಂತು. ಖಂಡನೆ ಮಾಡೋದು ಅಂದರೆ ಬೆಳಿಬೇಕು, ಹೋಗಬೇಕು, ಇರಬೇಕು, ವ್ಯತ್ಯಾಸ ಆಗಬೇಕು, ಈ ಥರ ಇದ್ದರೆ ಖಂಡನೆ ಮಾಡೋದು ಬಂತು. ಆಗೋದಿಲ್ಲ ಬಿಡಿ. ಬರ್ತೀವಿ ಗುರುಗಳೇ.